सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि पादं शङ्करं लोकशङ्करम्। शङ्कारूपेण मच्चित्तं पङ्गीकृतमभूद्यया किङ्करीयस्य सामया शङ्कराचार्यमनुश्रये। प्रह्लादवरदो देवो योगसिंहः परो हरिः नृसिंहोपासकं नित्यं तन्नृसिंहगुरुं भजे। श्री सच्चिदानंद शिवाभिनव्य नृसिंह भारत्यभिधान्यतीन्द्रा ज्ञानिधि मन्त्रनिधि सदात्मनिष्ठान् भजे मानव शम्भुरूपान्। सदात्मध्याननिरतं विषये शास्त्रेषु निष्णातं चन्द्रशेखर भारती विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। ज्ञानां जानन्तरीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಒಬ್ಬ ಆತ್ಮಜ್ಞಾನಿಯಾಗಿರೋವನಿಗೆ ಎಂಥ ಒಂದು ಉತ್ತಮವಾದ ಸ್ಥಿತಿ ಸಿಕ್ಕಿದೆ ಅನ್ನೋದನ್ನ ಉಪನಿಷತ್ತೇ ಹೇಳ್ತಾ ಇದೆ. ಅವನಿಗೆ ಒಂದು 4-5 ಪ್ಯಾರಾಮೀಟರ್ಸ್ ಇಟ್ಕೊಂಡು ಹೇಳ್ತೆ ಅದು. ಒಂದು ಆ ಅವನ ಒಂದು ಯಾವ ಯಾವ ಮಟ್ಟಕ್ಕೆ ಏರಿದ್ದಾನೆ ಅಂದ್ರೆ, ನಾರ್ಮಲ್ ಆಗಿ ಎಲ್ಲರೂ ಕೂಡ ನಾವು ಇವಾಗ ಇರೋ ಸ್ಥಿತಿಯಿಂದ ಸ್ವಲ್ಪ ಮೇಲಕ್ಕೆ ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಅದು ಎಲ್ಲ ಏಜ್ ಅಲ್ಲಿ ಇರೋರು ಕೂಡ ಬಯಸ್ತಾರೆ, ಎಲ್ಲ ಕೆರಿಯರ್ಸ್ ಯಾವ್ದ್ರಲ್ಲಿ ಕೂಡ ಬಯಸ್ತಾರೆ. ಅದು ನಮ್ಮ ಇರೋದಕ್ಕಿಂತ ಸ್ವಲ್ಪ ಉತ್ತಮ ಸ್ಥಿತಿ. ಇವಾಗ ನೋಡಿ, ಇವಾಗ ರಿಟೈರ್ಡ್ ಪೀಪಲ್ ಅಥವಾ ವಯಸ್ಸಾದವರು ಕೂಡ ನಾವಿವಾಗ ಸ್ವಲ್ಪ ನಮ್ಮ ಶಕ್ತಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕೆ ಏನಾದ್ರು ಆದ್ರೆ ಸ್ವಲ್ಪ ಎಕ್ಸರ್ಸೈಸ್ ಯಾರಾದ್ರೂ ಹೇಳ್ಕೊಟ್ರೆ ನಾವು ಮಾಡ್ಬೇಕು ಅಂತ ನಾವು ಮುಂದಾಗ್ತೀವಿ. ನಮ್ಮ ಕೈಲಿ ಆಗದ್ರೆ ಮಾಡ್ಬೇಕು, ನಮ್ ಸ್ಥಿತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ನಾವು ಟ್ರೈ ಮಾಡ್ತೀವಿ. ಸೊ ಎಲ್ಲರಿಗೂ ಕೂಡ ಅದು ಇರುತ್ತೆ. ಈ ಆತ್ಮಜ್ಞಾನಿಯಾಗಿರೋನು ಎಲ್ಲರೂ ಕೂಡ ಯಾವುದೇ ಒಂದು ಸ್ಥಿತಿ ಹೊಂದಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾದ ಒಂದು ಸ್ಥಿತಿಯನ್ನು ಇವನು ಹೊಂದಿದ್ದಾನೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾದ ಸ್ಥಿತಿ ಯಾವುದೂ ಇಲ್ವೇ ಇಲ್ಲ, ಅದಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ ಅಂತ. ಅದಕ್ಕೆ ಯೇಷ ಅಸ್ಯ ಪರಮಾಗತಿ ಅಂತ ಹೇಳಿದ್ರೆ ಗತಿ ಅಂತ ಹೇಳಿದ್ರೆ ಇಂಥ ಒಂದು ಸ್ಥಿತಿ ಅಂತ. ಅದಕ್ಕಿಂತ ಅದು ಎಲ್ಲದಕ್ಕಿಂತ ಅಲ್ಟಿಮೇಟ್ ಆಗಿ ಯಾವ ಗತಿ ಇದೆಯೋ ಅದು ಯೇಷ ಅಸ್ಯ ಪರಮಾಗತಿ ಅಂತ. ಯೇಷ ಅಂದ್ರೆ ಈ ಗತಿ, ಅದೇ ಇವನಿಗೆ ಈಗ ಆತ್ಮಜ್ಞಾನಿಗೆ ಉತ್ತಮವಾದ ಗತಿ ಇದೇನೆ ಅಂತ ಹೇಳ್ಬಿಟ್ಟು ಆತ್ಮಜ್ಞಾನವನ್ನು ಹೊಂದಿರೋದು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಪ್ಯಾರಾಮೀಟರ್ ಏನು ಅಂತ ಹೇಳಿದ್ರೆ ಸಂಪತ್ತು. ಎಲ್ಲರಿಗೂ ಒಂದು ಧನ ಸಿರಿ ಎಲ್ಲರಿಗೂ ಸೇರ್ಸ್ಕೋಬೇಕು ಅಂತ ಎಲ್ಲರಿಗೂ ಇರುತ್ತೆ ಅದು. ಆದ್ರೆ ಇವನ್ಗೆ ಸಿಕ್ಕಿರೋ ಸಂಪತ್ತು ಎಂತದ್ದು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ ಮತ್ತು ಅದು ನಾಶ ಆಗೋದೇ ಇಲ್ಲ ಅಂತ ಒಂದು ಸಂಪತ್ತು ಇವನಿಗೆ ಸಿಕ್ಕಿರೋದು ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಯೇಷ ಅಸ್ಯ ಪರಮ ಸಂಪತ್ತು ಅಂತ ಅದನ್ನ ನೋಡಿದ್ವಿ ಲಾಸ್ಟ್ ಟೈಮು. ಆಮೇಲೆ ಇನ್ನೊಂದು ಯೇಷೋ ಅಸ್ಯ ಪರಮೋ ಲೋಕಃ. ಯಾರಾದ್ರೂ ಎಲ್ಲರೂ ಕೂಡ ಇಂಥ ಒಂದು ಕಡೆಗೆ ಹೋಗಿರ್ಬೇಕು ಅಂತ ಅನ್ಕೊಂಡ್ರೆ ಲೋಕದಲ್ಲಿ ಇರೋರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಹೇಳಿರೋದೆಲ್ಲ ಕೂಡ ಲೋಕದಲ್ಲಿ ಜನ ಯಾವ್ದನ್ನ ಬಯಸ್ತಾರೆ ಅಂತ ಇಟ್ಕೊಂಡಿದ್ದನ್ನು ಹೇಳಿತ್ತು. ಅವಾಗ ಅದು ವೈದಿಕ ವೇದವನ್ನು ಇಟ್ಕೊಂಡು ಹೇಳಿತ್ತು. ವೈದಿಕ ಕರ್ಮಗಳೆಲ್ಲ ಮಾಡಿ ನಾವು ಇಂಥ ಒಂದು ಲೋಕಕ್ಕೆ ಹೋಗೋಣ, ಅದು ಬ್ರಹ್ಮಲೋಕದವರೆಗೂ ಇದಕ್ಕೆ ಕೂಡ ವೇದದಲ್ಲಿ ದಾರಿ ಕೊಟ್ಟಿದ್ದಾರೆ ಅದಕ್ಕೆ. ಆದ್ರೆ ಇವನಿಗೆ ಸಿಕ್ಕಿರೋ ಒಂದು ಲೋಕ ಯಾವ್ದು ಅಂತ ಹೇಳಿದ್ರೆ ಆತ್ಮಲೋಕ. ಇದಕ್ಕಿಂತ ಬೇರೆ ಮಿಗಿಲಾದ ಲೋಕ ಯಾವ್ದು ಇಲ್ವೇ ಇಲ್ಲ ಅಂತ ಇವನಿಗೆ ಸಿಕ್ಕಿರೋ ಲೋಕ ಅಲ್ಟಿಮೇಟ್ ಲೋಕ ಇದು ಅಂತ ಹೇಳ್ಬಿಟ್ರು. ಈ ಲೋಕ ಜಾಗ್ರಫಿಕಲ್ ಪ್ಲೇಸ್ ಅಲ್ಲ, ಇದು ಅವನ ಒಂದು ಆತ್ಮ ಅನುಭವ ಆಯ್ತು. ಆಮೇಲೆ ಮುಂದಕ್ಕೆ ಯೇಷೋ ಅಸ್ಯ ಪರಮ ಆನಂದ ಅಂತ ಹೇಳ್ಬಿಟ್ಟು ಆನಂದ ಒಂದು ಸ್ವಲ್ಪ ಎಂತದ್ದು ಅಂತ ಅದನ್ನ ಹೇಳಕ್ ಬರ್ತಾ ಇದೆ. ಅದನ್ನ ಇವತ್ತು ನಾವು ನೋಡ್ಬೇಕು ಇವಾಗ. ಯೇಷೋ ಅಸ್ಯ ಪರಮೋ ಲೋಕಃ ಲೋಕಾಃ ತು ಅನ್ಯೇ ಕ್ಷಯಿಷ್ಣವಃ ಕ್ಷಯಿಷ್ಣು ಸಾಧನಾಯುಕ್ತಾಃ ನತು ಯೇಷ ಸಾಧನಾಶ್ರಯ ತತ. ಈ ಲೋಕ ಪರಮಲೋಕ ಅಂತ ಯಾವ್ದನ್ನ ಹೇಳಿದ್ರು ಅದು ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಅದು ಕ್ಷಯ ಹೊಂದೋದೇ ಇಲ್ಲ. ಆದ್ರೆ ಬೇರೆ ಲೋಕಗಳು ಯಾವ್ದ್ಯಾವ್ದು ಇದೆಯೋ ನಾವು ಯಾವುದೇ ಒಂದು ಹೊಂದಿದ್ರು ಕೂಡ ಅದು ಕ್ಷಯವನ್ನು ಹೊಂದುತ್ತೆ ಅದು ಅಂತ. ಅದಕ್ಕೆ ಉಪನಿಷತ್ತೆ ಒಂದು ಹೇಳುತ್ತೆ, ಚಾಂದ್ರೋಗ್ಯ ಉಪನಿಷತ್ತೆ ಹೇಳುತ್ತೆ, ತದ್ ಯಥೇಹ ಕರ್ಮಚಿತೋ ಲೋಕಃ ಕ್ಷೀಯತೆ ಏವಮೇವ ಅಮುತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ ಅಂತ. ನೋಡಿ, ಉಪನಿಷತ್ತು ವಾಕ್ಯ ಅದು, ಆದ್ರೆ ಅದು ಒಂದು ಯುಕ್ತಿಯನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ಎಲ್ಲರಿಗೂ ಅನುಭವ ಇರೋದೇ, ಯಾರು ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಲೋಕದಲ್ಲಿ ನೀನು ಕರ್ಮದಿಂದ ಅಥವಾ ನಿನ್ನ ಪರಿಶ್ರಮದಿಂದ ಯಾವುದೇ ಒಂದು ವಿಷಯವನ್ನು ಗಳಿಸಿದ್ರೆ ಅದು
ಮುಗ್ದೋಗುತ್ತೆ ಅಥವಾ ಕ್ಷಯ ಆಗುತ್ತೆ ಅಂತ ನಾವು ಲೋಕದಲ್ಲಿ ನೋಡ್ತೀವಿ, ಎಲ್ಲರಿಗೂ ಅನುಭವ ಇದೆ ಇದು. ಒಬ್ಬ ತುಂಬಾ ಆ, ಪ್ರಯತ್ನ ಮಾಡಿ ಕಾಂಪಿಟೇಷನ್ ಎಕ್ಸಾಮ್ಸ್ ಎಲ್ಲ ಇದು ಮಾಡಿ ಕ್ಲಿಯರ್ ಮಾಡಿ ಒಂದು ಪೋಸ್ಟ್ ಅವ್ರಿಗೆ ಸಿಗ್ತಾ ಇದೆ. ಅದು ಕೂಡ ಇಲ್ಲಿ ತನಕ ಇವನ್ ಬಿಡೋ ತನಕ ಅಥವಾ ಅವರೇ ಇವ್ನು ರಿಟೈರ್ಮೆಂಟ್ ಆಗಿದ ತಕ್ಷಣ ಅವನ್ನ ಕಳಿಸ್ಬಿಡ್ತಾರೆ ಅದನ್ನ. ಹಾಗಾಗಿ ಅದು ಪರ್ಮನೆಂಟ್ ಆಗಿ ಇರೋದಲ್ಲ ಅದು. ಸೊ ಯಾವುದೇ ಒಂದು ಇದು ನಾವು ಪೋಸ್ಟ್ ಪೊಸಿಷನ್ ಯಾವುದೇ ಒಂದು ಪದವಿ ಲೋಕದಲ್ಲಿ ನಾವು ಗಳಿಸಿದ್ರೆ ಕೂಡ ಅದು ಕರ್ಮದಿಂದ ಗಳಿಸ್ತೀವಿ ನಾವು. ಕರ್ಮ ಅಂದ್ರೆ ಅದಕ್ಕೆ ಬೇಕಾಗಿರೋ ಪರಿಶ್ರಮ, ಅವನಿಗೆ ಪುಣ್ಯನೂ ಇರ್ಬೇಕು ಅದಕ್ಕೆ ಗಳಿಸಿದ್ರೆ. ಇದನ್ನ ದೃಷ್ಟಾಂತವಾಗಿ ಇಟ್ಕೊಂಡ ಉಪನಿಷತ್ ಮಂತ್ರ ಏನ್ ಹೇಳುತ್ತೆ ಅಂದ್ರೆ, ಇದೇ ತರಾನೇ ಬೇರೆ ಲೋಕಕ್ಕೆ ನೀನ್ ಏನಾದ್ರೂ ಪುಣ್ಯವನ್ನು ಗಳಿಸ್ಕೊಂಡು ಆ ಸ್ವರ್ಗಲೋಕ ಅಥವಾ ಇಂದ್ರಲೋಕ ಅಥವಾ ಇದು ಬ್ರಹ್ಮಲೋಕದ ತನಕ ನೀನ್ ಯಾವ್ದೇ ಲೋಕಕ್ಕೆ ಹೋದ್ರು ಕೂಡ ಅದು ಕೂಡ ಮುಕ್ತಾಯ ಹೊಂದುತ್ತೆ ಅದು ಅಂತ ಉಪನಿಷತ್ ಹೇಳುತ್ತೆ ಅದು. ಆದ್ರೆ ಈ ಲೋಕ ಈ ಶ್ಲೋಕ ಹೇಳ್ತಾ ಇದೆ, ಲೋಕಾಹಾತು ಅನ್ಯ ಕ್ಷಯಿಷ್ಣವಃ, ಎಲ್ಲಾ ಲೋಕಗಳು ಕೂಡ ಕ್ಷಯವನ್ನು ಹೊಂದ್ಬಿಡುತ್ತೆ ಅದು. ಕ್ಷಯಿಷ್ಣು ಸಾಧನಾ ಯತ್ನಾಹ, ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದೆ ಅದಕ್ಕೊಂದು ಯುಕ್ತಿ ಕೊಡ್ತಾ ಇದೆ. ಅಂದ್ರೆ ಒಂದು ರೀಸನ್ ಯಾತಕ್ಕೆ ಯಾವುದೇ ಲೋಕ ಕೂಡ ಕ್ಷಯವನ್ನು ಹೊಂದುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನೀನೊಂದು ಎಫರ್ಟ್ಸ್ ಹಾಕಿದ್ಯಾ. ಆ ಎಫರ್ಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಭಗವತ್ಪಾದರ ಭಾಷ್ಯದಲ್ಲಿ ಕೂಡ ಒಂದ್ ಕಡೆ ಹೇಳಿದ್ದಾರೆ. ಅದ್ರಲ್ಲಿ ನನಗೆ ಮೊದಲು ಅರ್ಥ ಆಗ್ತಾ ಇರಲಿಲ್ಲ ಅದು. ಯಾಕಂದ್ರೆ ನೋಡಿ, ಎಫರ್ಟ್ ಹಾಕಿಬಿಟ್ಟು ಯಾವ್ದೊಂದು ಸಿಗುತ್ತೆ ಅಂತ ಹೇಳಿದ್ರೆ, ಆ ಎಫರ್ಟ್ ಎಲ್ಲಿಗೆ ಎಷ್ಟು ತನಕ ಎಫರ್ಟ್ ಇರುತ್ತೋ ಅಂದ್ರೆ ಎಫರ್ಟ್ ಲಿಮಿಟೆಡ್ ಅದನ್ನ ಹೇಳ್ತಾರೆ ಭಗವತ್ಪಾದರು. ನೀನ್ ಹಾಕೋ ಎಫರ್ಟ್ಸ್ ಎಲ್ಲ ಲಿಮಿಟೆಡ್ ಎಫರ್ಟ್ಸ್ ಆಗಿರೋದ್ರಿಂದ ನಿನಗೆ ಸಿಗೋ ಫಲ ಕೂಡ ಲಿಮಿಟೆಡ್ ಆಗೇ ಇರುತ್ತೆ ಅದು. ಅನ್ಲಿಮಿಟೆಡ್ ಎಫರ್ಟ್ಸ್ ಹಾಕಕ್ಕೆ ಯಾವ ಒಂದು ಮನುಷ್ಯನಿಗೂ ಆಗೋದೇ ಇಲ್ಲ. ಆ ತರ ಸ್ಥಿತಿ, ಲೋಕ ಸ್ಥಿತಿ, ಪ್ರಕೃತಿ ಸ್ಥಿತಿ ಆತರ ಇದೆ. ಪ್ರತಿಯೊಬ್ಬನಿಗೂ ಕೂಡ ಅವ್ನು ಎಷ್ಟೇ ಅವನ್ನ ಪುಷಿಂಗ್ ಫಾರ್ವರ್ಡ್ ಅಂತ ಎಷ್ಟೇ ಅವನು ಮಾಡಿದ್ರು ಕೂಡ ಅದಕ್ಕೊಂದು ಇತಿಮಿತಿ ಇರುತ್ತೆ ಅದು. ಆದ್ರೆ ಹಾ, ಕರೆಕ್ಟ್. ಸೊ ಹಾಗಾಗಿ ಇವನ್ಗೆ ಎಷ್ಟು ಕಷ್ಟ, ಇವನ್ಗೆ ಎಷ್ಟು ಎಫರ್ಟ್ಸ್ ಹಾಕಿದ್ನೋ ಅದಕ್ಕೆ ತಕ್ಕನಾಗೆ ಒಂದು ಫಲ ಸಿಗುತ್ತೆ ಅಂತ ಇದೆ ಅದು. ಅದು ಇನ್ವೈಲಬಲ್ ಲಾ ಅದು. ಆದ್ರೆ ಈ ಬ್ರಹ್ಮಸ್ವರೂಪವನ್ನು ಹೊಂದಿದ್ದಾನೆ ಅಂತಿದೆಯಲ್ಲ, ಅದು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಎನಿ ಲಿಮಿಟೆಡ್ ಎಫರ್ಟ್ಸ್ ಅಟ್ ಆಲ್. ಅದು ತುಂಬಾ ಒಂದು ವಿಶೇಷ ಗಮನಿಸಕ್ಕೆ. ಆಮೇಲೆ ಅದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಬ್ರಹ್ಮಸ್ವರೂಪವನ್ನು ಹೊಂದಕ್ಕೆ ಏನ್ ಸಾಧನೆಯನ್ನ ಹೇಳುತ್ತೋ ಅದು ಹೇಳುವಾಗ್ಲೇ ಕೂಡ ಆ ಸಾಧನೆ ಮಾಡೋವನು ಕರ್ತ ಅಲ್ಲ ಅಂತ ತೋರಿಸುತ್ತೆ ಅದು. ಯಾಕಂದ್ರೆ ಅವ್ರ ಕರ್ತ ಅಲ್ಲ, ಅವ್ನಿಗೆ ಅದೇ ತಾನೇ ಹೇಳ್ಕೊಡೋದು ಉಪನಿಷತ್ತು. ನೀನು ಕರ್ತ ಭೋಕ್ತ ಅಲ್ವೇ ಇಲ್ಲ, ನೀನು ಕೇವಲ ಆತ್ಮಸ್ವರೂಪ, ನೀನು ಕರ್ತ ಭೋಕ್ತ ಅಲ್ವೇ ಇಲ್ಲ ಅಂತ ಒಂದು ಬಿಗಿನಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದಾನೇ ಹಾಗೆ ಶುರು ಮಾಡುತ್ತೇನೆ. ಅವಾಗ ಅವನು ಆತ್ಮಜ್ಞಾನ ಹೊಂದಕ್ಕಾಗಿ ಯಾವೊಂದು ಕರ್ಮ, ಯಾವೊಂದು ಎಫರ್ಟ್ಸ್ ಹಾಕ್ತಾನೋ ಆ ಎಫರ್ಟ್ಸ್ ಎಲ್ಲ ಕೂಡ ಇಟ್ ಇಸ್ ನಾಟ್ ಇನ್ ದಿ ಸೇಮ್ ಕ್ಯಾಟಗರಿ ಆಫ್ ವರ್ಲ್ಡ್ಲಿ ಎಫರ್ಟ್ಸ್. ಅದೇನೇ ಅದರಲ್ಲಿರೋ ವಿಶೇಷ. ಲೋಕದಲ್ಲಿ ಯಾವ್ದು ಎಫರ್ಟ್ಸ್ ಹಾಕ್ತಾರೋ ಅದು ನಾನ್ ಕರ್ತ ಅಂತ ಹಾಕೊಂಡು ಮಾಡ್ತಾನೆ. ಅದರ ಈ ಒಂದು ವಿಷಯದಲ್ಲಿ ಇರೋ ಎಫರ್ಟ್ಸ್ ಎಲ್ಲ ಇದೆಯಲ್ಲ, ಅದು ಈ ಒಂದು ಕರ್ತೃಗೆ ಲಿಮಿಟೆಡ್ ಆಗಿರೋದು ಆತರ ಒಂದು ಕ್ಯಾಟಗರಿ ಬರೋದೇ ಇಲ್ಲ ಇದು. ಇದಕ್ಕೆ ಬೇಕಾಗಿದೆ ಖಂಡಿತ ಸಮಾಧಾನ, ಇದು ಉಪರಿತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಮುಮುಕ್ಷುತ್ವ ಎಲ್ಲ ಬೇಕಾಗಿದೆ. ಆಮೇಲೆ ವಿವೇಕ, ವೈರಾಗ್ಯ ಎಲ್ಲ ಬೇಕಾಗಿದೆ. ಆಮೇಲೆ ಶ್ರವಣ, ಮನನ, ನಿಧ್ಯಾತ್ಮ ಬೇಕಾಗಿದೆ. ಬಟ್ ಇದೆಲ್ಲವೂ ಕೂಡ ಇದು ಈ ಬಾಕಿ ವಿಷಯದಲ್ಲಿ ಎಫರ್ಟ್ಸ್ ಆಗ್ತಾರಲ್ಲ ಆ ಕ್ಯಾಟಗರಿ ಬರೋದೇ ಇಲ್ಲ ಇದು ಅಂತ. ಯಾಕಂದ್ರೆ ಅಲ್ಲೆಲ್ಲ ಏನು ಅದೆಲ್ಲ ಮಾಡಿ ಅವನು ಯಾವ್ದೋ ಒಂದು ಫಲಕ್ಕೆ ಟ್ರೈ ಮಾಡ್ತಾನ ಅವನು. ಆ ಫಲ ಎಂತದ್ದು ಅಂತ ಕೇಳಿದ್ರೆ ಅದು ಮುಕ್ತಾಯ ಆಗೋದು, ಅದನ್ನೇ ಬೇಕಾದಷ್ಟು ಇವಾಗ ನೋಡ್ತೀವಿ ನಾವು. ಆದ್ರೆ ಈ ಆತ್ಮಜ್ಞಾನಕ್ಕಾಗಿ ಏನ್ ಶ್ರಮ ಪಡ್ತಾನೋದು ಅದು ಆ ಫಲ, ಆತ್ಮಜ್ಞಾನದ ಫಲ ಇದೆಯಲ್ಲ ಅದು ಮುಗಿಯೋ ವಿಷಯ ಅಲ್ವೇ ಇಲ್ಲ ಅದು. ಹಾಗಾಗಿ ಅದು ಮುಗ್ದೋಗೋದು ಅಥವಾ ನಾಶವಾಗೋದು ಅಂತ ಒಂದು ವಿಷಯ ಅಲ್ವೇ ಇಲ್ಲ ಅದು. ಅದರಿಂದ ಅದಕ್ಕೆ ಹಾಕೋ ಎಫರ್ಟ್ಸ್ ಕೂಡ ಇಟ್ ಡಸಂಟ್ ಕಮ್ ಅಂಡರ್ ಕ್ಯಾಟಗರಿ ಆಫ್ ವರ್ಲ್ಡ್ಲಿ ಎಫರ್ಟ್ಸ್ ಅಂತ ಭಗವತ್ಪಾದರು ತೋರಿಸಿದ್ದಾರೆ. ಸೊ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಕ್ಷಯಿಷ್ಣು ಸಾಧನ ಯತ್ನಾಹ, ಯಾವುದೇ ಒಂದು ಲೋಕ ಕ್ಷಯವಾಗುವ ಲೋಕಕ್ಕೆ ನಾವು ಯಾವ್ದನ್ನು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಹೋಗಕ್ಕೆ ಅಂತ, ಅಥವಾ ಈ ಲೋಕದಲ್ಲೇನೆ ನಾವು ಯಾವ್ದನ್ನು ಗಳಿಸಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆ ಸಾಧನ ಅಂದ್ರೆ ಏನು, ಅದಕ್ಕೆ ಬೇಕಾಗಿರೋ ಮೀನ್ಸ್, ಆ ಮೀನ್ಸ್ ಅನ್ನೋದು ಕೂಡ ಲಿಮಿಟೆಡ್ ಆಗಿ ಇರುತ್ತೆ ಅಂತ. ಹಾಗಾಗಿ ಲಿಮಿಟೆಡ್ ಮೀನ್ಸ್ ಇಂದ ನೀನ್ ಹೊಂದೋದು ಖಂಡಿತ ಲಿಮಿಟೆಡ್ ಆಗಿ ಇರುತ್ತೆ. ಅದನ್ನ ಇದರಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ರು ಕೂಡ ಒಂದು ತುಂಬಾ ಒಂದು ಕಠೋರವಾದ ಒಂದು ಸತ್ಯ, ಕಟುವಾದ ಸತ್ಯ ಅಂತ ಹೇಳ್ಬೋದು. ಅವನು ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಹೇಳ್ಬಿಟ್ಟು ಅದು ಹೇಳುತ್ತೆ. ಮುಮುಕ್ಷವಾದವನು ಎಂತಾಗಿರ್ತಾನೆ ಅಂದ್ರೆ ಲೋಕವನ್ನೆಲ್ಲ ಪರೀಕ್ಷೆ ಮಾಡ್ತಾನೆ. ಏನ್ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿದ್ರೆ, ಲೋಕದಲ್ಲಿ ಯಾರ್ಯಾರು ಏನೇನ್ ಹೊಂದ್ತಾ ಇದ್ದಾರೋ ಅದಕ್ಕೆ ಅವ್ರು ಏನ್ ಮೀನ್ಸ್ ಏನ್ ಎಫರ್ಟ್ಸ್ ಹಾಕಿದ್ದಾರೆ ಅಂತ ನೋಡ್ತಾನ ಅವನು. ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಮುಕ್ತಾಯ ಬರ್ತಾ ಇದೆ ಅಂತ ನೋಡ್ತಾನ. ಸರಿ, ಈ ಲೋಕದಲ್ಲಿ ಎಫರ್ಟ್ಸ್ ಎಲ್ಲ ಹಾಕಿ ಅವ್ರು ಬೇರೆ ಲೋಕಕ್ಕೆ ಹೋಗ್ತಾರಲ್ಲ, ಪುಣ್ಯವನ್ನ ಗಳಿಸ್ಕೊಂಡು ಕರ್ಮಗಳೆಲ್ಲ ಮಾಡಿ, ಆಗಾಗ್ಲೇ ಯಜ್ಞಗಳೆಲ್ಲ ಮಾಡಿ, ಅದು ಕೂಡ ಮುಕ್ತೋಗ್ತೆ ಅಂತ ನಮ್ಗೆ ಶಾಸ್ತ್ರದಿಂದ ಉಪನಿಷತ್ತೇ ಹೇಳ್ಕೊಡ್ತಾ ಇದೆ ನಮ್ಗೆ. ಆಗಿರುವಾಗ ಅವ್ನು ಏನ್ ಮಾಡ್ತಾನೆ, ನಾವು ಯಾವ್ದಾದ್ರು ಒಂದು ನಾಸ್ತಿ ಅಕೃತ ಕೃತೇನ ಅಂತ ಅದಕ್ಕೆ ಆ ವಾಕ್ಯ ಇರೋದು ಏನಂದ್ರೆ, ಅಕೃತ ಅಂತ ಹೇಳಿದ್ರೆ ದಟ್ ವಿಚ್ ಈಸ್ ನಾಟ್ ಆರ್ಟಿಫಿಷಿಯಲ್. ಕೃತಃ ಅಂತ ಹೇಳಿದ್ರೆ, ಕೃತಕ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಕೃತಕ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ಆರ್ಟಿಫಿಷಿಯಲ್, ಸಮಥಿಂಗ್ ವಿಚ್ ಇಸ್ ಪ್ರೊಡ್ಯೂಸ್ ಅಂತ. ಬಟ್ ಈ ಬ್ರಹ್ಮಸ್ವರೂಪ ಅನ್ನೋದು
ಅದು ಆರ್ಟಿಫಿಷಿಯಲ್ ಅಲ್ಲ, ಅದು ಪ್ರೊಡ್ಯೂಸ್ ಅಲ್ವೇ ಇಲ್ಲ, ಅದು ನಿತ್ಯ ಸಿದ್ಧ ವಸ್ತು, ನಿತ್ಯ ಸಿದ್ಧ ಒಂದು ವಸ್ತು ಅದು. ಬೇರೆ ನಾವು ಬಾಕಿ ಪೋಸ್ಟ್ ಎಲ್ಲ ಹೇಳ್ತೀವಲ್ಲ ಅದೆಲ್ಲ ಕ್ರಿಯೇಟೆಡ್ ಪೋಸ್ಟ್ ಅದೆಲ್ಲ. ಹಾಗಾಗಿ ಇವನ್ ಎಫರ್ಟ್ಸ್ ಇಂದಾನೇ ಕ್ರಿಯೇಟ್ ಮಾಡ್ಕೊಳ್ತಾನೆ ಅದನ್ನ. ಹಾಗಾಗಿ ಅದಕ್ಕೆ ಖಂಡಿತ ಅದಕ್ಕೊಂದು ಮುಕ್ತಾಯ ಇದೆ. ಅವಾಗ ನಾಸ್ತಿ ಅಕೃತಃ ಕೃತೇನ, ಅಕೃತವಾಗಿರೋದು ಅಂದ್ರೆ ಯಾವುದು ಕೃತಕವಲ್ವೋ ಬ್ರಹ್ಮಸ್ವರೂಪ ಅದು, ಅದನ್ನ ಕರ್ಮ ಕೃತ ಅಂತ ಹೇಳಿದ್ರೆ ಈ ಆರ್ಟಿಫಿಷಿಯಲ್ ಮೀನ್ಸ್ ಮುಖಾಂತರ ನಾವು ಅದಕ್ಕೆ ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಅವ್ನು ಏನ್ ಮಾಡ್ತಾನೆ, ಇದು ಅದನ್ನ ತಿಳ್ಕೊಳಕ್ಕಾಗಿ ಅವನು ತದ್ವಿಜ್ಞಾನಾರ್ಥಂ ಗುರುಮೇವ ವೇಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಲ್ಲಿ ಹೇಳ್ತಾರೆ. ಹಾಗಾಗಿ ಅವ್ನು ಹುಡುಕೋ ಸಮಯದಲ್ಲೇ ಇದಕ್ಕೆ ಹೇಳ್ಕೊಡ್ತೆ. ಇಲ್ಲಿ ಕೂಡ ಇವ್ರು ಹೇಳ್ತಾ ಇದ್ದಾರೆ, ಯಾವುದೇ ಲೋಕಗಳೆಲ್ಲ ಕೂಡ ಮುಕ್ತಾಯ ಹೊಂದುತ್ತಲ್ವಾ, ಅದನ್ನ ಹೊಂದೋದಕ್ಕೆ ಏನು ಒಂದು ಪ್ರಯತ್ನ ಮಾಡ್ತಾನೋ ಆ ಪ್ರಯತ್ನ ಮಾಡಕ್ಕೆ ಸಾಧನಗಳೆಲ್ಲ ಯೂಸ್ ಮಾಡ್ತಾನಲ್ಲ ಅದೆಲ್ಲ ಕೂಡ ಲಿಮಿಟೆಡ್ ಆಗೇ ಇರುತ್ತೆ ಅದು ಅಂತ ಅದನ್ನ ತಿಳಿಸ್ತಾರೆ ಅವರು. ಮತ್ತು ಏಷ ಸಾಧನಾಶ್ರಯಾತ್, ಈ ಒಂದು ಆತ್ಮಜ್ಞಾನ ಅಂತ ಇದೆಯಲ್ಲ ಅದು ಸಾಧನಗಳ ಮೇಲೆ ಆಶ್ರಯಿಸಿದ್ದಲ್ಲ ಅದು. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಇರೋದು. ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ನಿನ್ ನ್ಯಾಚುರಲ್ ಸ್ಟೇಟೇ ಅದು, ಆದ್ರೆ ತಿಳ್ಕೊಂಡಿಲ್ಲ ನೀನ್ ಅಷ್ಟೇನೆ. ಆ ತಿಳ್ಕೊಳಕ್ಕಾಗಿ ನೀನು ಒಂದು ಪ್ರಯತ್ನ ಮಾಡ್ಬೇಕಾಗಿದೆ. ಅವಾಗ ಆ ಬಾಕಿ ಕೇಸಸ್ ಎಲ್ಲ ಆತರ ಅಲ್ಲ. ಅದು ನನ್ಗೆ ತಿಳಿದಿಲ್ಲ, ಅದನ್ನ ತಿಳ್ಕೊಳಕ್ಕಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅಲ್ಲ ಅದು. ಆ ಒಂದು ಪೋಸ್ಟ್ ಇದೆ, ಅದನ್ನ ನೀನು ಹೊಂದಕ್ಕೆ ನೀನು ಎಫರ್ಟ್ಸ್ ಹಾಕ್ಬೇಕಾಗಿದೆ. ಆದ್ರೆ ಇದು ಆತರ ಒಂದು ಕ್ರಿಯೇಟೆಡ್ ಪೋಸ್ಟ್ ಅಲ್ವೇ ಇಲ್ಲ, ಅದು ನಿನ್ ನ್ಯಾಚುರಲ್ ಸ್ಟೇಟ್ ಅದೇನೆ. ಅಲ್ಲಿ ತಿಳ್ಕೊಂಡಿಲ್ಲ ನೀನು ಅಷ್ಟೇನೆ. ತಿಳ್ಕೊಳಕ್ಕೆ ನಿನ್ಗೆ ಆ ಅಜ್ಞಾನ ಹೋಗೋದಕ್ಕೆ ನೀನು ಒಂದು ಪ್ರಯತ್ನ ಮಾಡ್ಬೇಕಾಗಿದೆ ಅಷ್ಟೇನೆ. ಅದರಿಂದ ಇದು ಆ ಲೋಕದಲ್ಲಿ ಮಾಡೋ ಒಂದು ಮೀನ್ಸ್ ಅಂಡ್ ಎಂಡ್ಸ್ ಅಂತ ಇದೆಯಲ್ಲ ಆ ಕ್ಯಾಟಗರಿಗೆ ಬರೋದೇ ಇಲ್ಲ ಅಂತ ಇದನ್ನ ಹೇಳಿದ್ರು ಅವರು. ಆಮೇಲೆ ಮುಂದಕ್ಕೆ ಯೇಷೋ ಅಸ್ಯ ಪರಮ ಆನಂದ, ಅದಕ್ಕೆ ಹೇಳ್ತಾ ಇದ್ದಾರೆ ಆನಂದ ಪರಮೋ ಅಸ್ಯ ಅಸ್ಯ ಏವ ಸುಖೋತ್ಕರ್ಷ ಸಮಾಪ್ತಿತಃ ಸರ್ವಾನಂದ ಅತಿಶಯಿತ್ವಾತ್ ತಥಾಚ ಏತತ್ ಪ್ರವಕ್ಷ್ಯತೆ. ಹಾಗಾಗಿ ಉಪನಿಷತ್ತು ಏನ್ ಮಾಡ್ತಾ ಇದೆ, ತೈತ್ರಿಯದಲ್ಲೂ ಬಂದಿದೆ, ಬೃಹದಾರಣ್ಯಕದಲ್ಲೂ ಬರ್ತಾ ಇದ್ದು, ಲೋಕದಲ್ಲಿ ಒಂದು ಮನುಷ್ಯ ಯಾರು ಒಬ್ಬ ಮನುಷ್ಯ ಪಡ್ಕೊಳ್ಬಹುದಾದ ಒಂದು ಉತ್ತಮವಾದ ಆನಂದ ಅದು ತೋರಿಸುತ್ತೆ. ಅದು ಎಂತ ಮನುಷ್ಯನಾಗಿರ್ತಾನೆ ಅಂತ ಕೇಳಿದ್ರೆ ಅದು ಉಪನಿಷತ್ತು ಹೇಳುತ್ತೆ, ಅದು ಒಂದು ಯುವವಾಗಿರ್ಬೇಕು ಅವನು. ವಯಸ್ಸಾಗಿದ್ರೆ ಅವ್ನಿಗೆ ಇನ್ನೇನು ಅವ್ನು ಮಾಡಕ್ಕೆ ಕೈಯಲ್ಲಿ ಆಗಲ್ಲ ಅಂತ ಒಂದ್ ಸ್ಥಿತಿಗೆ ಬಂದಿರಬಾರ್ದು, ಯುವವಾಗಿರ್ಬೇಕು. ಎಷ್ಟು ಕಂಡೀಷನ್ಸ್ ಆಗುತ್ತೆ ಅದು. ಆಮೇಲೆ ಧರ್ಮಿಷ್ಠನ್ ಆಗಿರ್ಬೇಕು, ಕೊಬ್ಬು ಗಿಬ್ಬು ಅಹಂಕಾರ ಅಂತದೆಲ್ಲ ಇಲ್ಲದೇ ಇರೋನಾಗಿರ್ಬೇಕು ಅವ್ನಿಗೆ. ಆಮೇಲೆ ಅವನಿಗೆ ಯಾವ್ದಕ್ಕೂ ಕೊರತೆ ಇಲ್ಲ ಅವನಿಗೆ. ಅವನು ಚಕ್ರವರ್ತಿ, ಇಡೀ ಭೂಮಂಡಲಕ್ಕೆ ಅವನೇ ಅಧಿಪತಿ ಆಗಿದ್ದಾನೆ, ಅವನಿಗೆ ಯಾವ ವಿಷಯದಲ್ಲೂ ಕೊರತೆ ಇಲ್ಲ. ಹಾಗಾಗಿ ಅಂತ ಒಬ್ಬ, ನೋಡಿ ಎಷ್ಟು ಕಂಡೀಷನ್ಸ್ ಆಗಿದೆ ನೋಡಿ, ಅಂತ ಒಬ್ಬನಿಗೆ ಎಂತ ಒಂದು ಆನಂದ ಸಿಗುತ್ತೋ ಅದು ಮನುಷ್ಯರಲ್ಲಿ, ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಸಿಗಬಹುದಾದ ಒಂದು ಉತ್ತಮವಾದ ಆನಂದ ಅಂತ ಹೇಳ್ತಾರೆ. ಇದಕ್ಕೆ 100 ಪಟ್ಟು ಆನಂದ ದೇವತೆಗಳು, ಇಂಥದ್ದು ಪಿತೃಗಳು ದೇವತೆಗಳು ಮೇಲೆ ಹೋಗುತ್ತಾರೆ. ಸೊ ಒಂದು ಕ್ಯಾಲ್ಕುಲಸ್ ಆಫ್ ಆನಂದ ಅಂತ ಅದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೋಕದಲ್ಲಿ ನಾವು ವಿಷಯಗಳಿಂದ ಪಡ್ಕೊಳ್ಬಹುದಾದ ಆನಂದ ಇದೆಲ್ಲ ಕೂಡ ಅದೇನೆ. ಈ ಮನುಷ್ಯ ಲೋಕದಲ್ಲಿ ಯಾರು ಪಡ್ಕೊಳ್ತಾನೋ ಅದು ವಿಷಯಗಳಿಂದ ಬರೋ ಆನಂದತೆನೆ ಖಂಡಿತ. ಆದ್ರೆ ದೇವಲೋಕದಲ್ಲೂ ಇದೇ ತರನೇ, ಬ್ರಹ್ಮಲೋಕದಲ್ಲೂ ಇದೇ ತರನೇ. ಹಾಗಾಗಿ ಆದ್ರೆ ಈ ನಿಜವಾದ ಬ್ರಹ್ಮಾನಂದ ಅಂತ ಇದೆಯಲ್ಲ ಅದು ಈ ತರ ಒಂದು ಕ್ಯಾಟಗರಿಗೆ ಬರೋದೇ ಇಲ್ಲ. ಅದು ಈ ಒಂದು ಕ್ಯಾಲ್ಕುಲಸ್ ಅಲ್ಲಿ ಅದು ಸಿಕ್ಕಾಕೊಳ್ಳೋದೇ ಇಲ್ಲ ಅದು ಅಂತ. ಬಾಕಿ ಎಲ್ಲ ಆನಂದಗಳು ಇದರಲ್ಲಿ ತಾರತಮ್ಯ ಇರುತ್ತೆ, ಇದಕ್ಕಿಂತ ಅದಕ್ಕೆ ಹೆಚ್ಚು, ಇದಕ್ಕಿಂತ ಅದಕ್ಕೆ ಹೆಚ್ಚು ಅಂತ ಇರುತ್ತೆ. ಆದ್ರೆ ಈ ಬ್ರಹ್ಮಾನಂದ ಮಾತ್ರ ಅದಕ್ಕೆ ಸರಿಸಾಟಿ ಅನ್ನೋದು ಯಾವುದು ಇರೋದೇ ಇಲ್ಲ ಅದಕ್ಕೆ. ಅದರಿಂದ ಅದು ಈ ಒಂದು ತಾರತಮ್ಯ ಒಂದು ಸ್ಕೇಲ್ ಇದೆಯಲ್ಲ ಆ ಸ್ಕೇಲ್ಗೆ ಅದು ಸಿಗೋದೇ ಇಲ್ಲ ಅದು ಅಂತ ಹೇಳಿದ್ರು. ಆನಂದ ಪರಮೋಸ್ಯ ಅಸ್ಯ ಇತಿ ಉಕ್ತಾರ್ಥ ಪ್ರಸಿದ್ಧಯೇ ಏತಸ್ಯೈವ ಇತಿ ವಚಸ ಸಮರ್ಥೋ ಹೇತು ಉಚ್ಯತೆ. ಹಾಗಾಗಿ ಈ ಒಂದು ಆನಂದ ಅನ್ನೋದು ಉತ್ಕೃಷ್ಟವಾದ ಆನಂದ. ಇವನಿಗೆ ಇದೇ ಉತ್ಕೃಷ್ಟವಾದ ಆನಂದ ಯಾವುದು, ಬ್ರಹ್ಮಾನಂದ ಅನ್ನೋದೇ ಉತ್ಕೃಷ್ಟವಾದ ಆನಂದ, ಆತ್ಮಾನಂದನೂ ಅದೇನೆ ಅಂತ ಅದನ್ನ ತೋರಿಸಿ ಅದನ್ನ ನಮ್ಗೆ ಅದನ್ನ ಸಿದ್ಧಪಡಿಸಕ್ಕಾಗಿ ಏನ್ ಹೇಳ್ತಾ ಇದೆ ಉಪನಿಷತ್ತು, ಏನ್ ಮಾಡ್ತಾ ಇದೆ ಅಂದ್ರೆ, ಲೋಕದಲ್ಲಿ ಯಾರ್ಯಾರು, ಲೋಕ ಅಂತ ಹೇಳಿದ್ರೆ ನಾವು 14 ಲೋಕವು ತಗೋಬೇಕು. ಇಡೀ ಕ್ರಿಯೇಷನ್ ನಲ್ಲಿ ಯಾರ್ಯಾರು ಏನೇನ ಆನಂದ ಪಡ್ಕೊಳ್ತಾರೋ ಅದೆಲ್ಲವೂ ಕೂಡ ಆ ಬ್ರಹ್ಮಾನಂದ ಅಂತ ಒಂದಿದೆಯಲ್ಲ ಅದರ ಒಂದು ಸಣ್ಣ ಒಂದು ಪಾರ್ಟ್ಸ್ ಅಥವಾ ಡ್ರಾಪ್ಸ್ ಅಂತ ಹೇಳ್ಬೋದು. ಅದು ಆನಂದ ಸಿಂಧು, ಅದು ಇದು ಬಂದ್ಬಿಟ್ಟು ಆನಂದ ಬಿಂದು ಆಗಿರುತ್ತೆ ಅಷ್ಟೇ ಇದು. ಹಾಗಾಗಿ ಅದನ್ನ ಹೇಳುತ್ತೆ, ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ ಉಪನಿಷತ್ತಿನ ವಾಕ್ಯ ಹೇಳುತ್ತೆ. ಏನ್ ಹೇಳುತ್ತಂತೆ, ಈ ಒಂದು ಬ್ರಹ್ಮಾನಂದ ಇದೆಯಲ್ಲ ಇದರ ಒಂದು ಮಾತ್ರ ಅಂದ್ರೆ ಅದೊಂದು ಸಣ್ಣ ಒಂದು ಪ್ರಪೋರ್ಷನ್ ಅಂತ ಹೇಳ್ಬೋದು. ಅದನ್ನೇನೆ ಲೋಕದಲ್ಲಿ ಎಲ್ಲರೂ ಕೂಡ ಹೊಂದ್ತಾ ಇರ್ತಾರೆ. ಅದು ಯಾರಾಗಿಲ್ಲ ಪರವಾಗಿಲ್ಲ, ಎಷ್ಟೇ ಶಕ್ತಿವಂತರಾಗ್ಲಿ, ಎಷ್ಟೇ ಒಂದು ಅಕಾಂಪ್ಲಿಷ್ ಪರ್ಸನ್ ಆಗಿರ್ಲಿ, ಅವರೆಲ್ಲರೂ ಹೊಂದೋದು ಇದರ ಒಂದು ಚೂರು ಮಾತ್ರನೇ ಅದನ್ನ ಹೊಂದೋದು ಅಂತ ಹೇಳಿದಾಗ ಏನಾಯ್ತು, ಇದು ಎಲ್ಲದಕ್ಕಿಂತ ಮಿಗಿಲಾದ್ದು ಅಂತ ಗೊತ್ತಾಯ್ತು. ಆಮೇಲೆ ಬಾಕಿಯವರೆಲ್ಲ ಹೊಂದೋದು ಅದು ಈ ಬ್ರಹ್ಮಾನಂದವೇ, ಆದ್ರೆ ಅವರು ಉಪಾಧಿ ಸಹಿತವಾಗಿ ಅದನ್ನ ಹೊಂದ್ತಾ ಇದ್ದಾರೆ, ವಿಷಯಗಳ ಮುಖಾಂತರ ಅದನ್ನ ಹೊಂದ್ತಾ ಇದ್ದಾರೆ.
ಅದಕ್ಕೇನೆ ಉಪನಿಷತ್ ನಮ್ಮ ಶಾಸ್ತ್ರದಲ್ಲಿ ಕೂಡ ತೋರಿಸೋ ವಿಷಯ ಏನ್ ಹೇಳಿದ್ರೆ, ಒಬ್ಬ ಒಂದು ಸಿಹಿಯಾದ ಪದಾರ್ಥ, ಅವನಿಗೆ ಇಷ್ಟವಾದ ಪದಾರ್ಥ ಅವನಿಗೆ ಬಾಯಿ ಹಾಕೊಂಡು ಅದಕ್ಕೆ ಸುಖ ಬರುತ್ತೆ, ಅವನಿಗೆ ಸಂತೋಷ ಆಗುತ್ತೆ, ಅವನಿಗೆ ಆನಂದ ಆಗುತ್ತೆ. ಅದು ಈ ಆನಂದ ಕೂಡ ಬ್ರಹ್ಮಾನಂದವೇ, ಖಂಡಿತ ಇಲ್ಲ ಅಂತಿಲ್ಲ. ಆದ್ರೆ ಅದು ಏನಾಗಿದೆ, ವಿತ್ ಸರ್ಟನ್ ಕಂಡೀಷನ್ಸ್ ಅದು ಸಿಗ್ತಾ ಇದೆ ಈ ಕ್ಷಣದಲ್ಲಿ. ಅದು ಆಮೇಲೆ ಈ ಕಂಡೀಷನ್ಸ್ ಹೊರಟೋದಾಗ ಅದು ಹೋಗ್ಬಿಡುತ್ತೆ ಅದು, ಅಲ್ವಾ? ಈ ಬೇಕಾದಷ್ಟು ಕಂಡೀಷನ್ಸ್ ಇದೆ ಅದ್ರಲ್ಲಿ. ಅಂದ್ರೆ ಆ ವಸ್ತು ಇವನಿಗೆ ಸಿಗ್ತಾನೆ ಇರ್ಬೇಕು ಅನ್ನೋದಿದೆ. ಆಮೇಲೆ ಇವನಿಗೆ ಅದನ್ನ ತಗೊಳಕ್ಕೆ ಇವನಿಗೆ ಶಕ್ತಿನೂ ಇರ್ಬೇಕು, ಇವನಿಗೆ ಅದನ್ನ ಸೇವಿಸಕ್ಕೆ ಕೂಡ ಶಕ್ತಿ ಇರ್ಬೇಕು ಅಂತ ಇದೆ. ಇದಕ್ಕೆ ಇಷ್ಟೆಲ್ಲ ಕಂಡೀಷನ್ಸ್ ಇದೆ. ಅದು ದೇಶ, ಕಾಲ, ವಸ್ತು, ಇಂಥ ಕಂಡೀಷನ್ಸ್ ಎಲ್ಲ ಇದೆ. ಆದ್ರೆ ಈ ಆತ್ಮಾನಂದ ಅನ್ನೋದು ಮಾತ್ರ ಅದು ನ್ಯಾಚುರಲ್ ಆಗಿ ಇರೋದು. ಅದು ಹೊಂದ್ಬಿದ್ದಾನೆ ಅಂತ ಹೇಳಿದ್ರೆ ಅದು ಕಡಿಮೆ ಆಗೋದು ಅಂತದೆಲ್ಲ ಇದಾಗೋ ಅಂತ ಹೇಳ್ತಾ ಇದೆ. ಅದಕ್ಕೆ ಈ ಯಾವ್ದು ಆತ್ಮಾನಂದ ಅಂತ ಇದೆಯಲ್ಲ, ಅದು ನಿರುಪಾಧಿಕ, ಯಾವುದೇ ಒಂದು ವಸ್ತುವಿನ ಸಂಪರ್ಕ ಇಲ್ದೇನೆ ಅದು ನ್ಯಾಚುರಲ್ ಆಗಿ ಸಿಗ್ತಾ ಇರೋದು. ಬೇರೆ ಈ ಆನಂದಗಳೆಲ್ಲ ಏನಾಗ್ತಾ ಇದೆ, ವಿಷಯ ಆನಂದ ಅಲ್ಲ, ಯದ್ಯಪಿ ಅದು ಬ್ರಹ್ಮಾನಂದವೇ ಆಗಿದ್ರು ಕೂಡ ಇದು ಉಪಾಧಿಗಳಲ್ಲಿ ಅದು ಸಿಗಾಕೊಂಡು ಅದು ಫೈನೈಟ್ ಆಗೋಗ್ತಿದೆ, ಆಗೋಗ್ತಾ ಇದೆ. ಹಾಗಾಗಿ ಇಂಥ ಒಂದು ರೀತಿಯಲ್ಲಿ ಅದು ಈ ಆನಂದ, ಸಿಗ್ತಾ ಇರೋದು ಆನಂದ, ಆತ್ಮಾನಂದ ಅನ್ನೋದು ಅಷ್ಟೊಂದು ಉತ್ಕೃಷ್ಟವಾದ್ದು ಅಂತ ಇದು ಹೇಳ್ತಾ ಇದೆ. ಹೌದು ಹೌದೌದು, ಅನುಭವದಿಂದಲೇ ಗೊತ್ತಾಗ್ಬೇಕಾದದ್ದು. ಉಪನಿಷತ್ತು ಸ್ವಲ್ಪ ಹೌದೌದು, ಯಾಕಂದ್ರೆ ಅವ್ರಿಗೆ ಹೌದು ಸಮಾಜ ಸ್ಥಿತಿಯಲ್ಲಿ ಅಥವಾ ಬ್ರಹ್ಮಜ್ಞಾನಿಗಳಾಗಿರೋರಿಗೆ ಈ ಆನಂದ ಅವರಿಗೆ ಸಿಗ್ತಾ ಇರುತ್ತೆ, ಅದು ಖಂಡಿತ. ಹಾಗಾಗಿ ಹೌದು, ಅದ್ ಸರಿ. ಆದ್ರೆ ಸಮಾಜದಲ್ಲಿ ಇದ್ದವ್ರಿಗೆ ಆ ವಿಷಯ, ಆದ್ರೆ ಸಮಾಧಿಯಲ್ಲಿ ಇಲ್ಲದೆ ಇರೋರಿಗೆ ಅವ್ರಿಗೆ ನ್ಯಾಚುರಲ್ ಆಗಿ ಈ ಆನಂದ ಸ್ವರೂಪದಲ್ಲಿ ಅವ್ರಿಗೆ ಇದ್ದೀವಿ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅದ್ರಲ್ಲಿ ಸಮಾಧಿಯಲ್ಲಿ ಇದ್ದವ್ರಿಗೆ ಆ ಸಮಾಧಿಯಲ್ಲಿ ಆನಂದ ಅನುಭವಿಸಿರ್ತಾರೆ ಖಂಡಿತ. ಆದ್ರೆ ಆಚೆ ಬಂದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇಂಥ ಒಂದು ಆನಂದದಲ್ಲಿ ನಾನು ಇದ್ದಿದ್ದೀನಿ ಅಂತ. ಬಟ್ ಆ ಸಮಯದಲ್ಲಿ ಅವ್ರಿಗೆ ಒಂದು ದುಃಖ ಅನ್ನೋದೆಲ್ಲ ಇರೋದಿಲ್ಲ ಖಂಡಿತ. ಅದೇ ಸಮಯದಲ್ಲಿ ಅಜ್ಞಾನ ಅನ್ನೋದು ಕೂಡ ಇರೋದಿಲ್ಲ. ಹೀಗೆ ಒಂದು ಇದೆ. ಹೌದು ಹೌದು, ಮೈಂಡ್ ಸೈಲೆಂಟ್ ಆಗಿದ್ರೇನೆ ಇದು ಅಭಿವ್ಯಕ್ತಿ ಆಗೋದು. ಆಕ್ಚುಲಿ ಇದು ಕೂಡ ಇಟ್ ಡಸಂಟ್ ಗೆಟ್ ಪ್ರೊಡ್ಯೂಸ್ಡ್ ದೇರ್. ಮೈಂಡ್ಗೆ ಬಾಕಿ ಇರೋ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇದೆಯಲ್ಲ, ಅದು ಇದನ್ನ ಮುಚ್ಚಾಕ್ತಾ ಇದೆ. ಅವ್ರ ಯೋಗ ಶಕ್ತಿ, ಅವ್ರ ಯೋಗ ಬಲದಿಂದ, ಅವರ ಅಭ್ಯಾಸ ಬಲದಿಂದ ಅವ್ರು ಏನ್ ಮಾಡಿದ್ದಾರೆ, ಆ ಬಾಕಿ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇಲ್ಲದೆ ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ. ಅವಾಗ ಇದು ಮಾತ್ರ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಹೀಗೆ ಕೃಷ್ಣೋಪಿ ಆನಂದ ಇಚ್ಛ ಏಷ ಆನಂದ ತದವಿದ್ಯೈಕ ಹೇತುತಃ ಬುದ್ಧಿಯಾದಿ ಉಪಾಧಿ ಅವಚ್ಛೇದಾತ್ ಮಾತ್ರ ಇತಿ ವ್ಯಪದಿಶ್ಯತೆ. ಹಾಗಾಗಿ ಈ ಒಂದು ಇಡೀ ಪೂರ್ತಿ ಆನಂದ ಅಂತ ಯಾವುದು ಬ್ರಹ್ಮಾನಂದ ಅಂತ ಇದೆಯಲ್ಲ, ಅದೇನೆ ಏನಾಗ್ತಾ ಇದೆ, ಅವಿದ್ಯೈಕ ಹೇತುತಃ, ಅದ್ರ ಬಗ್ಗೆ ಒಂದು ಅವಿದ್ಯೆ, ಅಂದ್ರೆ ಆ ಆನಂದ ಯಾವುದು ಗೊತ್ತಾಗ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ, ಅದು ಬುದ್ಧಿಯಾದಿ ಉಪಾಧಿ ಅವಚ್ಛೇದಾತೆ, ಬುದ್ಧಿ ಮುಂತಾದ ಉಪಾಧಿ, ಬುದ್ಧಿ ಅನ್ನೋದು ಅದನ್ನ ಅನುಭವಿಸಕ್ಕೆ ಬುದ್ಧಿ ಬೇಕು ಖಂಡಿತ. ಅದ್ ಜೊತೆಗೆ ಅದೇ ಲೋಕದಲ್ಲಿ ಇರೋ ಅನುಭವಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಆ ವಸ್ತುಗಳು ಸಿಗ್ಬೇಕು ನಮ್ಗೆ, ಆ ಕಂಡೀಷನ್ಸ್ ನಮ್ಗೆ ಅನುಕೂಲವಾಗಿರ್ಬೇಕು. ಇದೆಲ್ಲ ಇದ್ರನ್ನೇ ಲೋಕದಲ್ಲಿ ಇರೋ ಅನುಭವ ಸಿಗುತ್ತೆ ಅದು. ಆದ್ರೆ ಅದೇ ಬ್ರಹ್ಮಾನಂದವೇ ಈ ಮುಖಾಂತರ ಸಿಗ್ತಾ ಇದೆ. ಆದ್ರೆ ಇವುಗಳೆಲ್ಲ ಈ ಒಂದು ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಿ ಸಿಗ್ತಾ ಇದೆ. ಆಮೇಲೆ ಮುಗಿದೋಗುತ್ತೆ. ಈ ಕಂಡೀಷನ್ಸ್ ಫೇಲ್ ಆದಾಗ ಅದು ನಿಂಚೋದಾಗ ಆನಂದದಲ್ಲಿ ನಿಂಚೋಗ್ಬಿಡುತ್ತೆ. ಆ ಆನಂದ ಮಾತ್ರ ಯಾವತ್ತೂ ಕೂಡ ಇಟ್ ಇಸ್ ನಾಟ್ ಕಂಡೀಷನಲ್ ಅಂತ. ಇಟ್ ಇಸ್ ನಾಟ್ ಕಂಡೀಷನಲ್. ಇದಕ್ಕೆ ಕಂಡೀಷನ್ಸ್ ಅಪ್ಲೈ, ಯಾವ್ದಕ್ಕೆ? ಲೋಕಾನಂದಕ್ಕೆ. ಆದ್ರೆ ಆ ಬ್ರಹ್ಮಾನಂದಕ್ಕೆ ನೋ ಕಂಡೀಷನ್ಸ್ ಅಪ್ಲೈ, ಅದು ಅನ್ಕಂಡೀಷನಲ್ ಆನಂದ ಅದು ಅಂತ ಅದನ್ನ ಇವತ್ತು ತಿಳಿಸ್ತಾ ಇದ್ದಾರೆ. ಕೃಷ್ಣೋಪಿ ಚ ಏಷ ಆನಂದ ತದ್ ಅವಿದ್ಯೈಕ ಹೇತುತಃ. ಆ ಆನಂದದ ಬಗ್ಗೆ ಒಂದು ಅವಿದ್ಯೆಯಿಂದಲೇ ಜನಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರಿಗೂ ಕೂಡ ನಮ್ಮ ಗುರುಗಳು ಇದನ್ನ ಬ್ರಹ್ಮವಾಸನ ಅಂತ ಹೇಳೋರು. ಪ್ರತಿಯೊಬ್ಬರಿಗೂ ಕೂಡ, ಎಲ್ಲಾ ಜೀವಗಳಿಗೂ ಕೂಡ, ಎಲ್ಲಾ ಮನುಷ್ಯರಿಗೂ, ಎಲ್ಲಾ ಜೀವಗಳಿಗೂ ಕೂಡ ಯಾರು ಹೇಳ್ಕೊಡ್ದೇನೆ ನ್ಯಾಚುರಲ್ ಆಗಿ ಒಂದು ಬ್ರಹ್ಮವಾಸನೆ ಇದೆ ಅಂತ ಎಲ್ಲರಿಗೂ ಕೂಡ. ಅದೆಂತ ವಾಸನೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಸುಖವಾಗಿರ್ಬೇಕು, ನಾನು ಸುಖವನ್ನು ಪಡಿಬೇಕು ಅಂತ ಒಂದು ಯಾರು ಹೇಳ್ಕೊಡ್ದೇನೆ ಇದೆ. ಸಣ್ಣ ಮಗು ಅವತ್ತಾನು ಹುಟ್ಟಿದೆ, ಅದಕ್ಕೆ ಕೂಡ ತಾನು ಸುಖವಾಗಿರ್ಬೇಕು, ತನಗೆ ಕಷ್ಟ ಬರಬಾರ್ದು, ತನಗೆ ದುಃಖ ಬರಬಾರ್ದು ಅಂತ ಒಂದು ಅದಕ್ಕೆ ಯಾರು ಹೇಳ್ಕೊಡ್ದೇನೆ ಬಂದಿದೆ. ಅದು ಈ ತರ ಪ್ರತಿಯೊಂದು ಜೀವಕ್ಕೂ ಇದೆ. ಅದು ದೊಡ್ಡ ಜೀವಿಯಾಗಲಿ, ಸಣ್ಣ ಪುಟ್ಟ ಜೀವಿಯಾಗಲಿ, ಎಲ್ಲರಿಗೂ ಕೂಡ ಇದಿದೆ. ಇದು ಬ್ರಹ್ಮವಾಸನ ಅಂತ. ನನಗೆ ಒಂದು ಆನಂದ ಸಿಗಬೇಕು ಅಂತ ಒಂದಿದೆ ಇದು. ಆದ್ರೆ ನೀನೇ ಆ ಆನಂದ ಸ್ವರ್ಗವಾಗಿದ್ದೀಯಾ ಅಂತ ಗೊತ್ತಿಲ್ಲ. ಅದು ಶಾಸ್ತ್ರ ಮಾತ್ರ ಹೇಳ್ಕೊಟ್ಟಾಗ ಅವನು ಏನ್ ಮಾಡ್ತಾನೆ, ಅದನ್ನ ತಿಳ್ಕೊಳ್ತಾನೆ. ಶಾಸ್ತ್ರ ಹೇಳ್ಕೊಟ್ಟಿದ್ದನ್ನ ಹೌದು ಅಂತ ಅವನು ತಿಳ್ಕೊಳ್ತಾನೆ, ಅವನ ಸಾಧನೆ ಮಾಡಿ. ಆದ್ರೆ ಸೊ ಹೀಗಾಗಿ ಹೇಳ್ತಾ ಇದ್ದಾರೆ, ಆ ಆನಂದದ ಬಗ್ಗೆ ಒಂದು ಅವಿದ್ಯೆ ಕಾರಣದಿಂದ ಏನಾಗ್ತಾ ಇದೆ, ಈ ಒಂದು ಉಪಾಧಿಗಳ ಮುಖಾಂತರ ಅವನು ಆ ಆನಂದದ ಒಂದು ವಾಟ್ ಮ್ಯಾನಿಫೆಸ್ಟೇಷನ್ಸ್ ಅದನ್ನ ಪಡ್ಕೋಬೇಕಾಗಿದೆ. ಅದು ಸಮ್ ಕಾಂಪ್ರಮೈಸ್ಡ್ ವರ್ಷನ್ಸ್ ಆಫ್ ದಟ್ ಸೇಮ್ ಆನಂದ. ಶುದ್ಧವಾದ ಬ್ರಹ್ಮಾನಂದ ಅಂತೆಲ್ಲ ಅದರ ಒಂದು ಹೈಲಿ ಕಾಂಪ್ರಮೈಸ್ಡ್ ಕರೆಕ್ಟ್ ವರ್ಷನ್ಸ್ ನ ಇವನು ಪಡ್ಕೋಬೇಕಾಗಿದೆ. ಮನುಷ್ಯರು ಪಡ್ಕೋಬೇಕಾಗಿದೆ, ಪ್ರಾಣಿಗಳು ಹೋಗ್ತಾನೆ. ಹಾಗಾಗಿ
ಹೀಗೆ ಇದನ್ನು ತೋರಿಸ್ತಾ ಇದೆ. ಅಂತ ಆನಂದ ಕೂಡ ಖಂಡಿತ ಇವರೆಲ್ಲ ಅನುಭವಿಸೋದು ಕೂಡ ಅದಕ್ಕೆ ಒಂದು ಲವಲೇಶ ಅಷ್ಟೇನೆ. ಆದ್ರೆ ಅದು ಸಂಪೂರ್ಣವಾಗಿ ಸಿಗ್ತಾ ಇರೋದು ಅವನಿಗೆ ವಿತೌಟ್ ಎನಿ ಕಂಡೀಷನ್ ಸಿಗ್ತಾ ಇರೋದು ಅದನ್ನು ಪಡ್ಕೊಂಡವ್ರು ಮಾತ್ರ ಅಂತ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಮಾನುಷಾದಿ ಹೈರಣ್ಯ ಗರ್ಭಾಂತ ಆನಂದ ಮಾತ್ರಯ ಪರಾನಂದಂ ಬೋಧಯಿತು ಶ್ರೋತ್ರಿಯೇ ತದುದಾಕೃತಿ. ಇವಾಗ ಹೇಳ್ತಾ ಇದ್ದಾರೆ ಉಪನಿಷತ್ತು ಏನ್ ಮಾಡ್ತಾ ಇದ್ರೆ, ತೈತಿರೀಯ ಉಪನಿಷತ್ತು ಕೂಡ ಅಷ್ಟೇನೆ, ಬೃಹದಾರಣ್ಯಕದಲ್ಲಿ ಹೋಗ್ತೇನೆ, ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತ ಒಂದು ಮಧ್ಯದಲ್ಲಿ ಸೇರಿಸ್ತಾ ಇದ್ದಾರೆ. ಏನರ್ಥ ಅಂತ ಹೇಳಿದ್ರೆ, ಬಾಕಿಯವರೆಲ್ಲ ಅವರು ಒಂದು ಅತ್ಯಂತ ತಪಸ್ಸು ಅಂದ್ರೆ ಏನು, ಅದಕ್ಕೆ ಪಡ್ಕೊಳಕ್ಕೆ ಏನ್ ತಪ್ಪುಗಳೆಲ್ಲ ಇದೆ ಅದೆಲ್ಲ ಅನುಭವಿಸಿ ಅದೆಲ್ಲ ಮಾಡಿ ಆಮೇಲೆ ಅದಕ್ಕೆ ಬೇಕಾಗಿರೋ ಕರ್ಮಗಳು ಉಪಾಸನೆಗಳೆಲ್ಲ ಮಾಡಿ ಅವರಿಗೆ ಸಿಗ್ತಾ ಇದೆಯಲ್ಲ ಈ ಆನಂದ. ಆದ್ರೆ ಯಾರು ಬ್ರಹ್ಮಜ್ಞಾನವನ್ನೇ ಪಡ್ಕೊಂಡಿದ್ದಾನೋ, ಶ್ರೋತ್ರಿಯ ಅಂದ್ರೆ ಇದು ಶ್ರುತಿಯನ್ನು ಚೆನ್ನಾಗಿ ಅವನು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದ್ರ ಮುಖಾಂತರ ಸಾಧನೆ ಮಾಡಿ ಒಂದು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದಾನಲ್ಲ, ಅವನಿಗೆ ಇದು ಅವನಿಗೆ ಯಾವುದೇ ಒಂದು ತಡೆಯನ್ನು ಇಲ್ದೇನೆ ಇದು ಸಿಗ್ತಾ ಇರುತ್ತೆ ಅವನಿಗೆ ಅಂತ. ಅದಕ್ಕೆ ಹೇಳ್ತಾ ಇದೆ, ಮಾನುಷಾದಿ ಹೈರಣ್ಯ ಗರ್ಭ ಅಂತ ಆನಂದ ಮಾತ್ರಯ ಪರಾನಂದಂ ಬೋಧಯಿತು. ಅದರಿಂದ ಆ ಒಂದು ಸ್ಕೇಲ್ಸ್ ಇದೆಯಲ್ಲ, ಒಂದು ಒಬ್ಬೊಬ್ಬರಿಗೆ ಯಾವ್ಯಾವ ಎಷ್ಟು ಆನಂದ ಸಿಗ್ತಾ ಇದೆ ಅಂತ ಒಂದು ಲೆಕ್ಕಾಚಾರ ಹಾಕಿ ಹೇಳ್ತಾ ಇದೆ ಅದು. ಅದರಿಂದ ಆದ್ರೆ ಅದೆಲ್ಲ ಕೂಡ ಈ ಬ್ರಹ್ಮಾನಂದದೇ ಒಂದು ಬೇರೆ ಬೇರೆ ಏನ್ ಹೇಳುದು ಪ್ರಪೋರ್ಷನ್ಸ್ ಅಂತ ಹೇಳಕ್ಕಾಗಿ ಏನ್ ಮಾಡ್ತಾ ಇದೆ, ಈ ಒಂದು ಸ್ಕೇಲ್ ಕೊಡ್ತಾ ಇದೆ ಅದು. ಪರಾನಂದಂ ಬೋಧಯಿತು ಶ್ರೋತ್ರಿಯೇ ತದ್ ಉದಾಹೃತಿ. ಅಂದ್ರೆ ಯಾರು ಶ್ರೋತ್ರಿಯ ಅಂತ ಹೇಳಿದ್ರೆ ಒಬ್ಬ ಸರಿಯಾಗಿ ತಿಳ್ಕೊಂಡು ಹಾಗೆ ಆ ಬ್ರಹ್ಮಾನಂದವನ್ನು ಪಡ್ಕೊಂಡಿದ್ದಾನೆ ಜ್ಞಾನಿಯಾಗಿರೋನು, ಅದನ್ನೇ ಹೇಳ್ತಾ ಇದ್ದಾರೆ. ಶ್ರೋತ್ರಿಯೋ ವೇದಶಾಸ್ತ್ರಜ್ಞ ನಿಷ್ಪಾಪ ಭ್ರಮವಿತ್ವತಃ ಭೋಗ್ಯದೋಷಾನ್ ವಿವಿಚ್ಯ ಆಸ್ತೆ ನ ಅತಃ ಕಾಮೇನ ಹನ್ಯತೆ. ಶ್ರೋತ್ರಿಯಸ್ಯ ಅಕಾಮಹತಸ್ಯ ಅಂತ ಅದಕ್ಕೆ ಇದು ಏನರ್ಥ ಅಂತ ಹೇಳಿದ್ರೆ, ಶ್ರೋತ್ರಿಯನಿಗಿದ್ದಾನೆ ಅಂದ್ರೆ ಶ್ರೋತ್ರಿಯ ಅಂದ್ರೆ ಏನು, ವೇದಶಾಸ್ತ್ರದಲ್ಲಿರೋ ಟ್ರೂತ್ ಅಂತ ಏನಿದೆ ಅದು ತಿಳ್ಕೊಂಡಿದ್ದಾನೆ. ಅದ್ ಮಾತ್ರ ಅಲ್ಲ, ಅವನಿಗೆ ಅಕಾಮಹತಃ ಅಂತ ಇನ್ನೊಂದು ವಿಶೇಷಣ ಆಗ್ತಾ ಇದೆ. ಏನರ್ಥ ಅಂತ ಹೇಳಿದ್ರೆ, ಕಾಮಗಳಿಂದ ಅಥವಾ ಯಾವುದೇ ಕಾಮ ಅಂದ್ರೆ ಬಯಕೆ, ಯಾವುದೇ ಒಂದು ಬಯಕೆ, ಅದು ಈ ಲೋಕದ ಬಯಕೆ ಆಗಿರ್ಬೋದು, ಪಾರಲೌಕಿಕ ಬಯಕೆ ಆಗಿರ್ಬೋದು, ಯಾವುದೇ ಒಂದು ಬಯಕೆಯಿಂದ ಅವನು ಹತನಾಗಿಲ್ಲ. ಅಂದ್ರೆ ಏನಿದು, ಯಾವುದೇ ಬಯಕೆ ಅವನು ಕಾಡ್ತಾ ಇಲ್ಲ ಅಂತ. ಯಾವುದೇ ಬಯಕೆ ಅವನು ಕಾಡ್ತಾ ಇಲ್ಲ. ಆ ಒಂದು ಸ್ಥಿತಿ ಎಂತ ಒಂದು ಆತರ ಒಂದು ಸ್ಥಿತಿ ಬಂದ್ಬಿಟ್ರೆ ಒಬ್ಬನಿಗೆ ಎಷ್ಟು ನೆಮ್ಮದಿ ಇರುತ್ತೆ ಅವನಿಗೆ ಅಂತ. ಯಾಕಂದ್ರೆ ಬಯಕೆ ಅಂತ ಒಂದಿದ್ರೆ ಅವನಿಗೆ ಖಂಡಿತ ನೆಮ್ಮದಿ ಇರೋದಿಲ್ಲ. ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಗಳಿಸ್ಬೇಕು ಅಂತ ಇರುತ್ತೆ, ಅದನ್ನ ಅದನ್ನ ಗಳಿಸ್ಬೇಕು ಅಂತ ಇರುತ್ತೆ. ಅದರಿಂದಲೇ ತುಂಬಾ ಜನ ಪಾಪಗಳೆಲ್ಲ ಕೂಡ ಮಾಡೋದು ಅಂತ ಇರುತ್ತೆ. ಒಂದು ಬಯಕೆಯನ್ನು ಪೂರೈಸ್ಕೊಳ್ಳಕ್ಕಾಗಿ ಪೈಪೋಟಿ ಇರುತ್ತೆ ಅದಕ್ಕೆ. ಅವಾಗ ಪೈಪೋಟಿಯನ್ನು ನ್ಯಾಚುರಲ್ ಆಗಿ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನಿಭಾಯಿಸಕ್ಕಾಗದೆ ಅದರಲ್ಲಿ ಕ್ರೂಕೆಡ್ ಮೀನ್ಸ್ ಎಲ್ಲ ಟ್ರೈ ಮಾಡ್ತಾರೆ. ಆದ್ರಿಂದ ಅವ್ರಿಗೆ ಪಾಪ ಬರುತ್ತೆ ಅದರಿಂದ ಅಂತ ಶಾಸ್ತ್ರಗಳೆಲ್ಲ ನಮ್ಮನ್ನ ಎತ್ತರಕ್ಕೆ ಕೊಡುತ್ತೆ ಅದು. ಅದರಿಂದ ಯಾತಕ್ಕೆ ನೀನು ಪಾಪ ಮಾಡ್ತೀಯ ಅಂತ ಹೇಳಿದ್ರೆ, ಈ ಒಂದು ಬಯಕೆಗೆ ನೀನು ಎಡೆ ಕೊಟ್ಟಿದ್ದಿಂದ ಮನಸ್ಸಲ್ಲಿ, ಆ ಬಯಕೆಗೆ ಎಡೆ ಕೊಟ್ಟಿದ್ದೆ ಹೋದ್ರೆ ನೀನ್ ಈ ಪಾಪ ಮಾಡ್ತಾ ಇರ್ಲಿಲ್ಲ ಅಂತ. ಅದು ಎಷ್ಟೋ ಕೇಸಸ್ನೆಲ್ಲ ಪುರಾಣ ಇತಿಹಾಸಗಳೆಲ್ಲ ಈ ಕೇಸಸ್ಸೇ ಬಂದಿರೋದು ತುಂಬಾ. ಅದು ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ, ಆ ಬಂಗಾರದ ಜಿಂಕೆ ಮೇಲೆ ಕೂಡ ಒಂದು ಆಸೆ ಬಂದಿದ್ದರಿಂದ ಎಷ್ಟು ಕಷ್ಟ ಆಯ್ತು ಅಂತ ಆ ಕಥೆಯನ್ನು ಕೂಡ ಹೇಳುತ್ತೆ ಅದು. ಅವರೆಲ್ಲ ಇದಕ್ಕೆ ಬೀಳೋರಲ್ಲ, ಆದ್ರೂ ಕೂಡ ಅಂತವ್ರೇ ಇದಕ್ಕೆ ಬಿದ್ದಿದ್ದಾರೆ ನೋಡು ಅಂತ ತೋರಿಸಿ ನಮ್ಗೆ ಹಾಗಿರುವಾಗ ನಿನ್ ಗತಿ ಎಂತದ್ದು, ಅದರಿಂದ ನೀನ್ ಎಷ್ಟು ಎಚ್ಚರವಾಗಿರ್ಬೇಕು ಅಂತ ತೋರ್ಸಕ್ಕೆ ನಮ್ಗೆ ಈ ಕಥೆಗಳೆಲ್ಲ ಬಂದಿರೋದು, ಪುರಾಣಗಳಲ್ಲಿ ಇತಿಹಾಸಗಳೆಲ್ಲ ಬಂದಿರೋದು. ಹಾಗಾಗಿ ಈ ಶ್ರೋತ್ರಿಯ ಅಂದ್ರೆ ಯಾರು ಅಂತ ಕೇಳಿದ್ರೆ ಅದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ವೇದಶಾಸ್ತ್ರಜ್ಞ ನಿಷ್ಪಾಪ, ಅವನಿಗೆ ಪಾಪ ಇಲ್ಲ ಅವನಿಗೆ. ಯಾಕೆಂದ್ರೆ ಅವನು ಬಯಕೆಗೆ ಬೇರೆ ಬಯಕೆಗಳಿಗೆಲ್ಲ ಎಡೆ ಕೊಟ್ಟು ಅವನು ಪಾಪ ಮಾಡಿಲ್ಲ ಅವನು, ಅದರಿಂದ ಅವನಿಗೆ ಪಾಪ ಇಲ್ಲ, ನಿಷ್ಪಾಪ. ಪಾಪ ಇದ್ರೆ ಖಂಡಿತ ಅವನಿಗೆ ದುಃಖನೇ ಬರ್ತಾ ಇತ್ತು, ಈ ಆನಂದ ಸಿಗ್ತಾ ಇದ್ದಿಲ್ಲ ಅವನಿಗೆ. ಹಾಗಾಗಿ ನಿಷ್ಪಾಪ ಯಾತಕ್ಕೆ ಅಂತ ಕೇಳಿದ್ರೆ, ಬ್ರಹ್ಮವಿತ್ವತಃ ಅವನಿಗೆ ಬ್ರಹ್ಮಜ್ಞಾನ ಇರೋದ್ರಿಂದ ಅವನಿಗೆ ನಿಷ್ಪಾಪ. ಅಂದ್ರೆ ಈ ಬ್ರಹ್ಮಜ್ಞಾನ ಹೊಂದಿದವನಿಗೆ ಯಾವುದೇ ಪುಣ್ಯ ಪಾಪ ಎರಡು ಕೂಡ ಅವನಿಗೆ ಇರೋದಿಲ್ಲ, ಆತ್ಮನಿಗೆ ಇರೋದಿಲ್ಲ. ಹಾಗಾಗಿ ಇದೆಲ್ಲ ನಾನ್ ಮಾಡದೇ ಇಲ್ಲ, ಈ ಪುಣ್ಯ ಪಾಪ ಕರ್ಮಗಳೆಲ್ಲ ಕೂಡ ನಾನು ಯಾವತ್ತೂ ನಾನು ಮಾಡೇ ಇಲ್ಲ ಅಂತ ಅವನು ವಿತ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅವನು ತಿಳ್ಕೊಂಡಿರೋದ್ರಿಂದ ಅವನಿಗೆ ಇದು ನನ್ಗೆ ಅನ್ವಯಿಸೋದೇ ಇಲ್ಲ ಅಂತ ಹೇಳುತ್ತೆ. ಉಪನಿಷತ್ತು ಶಾಸ್ತ್ರವೇ ಕೂಡ ಏನ್ ಹೇಳುತ್ತೆ, ಈ ಜ್ಞಾನಾಗ್ನಿ ಅನ್ನೋದು ಎಲ್ಲಾ ಕರ್ಮಗಳನ್ನು ಅದು ಭಸ್ಮ ಮಾಡ್ಬಿಡುತ್ತೆ ಅಂತ ಇದೆ. ಬಟ್ ಅದರಲ್ಲಿ ಒಂದು ಪ್ರಾರಬ್ಧ ಕರ್ಮ ಅನ್ನೋದು ಬರುತ್ತೆ ಅಂತ ಇದ್ರು ಕೂಡ, ಆ ಪ್ರಾರಬ್ಧ ಕರ್ಮ ಅನುಭವಿಸಾಗ್ಲೂ ಕೂಡ ಅವನಿಗೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಇರೋದಿಲ್ಲ. ಅದು ಆತ್ಮನಿಗಿಲ್ಲ, ಇದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಅದರಿಂದ ಅವನ ಪಾಲಿಗೆ ಅದು ಸತ್ಯವಲ್ಲ ಅದು. ಆದ್ರೆ ಬಾಕಿಯವರು ಎಷ್ಟು ಕಷ್ಟಪಡ್ತಾ ಇದ್ದಾರಪ್ಪ, ಇವರು ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ಅವ್ರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ ಬಾಕಿಯವ್ರುಗಳು ಹೇಳ್ಬೋದು. ಆದ್ರೆ ಅವರ ಒಂದು ದೃಷ್ಟಿಯಿಂದ ಇದೆಲ್ಲ ಕೂಡ ಅವ್ರಿಗೆ ಆಗ್ತಾ ಇಲ್ಲ ಅಂತ ತಿಳಿತಾರೆ. ಇದೆಲ್ಲ ನಿಜವಾಗ್ಲೂ ಸತ್ಯವೂ ಅಲ್ಲ ಅಂತ ತಿಳಿತಾರೆ ಅವರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿಷ್ಪಾಪ ಬ್ರಹ್ಮವಿತ್ವತಃ. ಅವನು ನೋಡಿ ಅವನು ಕೂಡ ಹೇಗೆ ಅವನು ಈ ಸ್ಥಿತಿ ಪಡ್ಕೊಂಡಿದ್ದಾನೆ ಅಂತ ಕೇಳಿದ್ರೆ, ವಿವೇಕ ಅಂತ ಒಂದಿದೆಯಲ್ಲ ಅದನ್ನ ಅವನು
ಅಪ್ಲೈ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಅದನ್ನ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡಿ ಅದರ ಒಂದು ಪಿನ್ನಕಲ್ ತಗೊಂಡೋಗಿದ್ದಾನೆ ನಾವು. ಅದರಿಂದಾನೇ ಅವ್ರು ಅಂತ ಒಂದು ಜ್ಞಾನಿಗಳನ್ನ ನಾವು ನೋಡಿ ಅಷ್ಟೊಂದು ಉಪನಿಷತ್ತುಗಳೇ ಕೊಂಡಾಡುತ್ತೆ ಅಂತ ಜ್ಞಾನಿಗಳು ನೋಡಿ. ಯಾಕಂದ್ರೆ ಎಲ್ಲದಕ್ಕಿಂತ ಕಷ್ಟವಾದ ವಿಷಯ ಯಾವ್ದು ಅಂತ ಹೇಳಿದ್ರೆ, ಉಪನಿಷತ್ತುಗಳು ಯೋಗ ವಾಸಿಷ್ಠ ಅಂತೆಲ್ಲ ಹೇಳೋದು ಎಲ್ಲ ಭಗವದ್ಗೀತೆಯಲ್ಲೇ ಬಂದಿರೋದು ಏನು ಅಂತ ಹೇಳಿದ್ರೆ, ಮನಸ್ಸನ್ನ ಕಂಟ್ರೋಲ್ ಮಾಡೋದು ಎಲ್ಲದಕ್ಕಿಂತ ಕಷ್ಟ. ಇದಕ್ಕೆಲ್ಲ ಆಗಿ ಇರೋದೇನೋ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲದೆ ಇದ್ರೇನೆ ಒಬ್ಬ ಏನ್ ಮಾಡ್ತಾ ಇದ್ದಾನೆ, ಬಯಕೆಗೆ ಎಡೆ ಕೊಡ್ತಾನೆ, ಅದನ್ನ ಪೂರೈಸ್ಕೊಳ್ಳಕ್ಕಾಗಿ ಏನೇನೋ ಮಾಡ್ತಾನೆ, ಪಾಪವನ್ನು ಮಾಡ್ತಾನೆ. ಆದ್ರೆ ಇವನೇನ್ ಮಾಡ್ಬಿಡ್ತಾನೆ, ಮನಸ್ಸಲ್ಲಿ ಅಂತ ಒಂದು ಬಯಕೆ ಬರ್ದೇನೆ ನೋಡ್ಕೊಳ್ತಾನೆ. ಅದನ್ನೇ ನೋಡಿ ಇವನು ಅಂತ ಒಂದು ನರಸಿಂಹಾವತಾರ ಆದ್ಮೇಲೆ ಈ ಪ್ರಹ್ಲಾದನಿಗೆ ಭಗವಂತ ಕೇಳ್ತಾನೆ, ನಿನ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಅವ್ರು ಪ್ರಹ್ಲಾದ ಕೇಳ್ತಾನೆ, ಅದು ವಿಷ್ಣು ಪುರಾಣದಲ್ಲಿ ಇರೋದು, ಇದು ಭಾಗವತದಲ್ಲ ಇದು, ಅಲ್ಲೂ ಕೂಡ ಇದರ ಅರ್ಥದಲ್ಲಿ ಒಂದು ಬರುತ್ತೆ. ಅದೇ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಯಾ ಪ್ರೀತಿ ಅವಿವೇಕಾನಾಂ ವಿಷಯೇಶ್ವನಪಾಯಿನಿ ಸಾಮೇ ತ್ವಾಂ ಅನುಸ್ಮರತಃ ಸಾಮೇ ಹೃದಯಾನ್ ಮಾಪಸತ್ವತು ಅಂತ ಅವನು ಪ್ರಾರ್ಥನೆ ಮಾಡ್ತಾರೆ. ಏನಂತ ಅಂತ ಹೇಳಿದ್ರೆ, ಈ ಜನರಿಗೆ ಲೌಕಿಕ ಜನರಿಗೆ ವಿಷಯಗಳ ಬಗ್ಗೆ ಅಂದ್ರೆ ಏನು, ಶಬ್ದ ಸ್ಪರ್ಶ ಅಂತ ಯಾವ್ಯಾವ್ದು ಸೆನ್ಸ್ ಆಬ್ಜೆಕ್ಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಬಿಡದೇ ಒಂದು ಆಸೆ ಇರುತ್ತೆ ಅವ್ರಿಗೆ. ಅದನ್ನ ಬಿಡಕ್ಕೆ ಆಗುದಿಲ್ಲ ಅವ್ರಿಗೆ, ಅಷ್ಟೊಂದು ಇವ್ರು ಅದಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ. ಅಂತ ಒಂದು ಆಸೆ ಅವ್ರಿಗೆ ಇರುತ್ತಲ್ಲ, ಅದ್ರ ವಿಷಯಕ್ಕೆ ಅದೇ ತರ ಒಂದು ಬಿಡದೇ ಇರೋ ಆಸೆ ನಿನ್ ವಿಷಯಕ್ಕೆ ನನಗೆ ಬೇಕು ಅಂತ ಅವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಅದನ್ನ ನನಗೆ ಕೊಡು ಅಂತ. ಹಾಗಾಗಿ ಯಾವ ಪ್ರೀತಿ ಅವಿವೇಕಿಗಳಿಗೆ ವಿಷಯೇಶು ಅಂದ್ರೆ ಯಾವುದು, ಇಂಥ ಒಂದು ಭೋಗ ವಸ್ತುಗಳಲ್ಲಿ ಅನಪಾಯಿನಿ ಅಂದ್ರೆ ಏನು, ಅದಕ್ಕೆ ಅನ್ಸ್ಟಾಪಬಲ್ ಆ ತರ ಒಂದು ಇದಿರ್ತಲ್ಲ ಅವ್ರಿಗೆ, ವಿಷಯದಲ್ಲಿ ಒಂದು ಆಸೆ ಇರ್ತಲ್ಲ, ಆ ಪ್ರೀತಿ ನನಗೆ ನಿನ್ನ ವಿಷಯದಲ್ಲಿ ನನಗೆ ಆ ಪ್ರೀತಿ ನನ್ ಹೃದಯವನ್ನು ಬಿಟ್ಟು ಹೋಗದೇ ಇರ್ಲಿ, ಆ ರೀತಿಯಲ್ಲಿ ನನಗೆ ಅನುಗ್ರಹ ಮಾಡು ಅಂತ ಅವನಿಗೆ ಕೇಳ್ಕೊಳ್ತಾನೆ. ಹಾಗಾಗಿ ಏನಾಯ್ತು, ಈ ಆಸೆ ಅನ್ನೋದಕ್ಕೆ ಎಡೆ ಕೊಟ್ಟಿದ್ದಲೇ ಈ ತೊಂದರೆ ಆಗಿದೆ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ, ಭೋಗ್ಯ ದೋಷಾನ್ ವಿವಿಚ್ಯ. ಇವನು ಏನ್ ಮಾಡಿರ್ತಾನೆ, ಇವನು ಒಂದು ಸಾಧನಾ ಕಾಲದಲ್ಲಿ ಈ ವಿಷಯಗಳಲ್ಲಿ ಇರೋ ಒಂದು ಭೋಗ್ಯ ವಿಷಯಗಳಲ್ಲಿ ಇರೋ ದೋಷಗಳೆಲ್ಲ ಇವನು ಆಲೋಚನೆ ಮಾಡಿ 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 ಅದನ್ನ ಅದಕ್ಕೆ ಇವನು ತನ್ನ ಮನಸ್ಸದಕ್ಕೆ ಹೋಗದೆ ಇರೋ ತರ ಮಾಡ್ಕೊಂಡಿದ್ದಾನೆ. ಆ ಒಂದು ವಿಷಯಗಳಲ್ಲಿರೋ ದೋಷವನ್ನೆಲ್ಲ ಕೂಡ ಈ ವೇದಾಂತ ಶಾಸ್ತ್ರವೇ ನಮ್ಗೆ ತೋರಿಸ್ಕೊಡುತ್ತೆ, ಬೇಕಾದಷ್ಟು ತೋರಿಸ್ಕೊಡ್ತಾ ಇದ್ರು. ಆದ್ರಿಂದಲೇ ಈ ವೇದಾಂತ ಶಾಸ್ತ್ರ ಅನ್ನೋದು ಇದು ಇಟ್ ಕೇಟರ್ಸ್ ಟು ಆಲ್ ಸಾರ್ಟ್ಸ್ ಆಫ್ ಸಾಧಕಾಸ್ ಯಾವುದೇ ಲೆವೆಲ್ ಇರ್ಲಿ, ಆ ಎಲ್ಲರಿಗೂ ಕೂಡ ಇದು ಕ್ಯಾಟರ್ ಮಾಡುತ್ತೆ. ಅದು ಅವ್ನಿಗೆ ಇವಾಗ ಬಿಗಿನರ್ ಅಂತ ಹೇಳಿದ್ರೆ ಅವನಿಗೂ ಕೂಡ ಇಂಥ ವಿಷಯಗಳೆಲ್ಲ ತೋರಿಸ್ಕೊಟ್ಟದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಯಾವುದೇ ಒಂದು ವೇದಾಂತ ಗ್ರಂಥ ನೀವು ತಗೊಂಡು ಓದಿದ್ರೆ ಕೂಡ ಇವಾಗ ನಾವೇ ಇದನ್ನ ನೋಡ್ತಾ ಇದೀವಲ್ಲ, ಹಾಗಾಗಿ ಈ ವಿಷಯಗಳಲ್ಲಿ ಇರೋ ದೋಷಗಳನ್ನೆಲ್ಲ ಅದು ತೋರಿಸ್ಕೊಟ್ಟು ನಮ್ಗೆ ಆ ಒಂದು ವಿವೇಕವನ್ನ ಅದು ಉಂಟು ಮಾಡುತ್ತೆ, ಅಥವಾ ಉಂಟಾಗಿರೋ ವಿವೇಕ ವೈರಾಗ್ಯನ ಗಟ್ಟಿ ಮಾಡುತ್ತೆ. ಅದು ಹೋಗದೆ ಇರೋ ತರ ನೋಡ್ಕೊಳುತ್ತೆ. ಅದು ಆ ಕಾರಣದಿಂದಲೇ ಎಷ್ಟೋ ಮಹಾತ್ಮರೆಲ್ಲ ಕೂಡ ಈ ಇಂಥ ಒಂದು ಗ್ರಂಥಗಳಲ್ಲಿ ಅವರಿಗೆ ಓದ್ತಾ ಇರ್ತಾರೆ. ನಾವು ಜ್ಞಾನಿಗಳ ಬಗ್ಗೆ ನಾವು ಕೇಳ್ಬೇಕಾಗಿಲ್ಲ, ಇದ್ರೂ ಕೂಡ ಅವ್ರು ಯಾವ ತರ ಇದ್ದು ಕಾಲವನ್ನು ಕಳೆದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಅಭಿನವ ವಿದ್ಯಾರ್ಥಿಗಳು ಮುಂಚೆ ಎಲ್ಲ ಅವ್ರನ್ನ ಮನೆಗಳಿಗೆ ಕರಿತಾ ಇದ್ರು, ಹೋಗ್ತಾ ಇದ್ರು, ಹೌಸ್ ವಿಸಿಟ್ ಅಂತ ಇತ್ತು. ಬೆಂಗಳೂರು ಕೂಡ ಎಷ್ಟೋ ಮನೆಗಳಿಗೆ ಅವರು ಭಕ್ತರು ಬಂದು ಕರೆಯೋರು. ಅದಕ್ಕೆ ಒಂದು ಟೈಮ್ ಇಟ್ಕೊಂಡು ಮಧ್ಯಾಹ್ನದ ಮೇಲೆ ಅಂತ ಒಂದು ಸಲ ಅಥವಾ ಬೆಳಿಗ್ಗೆನೋ ಯಾವ ಸಮಯದಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅವರು ಪಾದಪೂಜೆ ಮಾಡ್ತಾರೆ. ಹಾಗಾಗಿ ಪಾದಪೂಜೆ ಮಾಡ್ತಾರೆ, ಅವ್ರಿಗೆ ಇದು ಮಾಡ್ತಾರೆ. ಅಂತ ಸಮಯದಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ಆ ಮನೆಯಲ್ಲಿ ಅವ್ರಿಗೆ ತಿಳಿದವರಾಗಿದ್ರೆ ಚೆನ್ನಾಗಿ ಒಳ್ಳೆ ವಿಷಯಗಳು ಏನಾದ್ರು ಮಾತಾಡ್ತಾರೆ ಅವ್ರ ಜೊತೆಗೆ. ಆದ್ರೆ ಕೆಲವು ಮನೆಗಳಲ್ಲಿ ಅವ್ರಿಗೂ ಏನು ಇವ್ರ ಲೆವೆಲ್ ಆ ಕಾಲಕ್ಕೆ ಏನು ಶಾಸ್ತ್ರ ವಿಷಯ ಏನು ಇರುತ್ತೆ, ಅಷ್ಟೊಂದು ಆಗಿರಲ್ಲ ಅಂತ ಏನಾಗಬೇಕು ಅವ್ರು. ಆದ್ರೆ ಈ ಪಾದಪೂಜೆ ಅವಾಗ ಅಂತ ಅವ್ರು ಏನ್ ಮಾಡ್ತಾರೆ, ಇಂಥ ಒಂದು ಪುಸ್ತಕ ಇಟ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಅದನ್ನ ವಿಷಯಗಳಿಗೆ ಗಮನದೇ ಇಲ್ಲ. ಇಂಥ ಸಮಯದಲ್ಲಿ ಇಟ್ಕೊಳ್ಳುತ್ತೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆದ್ರಿಂದ ಎಷ್ಟು ಸತಿ ಈ ವಿಷಯಗಳು ಅವ್ರಿಗೆ ಇಟ್ಕೊಂಡಿದ್ದಾರೆ. ಈ ಮಾಡಿದ್ರು ಆ ಶ್ಲೋಕಗಳು ಅವ್ರಿಗೆ ಪಾಠ ಆಗಿರೋದು ಎಷ್ಟೋ ಸಾವಿರ ಹೇಳ್ಕೊತಿದ್ದಾರೆ ಮನಸ್ಸಲ್ಲಿ. ಆ ಕೂಡ ಒಂದು ಸಮಯ ಸಿಕ್ಕಿದಾಗ ಅವ್ರು ಶಿಷ್ಯರ ಹತ್ರ ಅವ್ರು ಹೇಳಿ, ಇದನ್ನೆಲ್ಲ ನಿನ್ ಓದು, ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇದೇ ಶಂಕರ ಮಠದ ಕಾಂಪೌಂಡ್ ಅಲ್ಲಿ ಕೂರಿಸಿ ಅವ್ರನ್ನ ಹೇಳಿದ್ದಾರೆ ಅದನ್ನ. ಹಾಗಾದ್ರೆ ಎಷ್ಟು ಅವರಿಗೆ ಇದ್ರ ಮೇಲೆ ಒಂದು ಗಮನ ಇದೆ ಅಂತ ಹೇಳಿದ್ರೆ, ಅವ್ರಿಗೆ ಈ ಗಮನ ಅಲ್ಲಿಗೆ ಈಚೆ ಆಚೆ ಈಚೆ ಹೋಗ್ಬಾರ್ದು ಅಂತ ಅದಕ್ಕೆ ಒಂದು ಕಾರಣನೂ ಹೇಳ್ತಾರೆ. ಗ್ರಂಥಗಳಲ್ಲೇ ಬಂದಿರ್ತದೆ. ಏನಂದ್ರೆ ದೇ ಶುಡ್ ನೆವರ್ ಬಿ ಕಾಂಪ್ಲಾಸೆಂಟ್ ಅಂತ. ನಮ್ಗೆಲ್ಲ ಈ ಸ್ಥಿತಿ ಸಿಕ್ಕಿದೆಯಲ್ಲ, ನಮ್ಮನ್ನ ಯಾರು ಇನ್ಮೇಲೆ ಇಲ್ಲ ತಳ್ಳಕ್ ಆಗೋದು ಅಂತ ಹೇಳ್ಬಿಟ್ಟು ಅವರು ಗಮನ ಅದಕ್ಕೆ ಒಂದು ಇದು ಅರಾವಳಿ ಮಾಡೋದೇ ಇಲ್ಲ. ಅವ್ರು ಅದರಲ್ಲಿ ಒಂದು
ಗಮನ ಕೊಡದೆ ಒಂದು ಸ್ಥಿತಿ, ಒಂದು ಯಾವ್ದು ಹೇಳ್ಬೋದು, ಅದಕ್ಕೆ ಒಂದು ನೆಗ್ಲಿಜೆನ್ಸ್ ಅನ್ನೋದು, ಕಂಪ್ಲಾಸೆನ್ಸ್ ಅನ್ನೋದು ಅದು ಕೊಡೋದೇ ಇಲ್ಲ, ಅಷ್ಟು ಗಟ್ಟಿಯಾಗಿರ್ತಾರೆ. ಯಾಕಂದ್ರೆ ಯಾವ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲೇ ಬಂದಿದ್ದಾರೆ. ಅಂದ್ರೆ ಒಬ್ಬ ಪ್ರಾಣ ಇರೋ ತನಕ ಅವನಿಗೆ, ಅವ್ನು ಯಾರೇ ಆಗ್ಲಿ ಕೂಡ ಅವನಿಗೆ ಈ ಇಂಥ ಒಂದು ಬಯಕೆನೋ ಅಥವಾ ಒಂದು ಕ್ರೋಧನೋ, ಹೇಟ್ರೆಡ್ ಆರ್ ಡಿಸೈರ್ ಯಾವುದೇ ಆಗಲಿ ಪರವಾಗಿಲ್ಲ, ಕಾಮ ಕ್ರೋಧ ಎರಡು ಕೂಡ ಅದಕ್ಕೆ ತುಂಬಾ ಆಪರ್ಚುನಿಟೀಸ್ ಇದೆ ಅಂತ ಶ್ಲೋಕವೇ ಹೇಳಿದ್ದಾರೆ, ಗೀತೆ ಶ್ಲೋಕವೇ ಹೇಳಿದ್ದಾರೆ. ಹಾಗಾಗಿ ಯಾರು ಅದನ್ನ ತಡೆ ಮಾಡ್ಕೊಂಡಿದ್ದಾನೋ, ಯಾರು ಅದಕ್ಕೆ ಎಡೆ ಕೊಡದೆ ಇರ್ತಾನೋ ಅವನು ಎಲ್ಲದಕ್ಕಿಂತ ಉತ್ತಮ, ಸರ್ವೋತ್ತಮವಾಗಿರೋ ವ್ಯಕ್ತಿ, ಅವನೇನು ಮನುಷ್ಯ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಷ್ಟು ಇರುವಾಗ ಇವರೆಲ್ಲ ಕೂಡ ಇಂಥ ಒಂದು ಉತ್ತಮವಾದ ಸ್ಥಿತಿ ಹೊಂದಿದ್ರು ಕೂಡ ಅವರು ಅದು ಅದಕ್ಕೊಂದು ಅದರಿಂದ ಒಂದು ಚ್ಯುತಿ ಆಗಕ್ಕೆ ಅವ್ರಿಗೆ ಎಡೆ ಕೊಡೋದೇ ಇಲ್ಲ. ಅವ್ರಿಗೆ ಚ್ಯುತಿ ಆಗಲ್ಲ ಅನ್ನೋದು ಇದೇ ಇದೆ ಶಾಸ್ತ್ರ ಪ್ರಕಾರ. ಅದು ಕೂಡ ಅದು ಅದಕ್ಕೊಂದು ಸ್ವಲ್ಪ ಕೂಡ ಎಡೆ ಕೊಡಬಾರ್ದು ಅಂತ ಅವ್ರು ತೋರ್ಸ್ಕೊಡ್ತಾರೆ. ಅಲರ್ಟ್ ಆಗಿರ್ಬೇಕು ಅಂತ, ಎಕ್ಸ್ಟ್ರೀಮ್ಲಿ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಇವ್ರು ಹೇಳ್ತಾ ಇದ್ರೆ, ಭೋಗ್ಯ ದೋಷಾನ್ ವಿವಿಚ್ಯ ಆಸ್ತೆ ನ ಅತಃ ಕಾಮೇನ ಹನ್ಯತೆ. ಅದರಿಂದ ಅವ್ರಿಗೆ ಬಯಕೆಯಿಂದ ಅವ್ರಿಗೆ ಒಂದು ಅವ್ರು ಬಿದ್ರು ಅಥವಾ ಅವ್ರಿಗೆ ಒಂದು ತಡೆ ಆಯ್ತು ಅಂತ ಅವ್ರಿಗೆ ಇಲ್ವೇ ಇಲ್ಲ. ಅದರಿಂದ ಅವರು ಯಾವಾಗ್ಲೂ ಈ ಒಂದು ಆನಂದ ಇರ್ತಾರೆ. ಆದ್ರೆ ಇಟ್ ಕಮ್ಸ್ ವಿತ್ ಎ ಪ್ರೈಸ್. ಡೆಫಿನೆಟ್ಲಿ ಆ ಪ್ರೈಸ್ ಇವರು ಕೊಟ್ಟಿದ್ದಾರೆ, ಅದರಿಂದ ಇವ್ರಿಗೆ ಸಿಗ್ತಾ ಇದೆ. ಹೀಗೆ ಸುಖಂ ತೃಪ್ತಿ ಅಕಾಮತ್ವಂ ಇತಿ ಏಕಾರ್ಥಾಃ ಇಮಾಃ ಗಿರಃ ಸರ್ವಕಾಮ ವಿಹೀನೆ ಅತಃ ಸುಖಂ ಸರ್ವಂ ವ್ಯವಸ್ಥಿತಂ ಅಂತ. ಇವಾಗ ಇವರು ವಿದ್ಯಾರಣ್ಯ ಹೇಳ್ತಾ ಇದ್ದಾರೆ, ಈ ಶಾಸ್ತ್ರದಲ್ಲಿ ಕೆಲವು ಶಬ್ದಗಳು ಪ್ರಯೋಗ ಮಾಡ್ತಾರೆ. ಸುಖ ಅಂತ ಒಂದು ಶಬ್ದ, ತೃಪ್ತಿ ಅಂತ ಒಂದು ಶಬ್ದ. ತೃಪ್ತಿ ಅಂದ್ರೆ ಕಂಟೆಂಟ್ಮೆಂಟ್ ಸ್ಟೇಟ್ ಅದು. ಆಮೇಲೆ ಅಕಾಮತ್ವ ಅಂದ್ರೆ ಏನು, ಬಯಕೆ ಇಲ್ದಿರೋ ಸ್ಥಿತಿ. ಇದು ಮೂರು ಕೂಡ ಸಿನಾನಿಮ್ಸ್ ಅಂತ ಹೇಳ್ತಾ ಇದ್ದಾರೆ ಇವರು. ಶಬ್ದಗಳು ಕೇಳಿದ್ರೆ ನಮ್ಗೆ ಸುಖ ಅನ್ನೋದು ಬೇರೆ, ತೃಪ್ತಿ ಅನ್ನೋದು ಬೇರೆ, ಆಮೇಲೆ ಅಕಾಮತ್ವ ಅನ್ನೋದು ಬೇರೆ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಇದೆಲ್ಲ ಒಂದೇ ಅರ್ಥ ಕೊಡೋ ಶಬ್ದಗಳು ಅಂತ ಇವ್ರು ಹೇಳ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲ ಏಕಾರ್ಥಃ ಸಿನಾನಿಮ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಏಕಾರ್ಥಃ ಇತಿ ಇಮಾಃ ಗಿರಃ ಸರ್ವಕಾಮ ವಿಹೀನೆ ಅತಃ ಸುಖಂ ಸರ್ವಂ ವ್ಯವಸ್ಥಿತಂ. ಅದರಿಂದ ಯಾವುದೇ ಕಾಮನೆಗಳು ಕೂಡ ಇಲ್ಲದೆ ಇರೋ ಒಂದು ವ್ಯಕ್ತಿ ಇದ್ದಾನಲ್ಲ, ಅವನಲ್ಲಿ ಪೂರ್ತಿ ಸುಖ, ಅವನಿಗೆ ಸಂಪೂರ್ಣವಾದ ಈ ಬ್ರಹ್ಮಾನಂದ ಅನ್ನೋದು ಅವನಿಗೆ ವ್ಯವಸ್ಥಿತವಾಗಿ ಅವನಿಗೆ ಇದೆ, ಅದು ಅವನಿಗೆ ಸಿಗ್ತಾ ಇದೆ ಅದು ಅಂತ. ಭಾಗವತದಲ್ಲಿ ಕೂಡ ಇಂಥ ಒಂದು ಆನಂದವಾಗಿರೋ ಒಂದು ಬ್ರಹ್ಮಜ್ಞಾನ ನೋಡಿ ಒಬ್ಬ ರಾಜ ಕೇಳ್ತಾನ, ನೋಡಿ ನೀವು ಎಷ್ಟು ಸುಖವಾಗಿದ್ದೀರಾ, ಇದಕ್ಕೇನ್ ಕಾರಣ ನೀವು ಅಂತ ಕೇಳ್ತಾ ನೋಡು. ನಿಮ್ಮ ಹತ್ರ ಏನು ಇಲ್ಲೇ ಇಲ್ಲ, ನಮ್ಗಾದ್ರೂ ಪದವಿ ಇದೆ, ನಮ್ಗೆ ಬೇಕಾದಷ್ಟು ಆಳುಗಳಿದ್ದಾರೆ, ನಮ್ಗೆ ಅದನ್ನ ಇದು ಮಾಡಕ್ಕೆ ನಮ್ಗೆ ಅಷ್ಟೊಂದು ಪವರ್ ಇದೆ, ನಮ್ಗೆ ಅದೆಲ್ಲ ಇದೆ. ಆದ್ರೆ ನಮ್ಗೆ ಸಿಗ್ತಾ ಇಲ್ಲ. ನಿಮ್ಮ ಹತ್ರ ಏನು ಇಲ್ವೇ ಇಲ್ಲ, ನಿಮ್ಮ ಹತ್ರ ಸುತರಾಮ್ ಏನು ಇಲ್ಲ ಅಂತ ಅವ್ರು ನೀವು ಎಷ್ಟು ಸುಖವಾಗಿದೆಲ್ಲ ಏನ್ ಕಾರಣ ಅಂತ ಕೇಳಿದಾಗ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅದು ಒಂದು ಡೈಲಾಗ್ ಬರುತ್ತೆ ಅದರಲ್ಲಿ. ಸೊ ಈಗ ಹೇಳ್ತಾ ಇದ್ದಾರೆ, ಶ್ರೋತ್ರಿಯೇ ಕಾಮರಾಹಿತ್ಯಾತ್ ಸರ್ವಾನಂದಾಃ ಸಹ ಸ್ಥಿತಾಃ ಸೋಷ್ಣುತೆ ಸಕಲಾನ್ ಕಾಮಾನ್ ಸಹ ಇತಿ ಪ್ರಾಹ ತಿತಿರಿಹಿ. ಅಂದ್ರೆ ತೈತಿರಿಯ ಉಪನಿಷತ್ತಲ್ಲಿರೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ವಿದ್ಯಾರಣ್ಯರಾದ್ರಿಂದ ಅವ್ರು ಎಷ್ಟೊಂದು ಜ್ಞಾನ ಇದೆ, ಅವ್ರಿಗೆ ಎಷ್ಟೊಂದು ಉಪನಿಷತ್ತುಗಳ ವಿಷಯ ಇದೆಯಾ ಅವ್ರಿಗೆ. ಅದರಿಂದ ಈ ಅನುಭೂತಿ ಪ್ರಕಾಶ ಅಂತ ಈ ಒಂದು ವಿಷಯದಲ್ಲಿ ಇದು ಬೃಹದಾರಣ್ಯಕ ವಿಷಯವನ್ನು ಹೇಳಕ್ ಬಂದಿದೆ ಅದು. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಪೂರಕವಾಗಿ ನಮ್ಗೆ ಇನ್ನೂ ಬೇರೆ ಕಡೆಯಿಂದ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಶ್ರೋತ್ರಿಯೇ ಕಾಮರಾಹಿತ್ಯಾತ್ ಸರ್ವಾನಂದಾಃ ಸಹಸ್ಥಿತಾಃ. ಈ ಶ್ರೋತ್ರಿಯನಾಗಿದ್ದಾನಲ್ಲ ಯಾರು, ವೇದಾಂತವನ್ನ ಸರಿಯಾಗಿ ತಿಳ್ಕೊಂಡು ಅದ್ರ ಪ್ರಕಾರ ಸಾಧನೆ ಮಾಡಿ ಅದರ ಒಂದು ಫಲವನ್ನು ಪಡ್ಕೊಂಡಿದ್ದಾನಲ್ಲ ಒಬ್ಬ, ಅವನಲ್ಲಿ ಅವನಿಗೆ ಬಯಕೆ ಯಾವ್ದು ಇಲ್ಲದೆ ಇರೋದ್ರಿಂದ ಅವನಿಗೆ ಸರ್ವಾನಂದಾಃ ಸಹಸ್ಥಿತಃ. ಎಲ್ಲಾ ಆನಂದಗಳು ಅಂದ್ರೆ ಏನು, ಲೋಕದಲ್ಲಿ ಯಾವ್ಯಾವ ಅಕಾಂಪ್ಲಿಷ್ಮೆಂಟ್ಸ್ ಇಂದ ಏನೇನ್ ಆನಂದಗಳೆಲ್ಲ ಬರಬಹುದೋ ಅದೆಲ್ಲವೂ ಕೂಡ ಇವನ ಆನಂದದಲ್ಲಿ ಅದೆಲ್ಲ ಅಡಕವಾಗಿದೆ ಅಂತ, ಅದೇ ಅಂತರ್ಗತವಾಗಿದೆ ಅಂತ. ಸೊ ಹೀಗಿದೆ ಇದು. ಅವನು ಸೋಷ್ಣುತೆ ಸಕಲಾನ್ ಕಾಮಾನ್ ಸಹ ಇತಿ ಪ್ರಾಹ ತಿತಿರಿಹಿ. ಅಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ಬಿಟ್ಟು ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತೆ ಅಂತ ಅಲ್ಲಿ ಬರೋದು. ಅದನ್ನ ಇವರು ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಈ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರೋ ಯಾವ ಆನಂದದಲ್ಲಿ ಇದ್ದಾನೋ ಅವನು ಎಲ್ಲಾ ಕಾಮನೆಗಳನ್ನು ಕೂಡ ಅವನು ಅನುಭವಿಸ್ತಾ ಇದ್ದಾನೆ ಅಂತ ಲಿಟರಲ್ ಮೀನಿಂಗ್ ಅದೇನೆ. ಅವಾಗ ಶಂಕರಾಚಾರ್ಯರಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡೋರು ಹೇಳ್ತಾರೆ, ಸರಿ ನಮಗಳ ತರ ಅವ್ರು ತಮ್ಮನ್ನು ಸೇರ್ಕೊಳ್ತಾ ಇದಾರೆ, ನಮಗಳ ತರ ಒಂದಾದ್ಮೇಲೆ ಒಂದು ಆನಂದವನ್ನ ಅನುಭವಿಸ್ತಾ ಇರ್ತೀವಿ ನಾವು ಅಂತ. ಆತರ ಅಲ್ಲ ಅವನು ಅಂತ ಹೇಳ್ಬಿಟ್ಟು ಅವನು ಇನ್ ಒನ್ ಗೋ ಎಲ್ಲಾ ಆನಂದಗಳನ್ನು ಕೂಡ ಅವನು ಅನುಭವಿಸ್ತಾನೆ ಅಂತ ಹೇಳಿದ್ರು. ಆ ಒನ್ ಗೋ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಮ್ಗೆ. ಈಗೇನ್ ಅರ್ಥ ಅಂತ ಹೇಳಿದ್ರೆ, ಇದೇ ಅರ್ಥ, ಶಾಸ್ತ್ರೀಯವಾದ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲಾ ವಸ್ತುಗಳಿಂದಾನು ಯಾವ ವಸ್ತುವನ್ನ ಕಾಂಟ್ಯಾಕ್ಟ್ ಮಾಡಿದ್ರಿಂದ ಏನೇನು ಆನಂದ ಬರುತ್ತೋ ಅಷ್ಟ ಆನಂದಗಳು ಮುಂಚೆನೆ ಹೇಳಿದ್ದಾರೆ. ಈ ಬ್ರಹ್ಮಾನಂದದ ಒಂದೊಂದು ಸಣ್ಣ ಮಾತ್ರೆಗಳು ಮಾತ್ರ ಅಂತ. ಹಾಗಾಗಿ ಇವ್ರಿಗೆ ಅದೇ ಸಿಕ್ಕಿದಾಗ ಏನಾಯ್ತು, ಇವುಗಳೆಲ್ಲ ಅದರಲ್ಲಿ ಅಡಕವಾಗಿತ್ತು.
ಅವಾಗ ಅದು ಸಿಕ್ಕಿದ್ಮೇಲೆ ಅವ್ನಿಗೆ ಇವುಗಳ ಮುಖಾಂತರ ಇದನ್ನ ಪಡ್ಕೊಳ್ಬೇಕು ಅಂತ ಒಂದು ಅವಶ್ಯಕತೆ ಇಲ್ಲೇ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಬಯಕೆ ಇದ್ರೇನೆ ಇದೆಲ್ಲ ಸಿಗೋದು. ಬಯಕೆ ಇದ್ದಿದ್ರೆ ಇದೆಲ್ಲ ಸಿಗೋದೇ ಇಲ್ಲ. ಅವನಿಗೆ ಬಯಕೆನೇ ಇಲ್ಲ. ಅದಕ್ಕೆ ಬೇಕಾಗಿರೋ ವಿವೇಕಗಳನ್ನು ಮಾಡ್ಕೊಬಿಟ್ಟಿದ್ದಾನೆ. ಅವನಿಗೆ ಅದರಿಂದ ಸಿಕ್ಬೇಕಾಗಿರೋ ಒಂದು ಮಹಾ ಆನಂದ ಅವನಿಗೆ ಸಿಕ್ಕಿದೆ ಅವನಿಗೆ ಆಲ್ರೆಡಿ. ಹಾಗಾಗಿ ಅವನ ಆನಂದದಲ್ಲಿ ಇವುಗಳೆಲ್ಲ ಅದರಲ್ಲಿ ಅಂತರ್ಗತವಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಭಗವದ್ಗೀತೆನೇ ಕೊಡೋ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ಜಾನತಃ ಅಂತ ಒಂದು ದೊಡ್ಡ ವಾಟರ್ ಬಾಡಿ ರಿಸರ್ವಾಯರ್ ಇವನ ವಶದಲ್ಲಿ ಇದ್ರೆ ಅವನಿಗೆ ನೀರಿಂದ ಆಗ್ಬೇಕಾಗಿರೋ ಸಣ್ಣ ಸಣ್ಣ ಕೆಲ್ಸಕ್ಕೆಲ್ಲ ಅವನು ಬೇರೆ ಕಡೆ ಹೋಗ್ಬೇಕಾಗಿಲ್ಲ, ಎಲ್ಲವೂ ಅಲ್ಲೇ ಹೇಗೆ ಅವ್ನಿಗೆ ಆಗುತ್ತೋ ಆ ರೀತಿಯಲ್ಲಿ ಅಂತ ಒಂದು ಒಂದು ಉಪಮೆ ಕೊಡುತ್ತೆ, ಒಂದು ತುಲನೆ ಮಾಡುತ್ತೆ ಅದಷ್ಟೇ. ಹಾಗಾಗಿ ಶ್ರೋತ್ರಿಯೇ ಕಾಮರಾಹಿತ್ಯಾತ್ ಸರ್ವಾನಂದಾಹ ಸಹಸ್ಥಿತಾಹ, ಅವನ ಜೊತೆಗೇನೆ ಎಲ್ಲಾ ಆನಂದಗಳು ಅವನಿಗೆ ನಿಂತೋಗ್ಬಿಟ್ಟಿದೆ. ಅದು ಅವ್ನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದು ಅವನ ಆನಂದದಲ್ಲಿ ಸೇರ್ಕೊಂಡಿದೆ. ಅದು ಅವನು ಸೋಷ್ಣತೆ ಸಕಲಾನ್ ಕಾಮಾನ್, ಎಲ್ಲಾ ಕಾಮನೆಗಳು ಕೂಡ ಅವನು ಅನುಭವಿಸ್ತಾನೆ. ಹೇಗೆ ಅಂದ್ರೆ ನಾಟ್ ಬೈ ಫಿಸಿಕಲಿ ಕಾಂಟ್ಯಾಕ್ಟಿಂಗ್ ದೆಮ್, ಬಟ್ ಅವನಿಗೆ ಇದರಲ್ಲೇ ಎಲ್ಲ ಅನ್ನೋದು ಬಂದ್ಬಿಟ್ಟಿರೋದ್ರಿಂದ ಅವುಗಳ ಬಗ್ಗೆ ಸಣ್ಣ ಸಣ್ಣ ಆನಂದಗಳ ಬಗ್ಗೆ ಅವನಿಗೆ ಮನಸ್ಸು ಹೋಗೋದೇ ಇಲ್ಲ ಅವನಿಗೆ ಅಂತ. ಹಾಗಾಗಿ ಸಕಲಾನ್ ಕಾಮಾನ್ ಸಹ ಇತಿ ಪ್ರಾಹ ಚಿತಿರಿಗಿ. ಸಹ ಅಂತ ಹೇಳಿದ್ರೇನು ಭಗವತ್ಪಾದರು ಕೊಟ್ಟಿರೋ ಅರ್ಥ, ಸಹ ಅಂದ್ರೆ ಜೊತೆಗೆ ಅಂತ ಅರ್ಥ. ಜೊತೆಗೆ ಅಂತ, ಇಲ್ಲಿ ಜೊತೆಗೆ ಅಂತ ಅರ್ಥ ಇಲ್ಲ. ಇಲ್ಲಿ ಒಂದೇ ಸಮಯಕ್ಕೆ ಎಲ್ಲವೂ ಸೇರಿ ಅಂತ ಅರ್ಥ. ಸಹ ಅಂತ ಹೇಳಿದ್ರೆ ಎಲ್ಲವೂ ಸೇರಿ ಒಂದೇ ಸಮಯಕ್ಕೆ ಅವನಿಗೆ ಇದು ಸಿಗ್ತಾ ಇದೆ. ಎಲ್ಲಾ ಆನಂದಗಳು ಕೂಡ ಸೇರಿ ಒಂದೇ ಸಮಯಕ್ಕೆ ಅವನಿಗೆ ಇದು ಸಿಗ್ತಾ ಇದೆ ಅಂತ. ಸೂತ್ರಾತ್ ಪರಂ ಆನಂತತ್ವಾತ್ ಫಣಿತಂ ವಿನಿವರ್ತತೆ ಯಥೋ ವಾಚೋ ನಿವರ್ತಂತೆ ಇತಿ ಶ್ರುತ್ಯಂತರಂ ಜಗೌ ಅಂತ. ಅಂದ್ರೆ ಏನಾಯ್ತು, ಸೂತ್ರ ಅಂದ್ರೆ ಸೂತ್ರಾತ್ಮ ಅಂತ, ಹಿರಣ್ಯಗರ್ಭ ಅಂತ ಯಾವ್ದು ಹೇಳ್ತೀವೋ ಲೋಕದಲ್ಲಿ ಒಂದು 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 ವ್ಯಕ್ತಿ ಅಂತ ಹೇಳಿದ್ರೆ ಹಿರಣ್ಯಗರ್ಭನೇ ಹೈಯೆಸ್ಟ್ ವ್ಯಕ್ತಿ. ಲೋಯೆಸ್ಟ್ ಅಂತ ಹೇಳ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಹುಲ್ಲು ಕಡ್ಡಿ, ಅದು ಕೂಡ ಹೇಳಿದ್ದಾರೆ. ಇದು ಜೀವ ಅಂತಾನೆ ನಿಮ್ಗೆ ಶಾಸ್ತ್ರಕ್ಕೆ ಹೇಳಿದ್ದಾರೆ. ಅಥವಾ ಒಂದು ಸಣ್ಣ ಒಂದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂತಾನೆ ಹೇಳ್ಬೋದು. ಹಾಗಾಗಿ ಹಿರಣ್ಯಗರ್ಭದಿಂದ ಹಿಡಿದು ಈ ಒಂದು ಸಣ್ಣ ಒಂದು ಜೀವ ತನಕ ಎಲ್ಲವನ್ನೂ ಕೂಡ ಒಂದು ಆನಂದಕ್ಕೆ ಬಯಸುತ್ತೆ. ಅದು ಒಂದು ಆನಂದ ಸಿಗುತ್ತೆ ಅದಕ್ಕೆ, ಅದರ ಒಂದು ಶಕ್ತಿ ಅನುಸಾರ, ಅದರ ಸಾಧನೆ ಅನುಸಾರ ಅದಕ್ಕೆ ಸಿಗುತ್ತೆ ಅದು. ಹಾಗಾಗಿ ಸೂತ್ರಾತ್ ಪರಂ, ಆದ್ರೆ ಆ ಹಿರಣ್ಯಗರ್ಭ ಅಂತ ಒಂದು ಹೈಯೆಸ್ಟ್ ಆ ಕಡೆ ಎಕ್ಸ್ಟ್ರೀಮ್ ಕೊಟ್ಟಿದ್ದು ಹೇಳಿದಾರಲ್ಲ, ಹೈಯರ್ ಎಕ್ಸ್ಟ್ರೀಮ್ ಅಂತ ಕೊಟ್ಟಿದಾರಲ್ಲ, ಆ ಹೈಯರ್ ಎಕ್ಸ್ಟ್ರೀಮ್ ಗಿಂತ ಹೈಯರ್ ಆಗಿ ಇರೋದು ಬ್ರಹ್ಮಾನಂದ ಅದು. ಹಾಗಾಗಿ ಹೈಯೆಸ್ಟ್ ಆನಂದ ಯಾವುದು, ವಿದಿನ್ ಕ್ರಿಯೇಷನ್ ಹೈಯೆಸ್ಟ್ ಆನಂದ ಯಾರಿಗೆ ಸಿಗ್ಬೋದು ಅಂತ ಹೇಳಿದ್ರೆ ಹಿರಣ್ಯಗರ್ಭ ಅನ್ನೋರಿಗೆ ಸಿಗ್ಬೋದು. ಸತ್ಯಲೋಕ ಅಂತಾನೆ ಅವನಿಗೆ ಲೋಕಕ್ಕೆ ಹೇಳಿರೋದು. 14ನೇ ಲೋಕ ಸತ್ಯಲೋಕ, ವಿದಿನ್ ಕ್ರಿಯೇಷನ್. ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ, ಅದರಲ್ಲಿ 14 ಲೋಕ ಇದೆ. ಅದರಲ್ಲಿ ಸತ್ಯಲೋಕ ಅನ್ನೋದೇ ಬ್ರಹ್ಮಲೋಕ ಅನ್ನೋದು. ಸೂತ್ರಾತ್ ಪರಂ ಆನಂದತ್ವಾತ್ ಫಣಿತಂ ವಿನಿವರ್ತತೆ. ನೋಡಿ ಇದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಗ್ರೇಡೇಷನ್ಸ್ ಅಂತ ನಾವು ಹೇಳ್ತೀವಲ್ಲ, ಗ್ರೇಡೇಷನ್ಸ್ ಅನ್ನೋದು ವಿದಿನ್ ಕ್ರಿಯೇಷನ್ ಗ್ರೇಡೇಷನ್ಸ್ ಹೇಳಕ್ ಸಾಧ್ಯವಾಗುತ್ತೆ. ಆದ್ರೆ ಇವಾಗ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಒಂದು 150 ಸ್ಟೋರಿ ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ ವಿದಿನ್ ಸ್ಪೇಸ್ ಅದು ಕೂಡ ಇರೋದು. ಅದಕ್ಕಿಂತ ಬೇರೆ ಯಾರಾದ್ರೂ ಕಟ್ಟಿದ್ರೆ ಆಗ್ಬೋದು ಅದು, ಬಟ್ ಏನೇ ಆದ್ರೂ ಕೂಡ ಸ್ಪೇಸ್ ಒಳಗಡೆನೆ ಅದೆಲ್ಲ ಇರುತ್ತೆ ಅದು. ಬಟ್ ಬಿಯಾಂಡ್ ಸ್ಪೇಸ್ ಅಂತ ಒಂದು ನಾವು ಥಿಂಕ್ ಮಾಡಕ್ಕೆ ಇದರಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಎವರ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಆದ್ರೆ ಶಾಸ್ತ್ರದ ಪ್ರಕಾರ ಸ್ಪೇಸ್ ಅನ್ನೋದು ಅದು ಒಂದು ಆಕಾಶ ಅಂತ ಯಾವ್ದನ್ನ ಹೇಳ್ತೀವೋ ಅದು ಅದು ಅದರಿಂದ ಬಾಕಿ ಎಲ್ಲವನ್ನು ಅದು ಒಳಗಡೆ ಇಟ್ಕೊಂಡಿದೆ, ಅವಕಾಶ ಕೊಡ್ತಾ ಇದೆ. ಆದ್ರೆ ಆಕಾಶಕ್ಕೆ ಮೀರಿ ಅಂತ ಹೇಳಿದ್ರೆ ಜಿಯೋಗ್ರಫಿಕಲ್ ಆಗಿ ಮೀರಿ ಅಂತ ಅಲ್ಲ, ಅದು ಅದನ್ನ ಟ್ರಾನ್ಸೆಂಡ್ ಮಾಡುವ ಕಾನ್ಸೆಪ್ಟ್ ಯಾವ್ದಂದ್ರೆ ಬ್ರಹ್ಮಸ್ವರೂಪ. ಹಾಗಾಗಿ ಬ್ರಹ್ಮದಿಂದಲೇ ಆಕಾಶ ಅನ್ನೋದು ಉಂಟಾಗಿದೆ. ಆಕಾಶ ಎಲ್ಲ ಕಡೆನೂ ಇದೆ, ಅದು ಆಕಾಶ ಎಲ್ಲೇ ಕಡೆ ಇಲ್ಲೇ ಇಲ್ಲ. ಅದರಿಂದ ಆಕಾಶಕ್ಕಿಂತ ಹೊರಗಡೆ ಅಂತ ಹೇಳಿದ್ರೆ ಏನಾದ್ರು ಅದಕ್ಕೆ ಮೀನಿಂಗ್ ಬಂದು ಅದಕ್ಕೆ ಇದು ಲಿಟರಲ್ ಮೀನಿಂಗ್ ಅಲ್ಲ. ಆಕಾಶ ಇವಾಗ ನೋಡಿ, ಮನೆ ಆಚೆ ಇದ್ದದೆಲ್ಲ ಇದೆ ಅಂತ ನಾವು ಹೇಳ್ಬೋದು, ಮನೆ ಒಳಗಡೆ ಇದ್ದದಲ್ಲ, ಮನೆ ಆಚೆ ಇದೆಲ್ಲ ಇದೆ ಅಂತ ಹೇಳ್ಬೋದು. ಬಟ್ ಆಕಾಶಕ್ಕೆ ಆಚೆ ಅಂತ ಹೇಳಕ್ಕೆ ನಮ್ಗೆ ಯಾವುದೇ ಇಲ್ಲ. ಹಾಗಾಗಿ ಎಲ್ಲಾದ್ರೂ ಈ ತರ ಲ್ಯಾಂಗ್ವೇಜ್ ಬಂದ್ರೆ ಈ ಶಾಸ್ತ್ರದ ಪ್ರಕಾರ ಅದು ಇಟ್ ಇಸ್ ಓನ್ಲಿ ಟ್ರಾನ್ಸೆಂಡೆಂಟಲ್ ಅಂತ. ಸೊ ಹಾಗಾಗಿ ಆಕಾಶ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕಿಂತ ಟ್ರಾನ್ಸೆಂಡ್ ಆಗಿರೋ ಒಂದು ಸ್ವರೂಪ ಇದೆ ಬ್ರಹ್ಮ ಸ್ವರೂಪ ಅಂತ. ಹಾಗಾಗಿ ಯಾಕಂದ್ರೆ ನೋಡಿ, ಇವಾಗ ಆಕಾಶ ಅನ್ನೋದು ಈ ಫಿಸಿಕಲ್ ಸ್ಪೇಸ್ ಅಂತ ಹೇಳ್ತೀವಲ್ಲ, ಅದು ಎಲ್ಲವನ್ನೂ ಅದು ವ್ಯಾಪಿಸ್ಕೊಂಡಿದೆ. ಎಲ್ಲವೂ ಕೂಡ ಅದರಲ್ಲೇ ಇದೆ. ಆಕಾಶಕ್ಕೆ ಒಂದು ಡೆಫಿನಿಷನ್ ಅವಕಾಶ ಕೊಡೋದು, ಎಲ್ಲಕ್ಕೂ ಅಕಾಮಿಡೇಟ್ ಮಾಡುತ್ತೆ ಅಂತ. ಆದ್ರೆ ಈ ಬ್ರಹ್ಮ ಅನ್ನೋದು ಅದನ್ನು ವ್ಯಾಪಿಸ್ಕೊಂಡಿದೆ. ಹೇಗೆ, ಯಾತಕ್ಕೆ ವ್ಯಾಪಿಸ್ಕೊಂಡಿದೆ, ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಶಾಸ್ತ್ರದ ಪ್ರಕಾರ ಏನ್ ಅರ್ಥ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ನ್ಯಾಯ ಶಾಸ್ತ್ರ ಅಂತ ಇದೆಯಲ್ಲ, ಅವ್ರು ಕೊಡೋದು, ಇವಾಗ ಕಾರ್ಯ ಅಂತ ಒಂದಿದೆಯಲ್ಲ, ಎಫೆಕ್ಟ್ ಅಂತ ಇದೆಯಲ್ಲ, ಅದನ್ನ ಕಾರಣ ಅನ್ನೋದು ವ್ಯಾಪಿಸ್ಕೊಂಡಿದೆ ಅಂತ ಅರ್ಥ. ಅದಕ್ಕೆ ವ್ಯಾಪಿಸ್ಕೊಂಡಿದೆ ಅಂದ್ರೆ ಇಟ್ ಪರ್ವೇಟ್ಸ್ ಅಂತ. ಇವಾಗ ಘಟ ಅಂತ ಒಂದಿದೆ, ಅದು ಮೃತ್ತಿನ ಕಾರ್ಯ. ಹಾಗಾಗಿ ಘಟವನ್ನ ಕಾರಣವಾಗಿರೋ ಮೃತ್ ವ್ಯಾಪಿಸ್ಕೊಂಡಿದೆ ಅಂತ. ಅದನ್ನ ನಾವು ವ್ಯಾಪಿಸ್ಕೊಂಡಿದೆ ಅಂದ್ರೆ ಫಿಸಿಕಲ್ ಆಗಿ ತಗೊಳ್ಳೋದಕ್ಕಿಂತ ಈ ಅದರ ಒಂದು ಕಾನ್ಸೆಪ್ಚುವಲ್ ಮೀನಿಂಗ್ ಏನಂತ ಹೇಳಿದ್ರೆ,
ಇಟ್ ಪರ್ವೇಸ್ ದಿ ಎಂಟೈರ್ ಎಫೆಕ್ಟ್ ಅಂತ. ಬಿಕಾಸ್ ಎಫೆಕ್ಟ್ ಅನ್ನೋದು ಆ ಕಾಸ್ ಇಂದಾನೆ ಬಂದಿರೋದ್ರಿಂದ ಆ ಕಾಸ್ ಅನ್ನೋದು ಇಟ್ ಈಸ್ ಗ್ರೇಟರ್ ದನ್ ದಿಸ್ ಅಂತ. ಗ್ರೇಟರ್ ಅನ್ನೋದು ಕೂಡ ನಾವು ಫಿಸಿಕಲ್ ಆಗಿ ತಗೋಬೇಕಾಗಿಲ್ಲ, ಬಟ್ ಕಾನ್ಸೆಪ್ಚುಲಿ ದಟ್ಸ್ ಹೌ ಇಟ್ ಇಸ್. ಆತರ ಈ ಆಕಾಶವನ್ನು ಕೂಡ ಬ್ರಹ್ಮ ವ್ಯಾಪಿಸ್ಕೊಂಡಿದೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಆಕಾಶ ಕಾರ್ಯ, ಬ್ರಹ್ಮ ಕಾರಣ ಅಂತ. ಸೊ ಕಾರಣ ಹೇಗೆ ಕಾರ್ಯವನ್ನು ವ್ಯಾಪಿಸುತ್ತೋ, ಕಾರ್ಯ ಅನ್ನೋದು ವ್ಯಾಪ್ತ, ಅದು ವ್ಯಾಪಕ ಅಂತ ಇರುತ್ತೋ, ಆ ರಿಲೇಶನ್ಶಿಪ್ ಇದಕ್ಕಿದೆ. ಹಾಗಾಗಿ ಬ್ರಹ್ಮಾನಂದ ಅನ್ನೋದೇ ಹೈಯೆಸ್ಟ್ ಆನಂದ ವಿದಿನ್ ಕ್ರಿಯೇಷನ್ ಅದು. ಬಟ್ ಈ ಬ್ರಹ್ಮವನ್ನ ಬ್ರಹ್ಮನಿಗೆ ಸಿಗುವ ಆನಂದ ಅನ್ನೋದೇ ಹೈಯೆಸ್ಟ್ ಆನಂದ, ಹಿರಣ್ಯಗರ್ಭ ಆನಂದ ಅನ್ನೋದು. ಆದ್ರೆ ಈ ವಾಸ್ತವವಾದ ಬ್ರಹ್ಮಾನಂದ ಅನ್ನೋದು ಅದಕ್ಕಿಂತ ಹೊರಗಡೆ ಇರೋದು ಅಂತ. ಹಾಗಾಗಿ ಅದನ್ನ ಮೀರಿರೋದು ಟ್ರಾನ್ಸೆನ್ಸ್ ಅಂತ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಸೂತ್ರಾತ್ ಪರಂ ಅನಂತತ್ವಾತ್ ಫಣಿತಂ ವಿನಿವರ್ತತೆ. ಅಂದ್ರೆ ಏನಾಯ್ತು, ಸೂತ್ರಾತ್ಮ ಅಂದ್ರೆ ಇವರು ಹಿರಣ್ಯಗರ್ಭ, ಅವನಿಗಿಂತ ಇದು ಅನಂತವಾಗಿರೋ ಸ್ವರೂಪ ಆಗಿರೋದ, ಬ್ರಹ್ಮ ಸ್ವರೂಪ ಆಗಿರೋದ್ರಿಂದ ಮಾತುಗಳು ಅನ್ನೋದು ಇಲ್ಲಿ ತನಕನೇ ಹೋಗುತ್ತೆ. ಎಲ್ಲಿ ತನಕ ಅಂದ್ರೆ ಈ ಸೂತ್ರಾತ್ಮ ಅಂತ ಹಿರಣ್ಯಗರ್ಭ ಅಂತ ಒಂದು ಕ್ರಿಯೇಷನ್ ಅಂತ ಒಂದು ಯಾವ್ದಿದೆಯೋ ಆ ಒಂದು ಡೊಮೈನ್ ನಲ್ಲೇನೆ ಮಾತುಗಳೆಲ್ಲ ಇರೋದು. ಅದಕ್ಕೆ ಮೀರಿ ನಮ್ಗೆ ಮಾತುಗಳಿಗೆ ಅಲ್ಲಿ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈ ತೈತರಿಯ ಉಪನಿಷತ್ ಹೇಳುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಇದೆಯಲ್ಲ, ಅದನ್ನ ಇವರು ಅನುವಾದ ಮಾಡ್ತಾ ಇದ್ದಾರೆ. ಯಥೋ ವಾಚೋ ನಿವರ್ತಂತೆ ಇತಿ ಶ್ರುತ್ಯಂತರಂ ಜಗೋ. ನೋಡಿ ಇವ್ರು ಎಷ್ಟು ವಿಷಯಗಳೆಲ್ಲ ಹೇಳ್ತಾರೆ ಅಂದ್ರೆ, ನಮ್ಗೆ ಕೆಲವು ಸತಿ ನಾವು ತೈತರಿಯ ಉಪನಿಷತ್ ಎಲ್ಲ ಓದುವಾಗ ನಮ್ಗೆ ಈ ಥಾಟ್ಸ್ ಎಲ್ಲ ಬಂದಿರಲ್ಲ. ಆದ್ರೆ ಇದನ್ನ ಓದುವಾಗ ಇವ್ರು ಕೂಡ ಈ ವಿಷಯಗಳಿಂದ ನಮ್ಗೆ ಇಂಥದ್ದೆಲ್ಲ ಬರ್ತಾ ಇದೆ. ಹಾಗಾಗಿ ನೋಡಿ ಇವ್ರು ಹೇಳಿದ್ರು ಏನ್ ಕಾನ್ಸೆಪ್ಟ್ ನಮ್ಗೆ ಹೊಸದಾಗಿ ಬಂದಿದ್ದು ಅಂತ ಹೇಳಿದ್ರೆ, ಮಾತು ಅನ್ನೋದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ವಿದಿನ್ ಕ್ರಿಯೇಷನ್ ಒಳಗಡೆನೆ ಮಾತಿಗೆ ಇದು ಇದಿರೋದು ಕೆಲಸ, ಮಾತಿಗೆ ಒಂದು ಅಕೇಶನ್ ಅವ್ರ ವ್ಯಾಪ್ತಿ ಇರೋದು. ಬಟ್ ಕ್ರಿಯೇಷನ್ ಮೀರಿ ಮಾತಿಗೆ ಕೆಲಸನೇ ಇಲ್ಲ. ಅದಕ್ಕೆ ಈ ಕೆಲಸ ಇಲ್ಲಾಂದ್ರೆ ಆಗೋಲ್ಲ. ಯಾಕಂದ್ರೆ ಲೋಕದಲ್ಲಿ ಇರೋ ವಿಷಯ ಕ್ರಿಯೇಷನ್ ಒಳಗಡೆ ನಾವು ನೋಡು ಇದು ಸರ ಇದೆ ನೋಡು ಅಂತ ನಾವು ಅದಕ್ಕೆ ಉಪಮಾನ ಕೊಟ್ಟು ಹೇಳ್ಬೋದು. ನೋಡಿ ಒಬ್ಬನಿಗೆ ಒಂದು ವಿಷಯ ಗೊತ್ತಿಲ್ಲದೆ ಕೂಡ ಅವನಿಗೆ ತಿಳ್ಸಕ್ಕೆ ನಾವು ಅದ್ರ ತರ ಇನ್ನೊಂದನ್ನ ತೋರಿಸಿ ಅವನಿಗೆ ಇದ್ರ ತರ ಅದಿರುತ್ತೆ ಅಂತ ನಾವು ಒಂದು ಎಕ್ಸ್ಪ್ಲೆನೇಷನ್ ಮಾಡ್ಬೋದು. ಆದ್ರೆ ಬ್ರಹ್ಮಕ್ಕೆ ಅದು ಉಪಮಾನ ಕೊಡಕ್ಕೆ ಆಗೋದೇ ಇಲ್ಲ. ಆ ಒಂದು ಸ್ಟೇಟ್ ಅಲ್ಲಿ ಇರೋದಕ್ಕೆ, ಆ ಒಂದು ಕ್ರಿಯೇಷನ್ ಇಂದ ಹೊರಗಡೆ ಇರೋದಕ್ಕೆ ನಾವು ಉಪಮಾನ ಕೊಡಕ್ಕೆ ಆಗೋದೇ ಇಲ್ಲ. ಉಪಮಾನ ಕೊಟ್ರೆ ನಾವು ಕ್ರಿಯೇಷನ್ ಇಂದಾನೇ ಕೊಡ್ಬೇಕಾಗುತ್ತೆ. ಬಟ್ ಇದು ಒಂದು ಲಿಮಿಟೆಡ್ ಅಂತ ಇರುತ್ತೆ ಅದು. ಸೊ ಹೀಗಾಗಿ ಸೂತ್ರಾತ್ ಪರಂ ಅನಂತತ್ವಾತ್ ಫಣಿತಂ ವಿನಿವರ್ತದೆ. ಫಣಿತಂ ಅಂದ್ರೆ ಏನು, ಮಾತು ಅನ್ನೋದು ನಿಂತೋಗ್ಬಿಡುತ್ತೆ ಅದು. ಯಾಕಂದ್ರೆ ಅದಕ್ಕೆ ಮೇಲೆ ಹೇಳಕ್ಕೆ ನಿಮ್ಗೆ ಅದ್ರ ತರ ಇದೆ, ಇದು ಇಷ್ಟು ದೊಡ್ಡದಾಗಿದೆ, ಇಷ್ಟು ಚಿಕ್ಕದಾಗಿದೆ ಅಂತಾನೋ, ಅಥವಾ ಇದ್ರ ಒಂದು ರಸ ಇದೆ ಅದಕ್ಕೆ ತರ ಏನ್ ಹೇಳಕ್ಕೆ ಆಗೋದೇ ಇಲ್ಲ. ಅದು ಮಾತಿಂದ ತೋರಿಸ್ಬೇಕಾದ ವಿಷಯ, ಆಗೋ ವಿಷಯ ಅಲ್ವೇ ಇಲ್ಲ ಅದು. ಅದಕ್ಕೇನೆ ಯಥೋವಾಚೋ ನಿವರ್ತಂತೆ ಅಂತ ಹೇಳಿದೇನೋ, ಯಾವ ಒಂದು ಬ್ರಹ್ಮದಿಂದ ಅಥವಾ ಬ್ರಹ್ಮವನ್ನ ತಿಳಿಸಕ್ಕೆ ಅಂತ ಏನಾದ್ರು ಒಂದು ಮಾತು ಹೋದ್ರೆ ಅದೇ ತಿಳ್ಸಕ್ ಆಗಲ್ಲಪ್ಪ ಅಂತ ಹೇಳಿ ವಾಪಸ್ ಬಂದ್ಬಿಡುತ್ತೆ ಅಂತ. ಅದಕ್ಕೆ ರೆಗ್ಯುಲರ್ ಮೀನಿಂಗ್ ಅದೇನೆ, ವಾಕ್ ಅನ್ನೋದು ಬ್ರಹ್ಮವನ್ನ ತಿಳಿಸಕ್ಕೆ ಅಂತ ಹೊರತು, ಆದ್ರೆ ಅದು ವಾಪಸ್ ಬಂದ್ಬಿಡ್ತು, ಆಗಲ್ಲ ಅಂತ ವಾಪಸ್ ಬಂದ್ಬಿಡ್ತು ಅಂತ. ಅದ್ರ ಲಿಟರಲ್ ಮೀನಿಂಗ್ ಇದೆ. ಆದ್ರೆ ಅದ್ರ ಒಂದು ಇಂಟೆಂಡೆಡ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ಬ್ರಹ್ಮವನ್ನ ನಾವು ಮಾತಿಂದ ತಿಳಿಸಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೇವೆ. ಆಮೇಲೆ ಸರಿ, ಹಾಗಾದ್ರೆ ಬ್ರಹ್ಮ ಅಂತ ಒಂದು ಶಬ್ದ ಉಪಯೋಗಿಸ್ತಿರಲ್ಲ, ಅದೇನು ಕಥೆ ಅಂತ ಕೇಳಿದ್ರೆ ಅದು ಕೂಡ ಲಿಮಿಟೆಡ್, ಅದು ಕೂಡ ವಿದಿನ್ ವ್ಯವಹಾರನೇ ಅದು. ಹಾಗಾದ್ರೆ ಆ ಬ್ರಹ್ಮ ಅಂತ ಒಂದು 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 ಸ್ವರೂಪ ಇದೆಯಲ್ಲ, ಅದಕ್ಕೆ ನಾವು ಬ್ರಹ್ಮ ಅಂತ ಶಬ್ದವನ್ನ ಯೂಸ್ ಮಾಡಿ ಆ ಒಂದು ಕಾಯಿಂಡ್ ನೇಮ್ಸ್ ಇದೆಲ್ಲ, ಈ ನೇಮ್ಸ್ ಎಲ್ಲ ಕಾಯಿಂಡ್ ಬೈ ಜ್ಞಾನಿಗಳು ವೇದದಲ್ಲಿ ಕಾಯಿನ್ ಮಾಡಿರೋದು. ಆದ್ರೆ ಅದಕ್ಕೆ ನೇಮ್ ಕೊಡಕ್ ಆಗೋದಿಲ್ಲ ಇದಕ್ಕೆ ಅಂತ. ಶ್ರೋತ್ರಿಯೇಣ ಅನುಭೂತೋ ಯೋ ಬ್ರಹ್ಮಾನಂದ ಅಸ್ಯ ವಿಪೃಷಃ ಸಾರ್ವಭೌಮಾದಿ ಸೂತ್ರಾಂತಹ ಪ್ರಾಣಿನೋ ಅನುಭವಂತಿ ಅಮಿ ಅಂತ. ಅದೇ ನಾವು ಮುಂಚೆ ನೋಡಿದ್ರೆ ಹೇಳ್ತಾ ಇದ್ದಾರೆ ಅವರು. ಈ ಶ್ರೋತ್ರಿಯಾಗಿರೋ ಯಾರು ಆತ್ಮಜ್ಞಾನಿ, ಅವನಿಂದ ಯಾವ ಒಂದು ಆನಂದ ಅನುಭವಿಸಲ್ಪಟ್ಟಿದೆಯೋ, ಅದು ಯಾವ ಬ್ರಹ್ಮಾನಂದ ಇದೆಯೋ ಅದು ಅದರ ಒಂದು ಸಣ್ಣ ಸಣ್ಣ ಒಂದು ಅಂಶಗಳು ಮಾತ್ರ, ಅದರ ಒಂದು ಬಿಂದುಗಳು ಮಾತ್ರನೇ ಸಾರ್ವಭೌಮ. ಯಾರು ಸಾರ್ವಭೌಮ ಅಂದ್ರೆ ಮನುಷ್ಯ ಲೋಕದಲ್ಲಿ ಯಾರು ಎಲ್ಲರಿಗಿಂತ ಎಲ್ಲ ಇಡೀ ಭೂಮಂಡಲಕ್ಕೆ ಅವನೇ ಅಧಿಪತಿ, ಅವನೇ ಸಾರ್ವಭೌಮ ಅಂತ ಹೇಳ್ತಾರೆ. ಇಡೀ ಭೂಮಂಡಲಕ್ಕೆ ಅಧಿಪತಿ ಅಂತ. ಅಯೋಧ್ಯ ರಘುವಂಶದಲ್ಲಿ ಎಲ್ಲರಿಗೂ ಕೂಡ ಭೂಮಂಡಲ ಆಧಿಪತ್ಯ ಅವರಿಗಿದೆ ಇತ್ತು ಅಂತ ಹೇಳ್ತಾರೆ. ಇದು ವಾಲ್ಮೀಕಿ ರಾಮಾಯಣ ಹೇಳೋದು ಅದೇ, ಇಡೀ ಭೂಮಂಡಲಕ್ಕೂ ಅವರೇ ಅಧಿಪತಿ ಅಂತ ಹೇಳೋದು. ಸೊ ಹೀಗಾಗಿ ಸಾರ್ವಭೌಮ ಅಂದ್ರೆ ಅದೇ ಸಾರ್ವಭೌಮ ನೋಡಿ, ಭೌಮ ಅಂತ ಶಬ್ದ ಭೌಮ ಅನ್ನೋದ್ರಲ್ಲಿದೆ ನೋಡಿ. ಸಾರ್ವಭೌಮ ಅಂದ್ರೆ ಇಡೀ ಭೂಮಂಡಲಕ್ಕೆ ಇವರು ಅಧಿಪತಿಯಾಗಿರೋ ಒಂದು ಮನುಷ್ಯ. ಹಾಗಾಗಿ ಅದಕ್ಕೆ ತಾನೇ ರಾಮರು ಕೂಡ ಮನುಷ್ಯನಾಗಿ ಬಂದಿದ್ರು ಅಲ್ವಾ. ಹಾಗಾಗಿ ಸೂತ್ರ ಅಂತಹ ಅಲ್ಲಿಂದ ಹಿಡಿದು ಸಾರ್ವಭೌಮ ಅಂದ್ರೆ ಏನು, ಮನುಷ್ಯ ಲೋಕದಲ್ಲಿ ಹೈಯೆಸ್ಟ್ ಆನಂದ ಯಾವ್ದಕ್ಕೆ ಪಡ್ಕೊಳಕ್ಕಾಗಿದೆ, ಸಾರ್ವಭೌಮನಿಗೆ ಪಡ್ಕೊಳಕ್ಕಾಗ್ತದೆ. ಅಲ್ಲಿಂದ ಹಿಡಿದು ಅವನಿಗೆ ಇಷ್ಟಕ್ಕೂ ಅವನು ಮನುಷ್ಯ ಲೋಕ ಮಾತ್ರನೇ, ಇದಾದ್ಮೇಲೆ ಬೇರೆ ಲೋಕಗಳಿದೆ, ಅಲ್ಲೆಲ್ಲ ಇನ್ನೂ ದೊಡ್ಡ ದೊಡ್ಡ ಆನಂದಗಳೆಲ್ಲ ಇದೆ. ಹಾಗಾಗಿ ಅಲ್ಲಿಂದ ಹಿಡಿದು ಆ ಕಡೆ ಎಕ್ಸ್ಟ್ರೀಮ್ ಯಾವುದು ಸೂತ್ರ ಅಂತ ಅಂದ್ರೆ ಇವನು ಹಿರಣ್ಯಗರ್ಭ, ಅಲ್ಲಿ ತನಕ ಇರೋ ಆನಂದಗಳೆಲ್ಲ ಕೂಡ ಪ್ರಾಣಿನಃ ಅನುಭವಂತಿ ಅಮಿ. ಅಲ್ಲಿರೋ ತನಕ ಎಲ್ಲರೂ ಪ್ರಾಣಿ ಅಂತ ಹೇಳ್ಬಿಟ್ರು. ಯಾಕಂದ್ರೆ ಎಲ್ಲರೂ ಕೂಡ
ಶ್ವಾಸ ಮಾಡೋರು ಎಲ್ಲರೂ ಪ್ರಾಣ ಉಳ್ಳದು ಪ್ರಾಣಿ ಅಂತ. ನಮ್ಗೆ ಪ್ರಾಣಿ ಅಂದ್ರೆ ಒಂದು ಅನಿಮಲ್ ಅಂತ ನಾವು ಸುಮ್ಮನೆ ಒಂದು ಲೋಕದಲ್ಲಿ ಒಂದು ರೂಢಿ ಬಂದಿದೆ. ಆದ್ರೆ ಶಾಸ್ತ್ರದಲ್ಲಿ ಪ್ರಾಣಿ ಅಂತ ಹೇಳಿದ್ರೆ ಏನು ಅಂದ್ರೆ, ಯಾರು ಪ್ರಾಣವನ್ನು ಸೇವಿಸ್ತಾ ಇರ್ತಾರೋ, ಪ್ರಾಣವನ್ನು ಇಟ್ಕೊಂಡು ಅವ್ರು ಬದುಕ್ತಾ ಇರ್ತಾರೋ ಅವ್ರಿಗೆ ಪ್ರಾಣಿ ಅಂತ ಹೇಳೋದು. ಹೀಗೆ ಎಲ್ಲಾ ಪ್ರಾಣಿಗಳು ಕೂಡ ಈ ಒಂದು ಬ್ರಹ್ಮಾನಂದವನ್ನೇ ಎಲ್ಲರೂ ಕೂಡ ಅವ್ರವ್ರಿಗೆ ಶಕ್ತಿ ಅನುಸಾರವಾಗಿ ಅದು ಅನುಭವಿಸ್ತಾ ಇರುತ್ತೆ. ಅದು ವಕ್ತವ್ಯಾರ್ಥೆ ಸಮಾಪ್ತೇಪಿ ರಾಜ ಪೃಚ್ಛತಿ ಪೂರ್ವವತ್ ಭೀತೋ ಮುನಿಃ ಭಯಹೇತು ಮೇಧಾವಿ ಇತ್ಯಾದಿನ ಉಕ್ತವಾನ್. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, ಈ ಬೃಹದಾರಣ್ಯಕದಲ್ಲಿ ಒಂದು ಕಾನ್ವರ್ಸೇಷನ್ ಆಗ್ತಾ ಇದೆ. ಯಾಜ್ಞವಲ್ಕ್ಯರಿಗೂ ಜನಕರಿಗೂ ಒಂದು ಕಾನ್ವರ್ಸೇಷನ್ ಆಗ್ತಾ ಇದೆ. ಅದರಲ್ಲೇ ಇಷ್ಟು ವಿಷಯಗಳೆಲ್ಲ ಬಂದಿದ್ದು. ಇವರು ಜನಕ ಎಷ್ಟು ಈ ವಿಷಯದಲ್ಲಿ ಅವ್ನಿಗೆ ಎಷ್ಟು ಒಂದು ಆದರ ಇದೆ ಅಂತ ಹೇಳಿದ್ರೆ, ಅವನಿಗೆ ಈ ವಿಷಯ ಎಷ್ಟು ಕೇಳಿದ್ರು ಅವ್ನಿಗೆ ಸಾಕು ಅಂತ ಅನಿಸ್ತಾನೆ ಇಲ್ಲ. ಅವ್ನಿಗೆ ನನಗೆ ಇದು ಬೇಕು, ಇನ್ನೂ ಹೇಳಿ, ನೀವು ಇನ್ನೂ ಹೇಳಿ, ಇದೇ ಬೇಕು ಅಂತ. ಯಾರಾದ್ರೂ ಸರಿ ಸಾಕಪ್ಪ, ಈ ಲೆಕ್ಚರ್ ಯಾವಾಗ ಮುಗಿಯುತ್ತೆ, ನಾವು ಎದ್ದು ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಇವನ್ಗೆ ಆತರ ಇಲ್ಲ. ಇವನು ಕೇಳಿದ್ ನೋಡ್ಬಿಟ್ಟು ಇವ್ರಿಗೆ ಯಾಜ್ಞವಲ್ಕ್ಯರಿಗೆ ಭಯ ಆಯ್ತಂತೆ ಮನಸ್ಸಲ್ಲಿ. ಅದಕ್ಕೆ ಹೇಳ್ತಾ ಇದಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಭಯ ಇಲ್ಲ, ಅವ್ನು ಕೇಳಿದ್ರೆ ಉತ್ತರ ಕೊಡಕ್ ಆಗಲ್ಲ ಅಂತ ಭಯ ಇಲ್ಲ. ಇವ್ನು ಏನಪ್ಪ ಇವನು ನಮ್ಮನ್ನ ನಿರ್ಬಂಧ ಮಾಡಿ ಈ ತರ ಎಳ್ದಿಟ್ಕೊಂಡು ಕೇಳ್ತಾ ಇದ್ದಾನಲ್ಲ, ಇವನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಅಂತ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಬೇಸರ ಆಗ್ತಾ ಇದೆ. ಆದ್ರೆ ಅದು ಇದು ಉತ್ತರ ಕೊಡಕ್ ಆಗಲ್ಲ ಅಂತಾನೋ ಅದ್ರ ವಿಷಯಕ್ಕೆ ಅವ್ರಿಗೆ ಬೇಸರ ಇಲ್ಲ. ಹಾಗಾಗಿ ಒಂದು ಭಯ ಇತ್ತು ಉಪನಿಷತ್ತು ಹೇಳ್ತಾ ಇದ್ದಾನೆ. ವಕ್ತವ್ಯಾರ್ಥೆ ಸಮಾಪ್ತಿಯಪಿ, ಇವ್ರು ಹೇಳ್ಬೇಕಾದೆಲ್ಲ ಹೇಳ್ಬಿಟ್ರು. ಕೇಳಿದಕ್ಕೆಲ್ಲ ಇವರು ಉತ್ತರ ಕೊಟ್ಟಾಯ್ತು. ಬೇಕಾದಷ್ಟು ಈ ಉದಾಹರಣೆಗಳೆಲ್ಲ ಕೊಟ್ಟು ಅವ್ನಿಗೆ ಎಲ್ಲ ಕೊಟ್ಟಾಯ್ತು. ಆದ್ರೆ ಅವ್ನಿಗೆ ಒಂದು ಜ್ಞಾನದ ಒಂದು ಇದು ಏನ್ ಹೇಳಿದ್ರು, ಥರ್ಸ್ಟ್ ಫಾರ್ ನಾಲೆಜ್ ಅಂತ ಹೇಳ್ತೀವಲ್ಲ, ಜಿಜ್ಞಾಸ ಅನ್ನೋದು, ಅದಕ್ಕೆ ಮುಕ್ತಾಯನೇ ಇಲ್ಲ. ಅದಕ್ಕೆ ಆ ತರ ಹೇಳ್ತಾ ಇದೆ. ಅವನಿಗೆ ಬೇಕು ಇನ್ನೂ ಕೊಡಿ, ಇನ್ನೂ ತಿಳಿಸಿ ಇದ್ರ ಬಗ್ಗೆ ಅಂತ. ವಕ್ತವ್ಯಾರ್ಥೆ ಸಮಾಪ್ತಿಯಪಿ ರಾಜ ಪೃಚ್ಛತಿ ಪೂರ್ವವತೆ. ಹಾಗಾಗಿ ರಾಜ ಇವನೇ ಯಾಜ್ಞವಲ್ಕ್ಯ ಮುಂಚೆ ತರ ಇವನಿಗೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಕೇಳ್ತಾನೆ. ಅದರಿಂದ ಭೀತಃ ಮುನಿಹಿ ಭಯಹೇತು ಮೇಧಾವಿ ಇತ್ಯಾದಿನ ಉಕ್ತವಾನ್. ಹಾಗಾಗಿ ಭಯಹೇತು ಏನು ಅಂತ ಹೇಳಿ, ಇವನು ಎಷ್ಟು ಮೇಧಾವಿ ಆಗಿದ್ದಾನೆ, ಇವನಿಗೆ ಎಷ್ಟು ತಿಳುವಳಿಕೆ ಇದೆ ಅವನಿಗೆ, ಅದೇ ಇವನಿಗೆ ಇನ್ನೂ ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಆ ಒಂದು ರೀತಿಯಲ್ಲಿ ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇದ್ದಾರೆ. ಸರ್ವೇಭ್ಯೋ ನಿರ್ಣಯೇಭ್ಯೋ ಮಾಂ ಅರೋತ್ಸೀತ್ ನತು ಮುಂಚತಿ ಅಯಂ ಏವ ಭಯಹೇತು ನ ಉತ್ತರ ಅನವಬೋಧನಂ ಅಂತ ಏನ್ ಹೇಳ್ತಾ ಇದೆ. ಸರ್ವೇಭ್ಯೋ ನಿರ್ಣಯೇಭ್ಯೋ ಮಾಂ ಅರೋತ್ಸೀತ್ ಅಂದ್ರೆ ಇವರು ಹೇಳ್ತಾ ಇದ್ದಾರೆ, ಇದಕ್ಕೆ ವಿದ್ಯಾರ್ಥಿ ಕೊಡ್ತಾ ಇರೋ ಇದು ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಾ ರೀತಿಯಾದ ಒಂದು ನಿರ್ಣಯಗಳು ಕೂಡ, ಅಂದ್ರೆ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಒಂದು ಅಲ್ಟಿಮೇಟ್ ಆನ್ಸರ್ಸ್ ಅಂತ ಇದೆಯಲ್ಲ, ಅದನ್ನೆಲ್ಲ ಕೂಡ ಅವನು ನನ್ನಿಂದ ಎಳೆದು ನನ್ನ ನಿರ್ಬಂಧ ಮಾಡಿ ತಗೊಂಡ್ಬಿಟ್ಟಿದ್ದಾನೆ. ನನ್ ಬಿಟ್ಟಾನೆ ಇಲ್ಲ ಇವನು ಅಂತ. ನಾನು ಮುಂಚೆತಿ ನನ್ನ ರಿಲೀಸ್ ಮಾಡ್ತಾನೆ ಇದ್ದ ಅವನಿಗೆ ನಾನು ಒಂಥರ ಬದ್ಲಿಕೆಯಲ್ಲಿ ನಾನು ಕಟ್ಟಾಕ್ಬಿಟ್ಟಿದ್ದಾನೆ, ಈ ತರ ಮಾಡಿದ್ದಾನೆ ಅಂತ. ನನಗೆ ಇದನ್ನು ಓದಾವಾಗ ಇವಾಗ ನನ್ನ ಒಂದು ವಿಷಯ ನೆನಪಾಗ್ತಾ ಇದೆ. ನಮ್ಮ ಮಣಿಕರ್ಣಿಕಮ್ಮ ಅವರು ಮನೆಯವ್ರ ಇರ್ತಾರಲ್ಲ, ಅವರೆಲ್ಲ ಒಂದ್ಸತಿ ಶ್ರೀಗೇರಿಗೆ ಹೋಗಿದಾಗ ಲಕ್ಷ್ಮೀಶ ಅವ್ರ ತಾಯಿ, ಅವಾಗ ಅವರು ಗುರುಗಳು ಅಭಿನಯ ವಿದ್ಯಾರ್ಥಿಗಳು ಒಂದ್ ಮಾತು ಹೇಳಿರುತ್ತೆ. ಪ್ರತಿ ಸತಿನೂ ನಿಮ್ಗೆ ಏನ್ ಪಾಠ ಆಗ್ತಾ ಇದೆ ಅಂತ ಕೇಳೋರುತ್ತೆ. ಒಂದ್ಸತಿ ಹೇಳಿದಂತೆ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಗುರುಗಳನ್ನ ಕೇಳ್ಬಿಟ್ಟು ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಡಿ ನೀವು ಅಂತ ಹೇಳಿರುತ್ತೆ ಅವರು. ನೋಡಿ, ಅಂತ ಮಾತುಗಳು ಅವ್ರ ಹತ್ರನೇ ಬರುತ್ತೆ. ಅದು ಅವ್ರ ಹತ್ರ ಏನಿದೆ ಎಲ್ಲ ಕಿತ್ಕೊಂಡ್ಬಿಡಿ ನೀವು ಅಂತ. ಇವ್ರಿಗೆ ಆತರ ಯಾಜ್ಞವಲ್ಕ್ಯರಿಗೆ ಆತರ ಒಂದು ಸ್ಥಿತಿ ಬಂದಿದೆ ಅವ್ರಿಗೆ. ಏನೇ ಇದ್ರು ಕೂಡ ಇವ್ನು ಬಿಡ್ತಾ ಇದ್ವಲ್ಲ, ಇವನು ಎಷ್ಟೊಂದು ಇವನಿಗೆ ಬಯಕೆ ಇದೆ, ಈ ವಿಷಯದಲ್ಲಿ ಅವನಿಗೆ ಆದರ ಇದೆ ಅಂತ. ಅವನು ಮೋಕ್ಷ ಏವ ಬ್ರೂಹಿ ಅಂತ ಅವ್ರು ಕೇಳ್ತಾನೆ ಇರ್ತಾನೆ, ಕೇಳ್ತಾನೆ, ಮೋಕ್ಷ ವಿಷಯಕ್ಕೆ ನೀವು ಹೇಳಿ ಮತ್ತೆ ಹೇಳಿ ಅಂತ. ಇದಕ್ಕೆ ಏನ್ ಕಾರಣ ಅಂದ್ರೆ, ಅವನಿಗೆ ಆತರ ಜಿಜ್ಞಾಸೆ ಬಂದಿದೆ, ಅವನಿಗೆ ಒಂದು ಸಲಿಗೆ ಇದೆ. ಆ ಸಲಿಗೆಗೆ ಏನ್ ಕಾರಣ ಅಂದ್ರೆ ಮುಂದೆ ಕೇಳ್ತಾ ಇದ್ದಾರೆ. ಸುಪ್ತಃ ಸುಪ್ತಿಶ್ಚ ದೃಷ್ಟಾಂತ, ಇಲ್ಲಿ ಇಲ್ಲಿ ಹೇಳಿಲ್ಲ, ಬೇರೆ ಒಂದ್ ಕಡೆ ಇದ್ರ ವ್ಯಾಖ್ಯಾನ ಹೇಳಿದ್ದಾರೆ. ಏನು ಅಂದ್ರೆ, ಈ ಯಾಜ್ಞವಲ್ಕ್ಯರು ಅವನಿಗೆ ಒಂದು ವರ ಕೊಟ್ಟಿದ್ದಾರೆ. ಏನ್ ವರ ಅಂತ ಹೇಳಿದ್ರೆ, ನಿನ್ಗೆ ಇಷ್ಟ ಬಂದಿದ್ದ ವಿಷಯ ನೀನ್ ಕೇಳ್ಬೋದು ಅಂತ ವರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಲಿಮಿಟ್ ಏನ್ ಹಾಕ್ಲಿಲ್ಲ ಅದಕ್ಕೆ. ಹಾಗಾಗಿ ಅವ್ನಿಗೆ ಈ ವರ ಸಿಕ್ಕಿದಿಲ್ಲ ಅವ್ನಿಗೆ. ಅದರಿಂದ ಅವ್ನು ಏನ್ ಮಾಡ್ತಾ ಇದ್ದಾನೆ, ಇದಕ್ಕೆ ಎಷ್ಟು ಬೇಕಾದ್ರೆ ನಾವು ಕೇಳ್ಬೋದು ಅಂತ ಹೇಳ್ಬಿಟ್ಟು ಅವನು ಅದಕ್ಕೆ ಏನು ಎಂದೇ ಇಲ್ಲ, ಅದಕ್ಕೆ ಏನ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಕೇಳ್ಬೋದು, ನಾವು ಯಾವ ವಿಷಯಕ್ಕೆ ಬೇಕಾದ್ರೆ ಕೇಳ್ಬೋದು ಅಂತ ಅವನು ಕೇಳ್ತಾನೆ ಇದ್ದಾನೆ. ಅವನಿಗೆ ಇವ್ರು ಕೊಟ್ಟಿದ್ದ ಸಲಿಗೆ ಅದು ಇವ್ರಿಗೆ ಗೊತ್ತಿದ್ರೆ ಅವ್ರು ಕೊಡ್ತಾನೆ ಇಲ್ಲ. ಆತರ ನಿನ್ 2-3 ಕ್ವೆಶನ್ಸ್ ಕೇಳಪ್ಪ ಸಾಕು ಅಂತ ಹೇಳ್ತಾ ಇದ್ರು. ಆದ್ರೆ ಇವ್ನಿಗೆ ಅವರು ಹೇಳಿದ್ರಿಂದ ಕಾಮ ಪ್ರಶ್ನೆ ಅಂತ, ಕಾಮ ಅಂದ್ರೆ ಎಷ್ಟು ಬಯಕೆ ಇದೆಯೋ ನಿಮಗೆ, ಎಷ್ಟು ನಿಮಗೆ ಮನಸ್ಸಿಗೆ ಅನ್ಸುತ್ತೋ ಅದೆಲ್ಲ ಕೇಳ್ಬೋದು ಅಂತ. ಹಾಗಾಗಿ ಇವ್ರು ಕೊಟ್ಟಿದ್ದಿಂದಲೇ ಅವನು ಈ ತರ ಸಲಿಗೆಯಿಂದ ಕೇಳ್ತಾ ಇದ್ದಾನೆ. ಜನಕ ಸ್ವಪ್ನಃ ಸುಪ್ತಿಶ್ಚ ದೃಷ್ಟಾಂತೌ ಪರಲೋಕ ಮೋಕ್ಷಯೋ ತಾವೇವ ಮುನಿನಾ ಪ್ರೋಕ್ತೌ ಶಿಷ್ಟಂ ದಾಷ್ಟಾಂತಿಕ ದ್ವಯಂ ಅಂತ ಇವಾಗ ಹೇಳ್ತಾ ಇದ್ದಾರೆ. ಈ ಉಪನಿಷತ್ತಲ್ಲಿ ನಮ್ಗೆ ಇದಕ್ಕೆ ಮುಂಚೆ ನಾವು ನೋಡಿದ್ದ ಭಾಗದಲ್ಲಿ ಯಾವ ಸಲ ಬಂದಿತ್ತು ಅಂತ ಹೇಳಿದ್ರೆ, ಎಚ್ಚರಾವಸ್ಥೆಯಲ್ಲಿ ಒಬ್ಬ ಇದ್ದಾನೆ, ಆಮೇಲೆ ಸ್ವಪ್ನಾವಸ್ಥೆಗೆ ಹೋಗ್ತಾನೆ, ಆಮೇಲೆ ಸ್ವಪ್ನದಿಂದ ಸುಷುಪ್ತಿಗೆ ಹೋಗ್ತಾನೆ. ಇದು ಒಂದು ಕ್ರಮ. ಇವಾಗ
ಸ್ವಪ್ನ ಸುಪ್ತಿಷ್ಠ, ಸ್ವಪ್ನ ಮತ್ತು ಸುಷುಪ್ತಿ ಎರಡು ಕೂಡ ದೃಷ್ಟಾಂತವಾಗಿ ಹೇಳಿದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಸ್ವಪ್ನ ಅನ್ನೋದು ಪರಲೋಕಕ್ಕೆ ಅಂದ್ರೆ ಸ್ವರ್ಗಲೋಕ ಅಂತ ತಿಳ್ಕೊಬೋದು. ಯಾಕಂದ್ರೆ ಪರಲೋಕ ಅಂತ ಹೇಳುವಾಗ ಯಾರು ಕೂಡ ನರಕಲೋಕ ಹೇಳೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿರ್ತಾರೆ, ಪುಣ್ಯ ಕರ್ಮ ಮಾಡಿರ್ತಾರೆ, ಅವರು ನ್ಯಾಚುರಲಿ ಅವರು ಸ್ವರ್ಗಲೋಕ ಸಿಗುತ್ತೆ ಅವರಿಗೆ ಅಂತ. ಪರಲೋಕ ಅಂದ್ರೆ ಅದೇನೇ ಅರ್ಥ. ಹಾಗಾಗಿ ಸ್ವಪ್ನವನ್ನು ಹೇಳಿದ್ದು ಯಾತಕ್ಕೆ ದೃಷ್ಟಾಂತ ಅಂತ ಹೇಳಿದ್ರೆ ಪರಲೋಕಕ್ಕೆ ಹೋಗೋದು ಅನ್ನಕ್ಕೆ ದೃಷ್ಟಾಂತ. ಸುಷುಪ್ತಿ ಅಂತ ಹೇಳಿದ್ರಲ್ಲ, ಅದು ಯಾತಕ್ಕೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ದೃಷ್ಟಾಂತ ಅಂತ ಮುಂಚೆನೆ ಬಂದಿತ್ತು ನಮ್ಗೆ. ಹಾಗಾಗಿ ಈ ಮೋಕ್ಷಕ್ಕೆ ಯಾವ ತರ ಸುಷುಪ್ತಿ ದೃಷ್ಟಾಂತ ಆಗುತ್ತೆ ಅಂತ ಹೇಳಿದ್ರೆ ಸುಷುಪ್ತಿಯಲ್ಲಿ ನಮ್ಗೆ ದ್ವೈತ ಭಾವನೆ ಇರೋದೇ ಇಲ್ಲ. ಆಮೇಲೆ ನಮ್ಮ ಬಗ್ಗೆನೇ ನಮ್ಗೆ ಒಂದು ಅಜ್ಞಾನದಿಂದ ಒಂದು ಐಡೆಂಟಿಟೀಸ್ ಇರ್ತಲ್ಲ, ನಾನು ಇಂಥವನು ಅಂತದ್ದೆಲ್ಲ ಇರ್ತಲ್ಲ, ಅದು ಯಾವ್ದು ಕೂಡ ಸುಷುಪ್ತಿಯಲ್ಲಿ ಇರೋದಿಲ್ಲ. ಆಮೇಲೆ ಸುಷುಪ್ತಿಯಲ್ಲಿ ಒಂದು ವಿಶಿಷ್ಟವಾದ ಸುಖ ಬೇರೆ ಇರ್ತದೆ, ಆನಂದ ಬೇರೆ ಇರ್ತದೆ. ಇಂಥವು ಕೆಲವು ಹೋಲಿಕೆಗಳಲ್ಲಿ ಇಟ್ಕೊಂಡು ಮೋಕ್ಷ ಸ್ಥಿತಿಗೆ ಸುಷುಪ್ತಿಯನ್ನ ದೃಷ್ಟಾಂತವಾಗಿ ಕೊಟ್ರು. ಈ ತರ ಹೇಳ್ಬಿಟ್ಟು ಇವತ್ತು ಮುಂಚೆ ಇವಾಗ ಮುಂದಕ್ಕೆ ಇನ್ನು ಸ್ವಲ್ಪ ಉಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಸಿಸ್ಟಮ್ ದಾರ್ಷ್ಟಾಂತಿಕ ದ್ವಯಂ, ದೃಷ್ಟಾಂತ ಸ್ವಪ್ನ ಮತ್ತು ನಿದ್ದೆ ಎರಡು ಕೂಡ ಯಾವ್ದಕ್ಕೆ ಸೊಕೆ ಮತ್ತು ಅಥವಾ ಪರಲೋಕಕ್ಕೆ ಮತ್ತು ಮೋಕ್ಷಕ್ಕೆ. ಇವಾಗ ಪರಲೋಕ ಮತ್ತು ಮೋಕ್ಷ ಅಂತ ಇರಲ್ಲ, ಅದ್ರ ಬಗ್ಗೆ ಹೇಳ್ಬೇಕಿದ್ಮೇಲೆ ಅದು ಮಾತ್ರ ಉಳ್ಕೊಂಡಿದೆ, ಅದನ್ನ ಹೇಳ್ಬೇಕು ಮುಂದಕ್ಕೆ ಅಂತ ಹೇಳ್ಬಿಟ್ಟು ಮುಂದಿನ ಒಂದು ಸೆಕ್ಷನ್ ಅದ್ರ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಅದು ತುಂಬಾ ಸ್ವಾರಸ್ಯವಾಗಿರುತ್ತೆ. ಅದು ಎಲ್ಲರಿಗೂ ರಿಲೇಟ್ ಮಾಡ್ಕೊಳ್ಕಾಗೋದೇ ಇದು. ನಮ್ಗೆ ನಮ್ ಜೀವನದಲ್ಲಿ ಎಲ್ಲರಿಗೂ ಅನುಭವದಲ್ಲಿ ಇರೋದೇ, ಆದ್ರೆ ನಾವು ಕೆಲವೊಂದನ್ನ ಗಮನಿಸಿರಲ್ಲ ಅಂತದನ್ನ ಇದು ಎತ್ತಿ ಹೇಳಿದ್ದೆ. ಅದೇ ಇದರ ಒಂದು ಹೆಚ್ಚುಗಾರಿಕೆ. ಸ್ವಪ್ನಾತ್ ಜಾಗರಣಂ ಯದ್ವತ್ ದೇಹಾತ್ ಲೋಕಾಂತರಂ ತಥಾ ಇತಿ ಅಭಿಪ್ರೇತ್ಯ ಮುನಿನಾ ಸ್ವಪ್ನಾತ್ ಬೋಧೋ ಅಭಿಧೀಯತೆ. ಇವಾಗ ಸ್ವಪ್ನದಿಂದ ಒಬ್ಬ ಜಾಗರಣ ಅಂತ ಒಂದು ಬಂದ್ರೆ ಯದ್ವತ್ ಅದೇ ತರನೇ ದೇಹಾತ್ ಲೋಕಾಂತರಂ ಯಥಾ ತಥಾ ಅದೇ ತರನೇ ದೇಹದಿಂದ ಈ ಶರೀರದಿಂದ ಶರೀರ ಬಿಟ್ಟು ಒಬ್ಬ ಲೋಕಾಂತರಕ್ಕೆ ಹೋಗ್ತಾನೆ. ಆ ಹೋಗುವಾಗ ಹೇಗೆ ಹೋಗ್ತಾನೆ ಅನ್ನೋದನ್ನೆಲ್ಲ ಇದು ತುಂಬಾ ಗ್ರಾಫಿಕ್ ಆಗಿ ಡಿಸ್ಕ್ರೈಬ್ ಮಾಡುತ್ತೆ ಈ ಉಪನಿಷತ್ತು ವಿತ್ ಎಕ್ಸಾಂಪಲ್ಸ್ ಅನಾಲಿಸಿಸ್ ಕೊಟ್ಟು ಮಾಡುತ್ತೆ. ಅದನ್ನ ಹೇಳಕ್ಕೆ ಬರೋ ಭಾಗ ಇದು. ಇದು ಅಭಿಪ್ರೇತ್ಯ ಮುನಿನ ಸ್ವಪ್ನಾತ್ ಬೋಧೋ ಅವಿಧೀಯತೆ. ಅದರಿಂದ ಸ್ವಪ್ನದಿಂದ ಒಂದು ಬೋಧ ಅಂತ ಎಚ್ಚರ ಆಗೋದು ಅಂತ. ಹೀಗಾಗಿ ಸ್ವಪ್ನದಿಂದ ಹೇಗೆ ಎಚ್ಚರ ಅನ್ನೋದು, ಇವಾಗ ಎಚ್ಚರದಿಂದ ಸ್ವಪ್ನಕ್ಕೆ, ಸ್ವಪ್ನದಿಂದ ಸೃಷ್ಟಿಗೆ ಅಂತ ಒಂದು ಕ್ರಮ ಇದೆ, ಸ್ವಪ್ನದಿಂದ ಎಚ್ಚರ ಆಗೋದು ಕ್ರಮ ಕೂಡ ಇದೆ. ಹಾಗಾಗಿ ಯಾಕಂದ್ರೆ ನೋಡಿ, ಸ್ವಪ್ನದಿಂದ ಇವಾಗ ಎಚ್ಚರದಿಂದ ಡೈರೆಕ್ಟ್ ಆಗಿ ಕೂಡ ಸುಷುಪ್ತಿಗೆ ಹೋಗ್ಬೋದು, ಏನಿಲ್ಲ ಅಂತಿಲ್ಲ. ಅವನಿಗೆ ಅಕಸ್ಮಾತ್ ಕರ್ಮ ಇದೆ, ಅದಕ್ಕೆ ನೋಡಿ ಕಂಡೀಷನ್ಸ್ ಎಲ್ಲ ಹಾಕಿದೆ. ಅಕಸ್ಮಾತ್ ಅವನಿಗೆ ಆವತ್ತಿನ ದಿವಸಕ್ಕೆ ಬೇಕಾಗಿರೋ ಪ್ರಾರಬ್ಧ ಕ್ರಮ ಮುಗಿದೇ ಹೋಗಿದ್ರೆ ಅವನಿಗೆ ಎಚ್ಚರಾವಸ್ಥೆಯಲ್ಲಿ ಸ್ವಲ್ಪ ಉಳ್ಕೊಂಡು, ಅದು ಸ್ವಪ್ನಾವಸ್ಥೆಯಲ್ಲಿ ಕೂಡ ಅವನಿಗೆ ಸ್ವಲ್ಪ ಪ್ರಾರಬ್ಧ ಕ್ರಮ ಉಳ್ಕೊಂಡು ಅದನ್ನ ಪಡಿಬೇಕು ಅಂತಿದ್ರೆ, ಅನುಭವಿಸ್ಬೇಕು ಅಂತಿದ್ರೆ ಅವನ್ನ ಆ ಪ್ರಾರಬ್ಧ ಕ್ರಮ ಸುಷುಪ್ತಿಗೆ ಹೋಗಿ ಬಿಡೋದಿಲ್ಲ ಅದು. ಹಾಗಾಗಿ ಆ ಸ್ವಪ್ನವನ್ನು ಕೊಡುತ್ತೆ. ಅದರಲ್ಲಿ ಅವನಿಗೆ ದುಃಖವನ್ನು ಎರಡು ಆಗ್ಬೋದು, ಅದನ್ನು ಕೊಡ್ತೇನೆ. ಸೊ ಹೀಗಾಗಿ ಸ್ವಪ್ನದಿಂದ ಜಾಗೃತಿ ಬರೋದು ಒಂದು ಯಾವ್ದಿದೆಯೋ ಅದು ಶರೀರದಿಂದ ಲೋಕಾಂತರಕ್ಕೆ ಹೋಗೋ ತರ ಇದು ಅಂತ ಹೇಳ್ಬಿಟ್ಟು ಇತಿ ವಿಪ್ರೇತ್ಯ ಮುನಿನಾ ಸ್ವಪ್ನಾತ್ ಬೋಧೋ ಅಭಿಧೀಯತೆ. ಅದರಿಂದ ಈ ಯಾಜ್ಞವಲ್ಕ್ಯರು ಈ ಸ್ವಪ್ನದಿಂದ ಈ ಒಂದು ಎಚ್ಚರ ಅಂತ ಇದೆಯಲ್ಲ ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಏನಂದ್ರೆ ಈ ಲೋಕದಿಂದ ಒಬ್ಬ ಶರೀರವನ್ನು ಬಿಟ್ಕೊಂಡು ಈ ಮನುಷ್ಯ ಲೋಕದಿಂದ ಒಬ್ಬ ಶರೀರವನ್ನು ಬಿಟ್ಟು ಪರಲೋಕಕ್ಕೆ ಹೋಗೋದು. ಆ ಹೋಗೋದಕ್ಕೊಂದು ರೂಟ್ ಪಾತ್ ಇದೆ, ಅದಕ್ಕೆ ಏನು ಅಂತ ಒಂದು ಕ್ರಮ ಇದೆ, ಅದನ್ನ ಹೇಳೋ ಒಂದು ಭಾಗ ಇದು. ಅದಕ್ಕೆ ಉಪನಿಷತ್ತು ಬಳಸೋ ಒಂದು ದೃಷ್ಟಾಂತ ಹೇಗಿದೆ ನೋಡಿ. ಅದು ಶಕಟಂ ಬಹುಭಿಹಿ ದ್ರವ್ಯೈಹಿ ಯೋಜಿತಂ ಗುರುಭಾರತಃ ಕುರ್ವನ್ ಶಬ್ದಾನ್ ಬಹೂನ್ ಯಾತಿ ಚೇತನೇನ ಪ್ರಯೋಜಿತಂ ಅಂತ. ಏನ್ ಮಾಡ್ತಾ ಇದ್ರೆ ಒಂದು ಗಾಡಿ, ಕಟ್ಟಿಗೆಯಲ್ಲಿ ಮಾಡಿರೋ ಗಾಡಿ, ಆ ಗಾಡಿ ತಾನೇ ಮೂವ್ ಚಲಿಸಕ್ ಆಗೋದಿಲ್ಲ. ಅದಕ್ಕೆ ಏನಾದ್ರು ಒಂದು ಎತ್ತೋ ಅಥವಾ ಏನಾದ್ರು ಕಟ್ಟಬೇಕು, ಅದಕ್ಕೆ ಕುದುರೆನೋ ಎತ್ತೋ ಏನೋ ಕಟ್ಬೇಕು ಅದಕ್ಕೆ, ಆವಾಗಲೇ ಅದು ಒಂದ್ ಕಡೆಯಿಂದ ಚಲಿಸುತ್ತೆ. ಆದ್ರೆ ಅದು ಚಲಿಸೋವಾಗ ಅದ್ರಲ್ಲಿ ಏನೇನೋ ಲೋಡ್ ಮಾಡಿರ್ತಾರೆ, ಸಾಮಾನಲ್ಲಿ ಲೋಡ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಆ ಗಾಡಿ ಚಲಿಸೋವಾಗ ಒಳಗಡೆ ಸಾಮಾನು ಹಾಕಿರ್ತಾರಲ್ಲ, ಅದು ಗಾಡಿ ಹೊರಡುವಾಗ ಅಲ್ಲಾಡುತ್ತೆ ಗಾಡಿ. ಅವಾಗ ಆ ಸಾಮಾನುಗಳೆಲ್ಲ ಒಂದಕ್ಕೊಂದು ಸೈಡ್ ಮಾಡಿ ಒಂದು ಶಬ್ದ ಬರುತ್ತೆ. ಅದು ಮುಖ್ಯವಾಗಿ ಅದನ್ನ ಕೊಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾನೆ. ಒಂದ್ ಕಾಲದಲ್ಲಿ ಎಲ್ಲ ಗಾಡಿಗಳಿದೆ, ಇಂಥ ಗಾಡಿಗಳಲ್ಲೇ ಹೋಗ್ತಾ ಇತ್ತು. ಇವಾಗ ಕೂಡ ಅದು ಟೆಂಪೋನೋ ಏನೋ ಹಾಕೊಂಡ್ರು ಕೂಡ ಅಲ್ಲೂ ಕೂಡ ಇಂಥ ಶಬ್ದಗಳೆಲ್ಲ ಬರಕ್ ಚಾನ್ಸಸ್ ಇದೆ ಚೆನ್ನಾಗಿ. ಅವಾಗ ಪಾತ್ರೆಗಳು ಆಮೇಲೆ ಎಲ್ಲ ಸಾಮಾನ್ಯ ತಗೊಂಡು ಹೋಗ್ತಾರೆ ಅವರು. ಅವಾಗ ಹೋಗುವಾಗ ಏನೇನು ಶಬ್ದ ಬರುತ್ತೋ ಇದಕ್ಕೆ ಅಂತ ಯಾತಿ ಕೊಡಿದ್ರೆ ಭಯಂಕರವಾಗಿ ಇರ್ತಾ ಇರೋದು. ಒಬ್ಬ ಪ್ರಾಣ ಬಿಡುವಾಗ ಅವ್ನು ಏನೇನು ಶಬ್ದಗಳು ಮಾಡ್ಕೊಂಡು ಹೋಗ್ತಾನೆ ಅಂತ ಅದಕ್ಕೆಲ್ಲಕ್ಕೆ ಇದು ದೃಷ್ಟಾಂತ ಕೊಡ್ತಾ ಇದೆ. ಆ ಗಾಡಿಯಲ್ಲಿ ಇವನು ಸಾಮಾನು ತುಂಬಿದ್ದಾನೆ ತುಂಬಾ, ಇನ್ನೊಂದ್ ಕಡೆ ತಗೊಂಡು ಹೋಗಕ್ಕೆ. ಇವನು ಏನೇನ್ ಸಾಮಾನು ತಗೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಇವನು ಕರ್ಮಗಳೆಲ್ಲ ತಗೊಂಡು ಹೋಗ್ತಾ ಇದ್ದಾನೆ ಇವನು. ಹಾಗಾಗಿ ಇವನಿಗೆ ಇದೆಲ್ಲ ತುಂಬಿ ಅವನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಆ ಗಾಡಿ ಏನ್ ಶಬ್ದ ಮಾಡುತ್ತೋ ಅದನ್ನ ಎಳಿಕಾಗದೆ, ಯಾಕಂದ್ರೆ ಓವರ್ ಲೋಡ್ ಆಗಿದೆ ಅದನ್ನ ಎಳಿಕಾಗದೆ ಶಬ್ದ ಮಾಡ್ತಾನೆ ಅದು. ಆದ್ರೆ ಇವನು ಕೂಡ ಇದು ಅವನು ಮಾಡೋ ಶಬ್ದ ಅಂದ್ರೆ ಬಿಕ್ಕಳಿಕೆ ಅಂತ ಹೇಳ್ತೀವಲ್ಲ, ಬಿಕ್ಕಳಿಕೆ ಬರೋದು ಅದ್ರಲ್ಲಿ ಅದೇ ಹೇಳ್ತಿದ್ದು, ಅದೇ ಶಬ್ದನ ಉಪಯೋಗಿಸಿದೆ ಅದು. ಹಾಗಾಗಿ
ಶಕಟಂ ಶಕಟಂ ಅಂದ್ರೆ ಗಾಡಿ. ಶಕಟಂ ಬಹುಬಿಹಿ ದ್ರವ್ಯೈಹಿ, ಬೇಕಾದಷ್ಟು ಸಾಮಾನುಗಳೆಲ್ಲ ಅದ್ರ ಯೋಜಿತ ಅಂದ್ರೆ ಅದರಲ್ಲಿ ಲೋಡ್ ಮಾಡಿದ್ದಾರೆ. ಅದನ್ನ ಗುರುಭಾರತ, ಗುರುಭಾರ ಅಂತ ಹೇಳಿದ್ರೆ ಭಾರ ಅಂದ್ರೆ ತುಂಬಾ ಹೆಚ್ಚು ಅಂತ, ಗುರುಭಾರ ಅಂದ್ರೆ ತುಂಬಾ ಲೋಡ್ ಇರೋದು, ತುಂಬಾ ವೆಯ್ಟ್ ಇರೋದು. ಕುರ್ವನ್ ಶಬ್ದಾನ್ ಬಹೂನ್, ಬೇಕಾದಷ್ಟು ಶಬ್ದಗಳೆಲ್ಲ ಅದು ಮಾಡ್ಕೊಂಡು ಯಾತಿ ಹೋಗುತ್ತೆ. ಚೇತನೆಯನ್ನು ಪ್ರಯೋಜಿತಂ, ಗಾಡಿ ತಾನಾಗೆ ಹೋಗಕ್ಕಾಗಲ್ಲ, ಏನೋ ಒಂದು ಕುದುರೆನೋ ಎತ್ತೋ ಒಂದು ಕಟ್ಟಿರ್ತಾರೆ ಅದಕ್ಕೆ. ಅದೇ ತರ ಶರೀರಸ್ಥೋ ಹಿ ಲಿಂಗಾತ್ಮ ಹಿ ಅನ್ವಾರೂಢ ಚಿದಾತ್ಮನ ಶಬ್ದಾನ್ ಕುರ್ವನ್ ಹಿ ಹಿಕ್ಕಾದೀನ್. ನೋಡಿ ಹಿಕ್ಕಾದೀನ್ ಅಂದ್ರೆ ಬಿಕ್ಕಳಿಕೆ ಇತ್ಯಾದಿ ಶಬ್ದ. ನೋಡಿ ಬಿಕ್ಕಳಿಕೆ ಅನ್ನೋದು ಹಿಕ್ಕ ಅಂತ, ಹಿಕ್ ಅಂತ ಇಂಗ್ಲಿಷ್ ಅಲ್ಲಿ ಪಡೆದಿದೆಯಲ್ಲ ಶಬ್ದ, ಅದು ಇದರಿಂದಲೇ ಬಂದಿದ್ದು ಕಾಣುತ್ತೆ. ಅದು ಹಿಕ್ಕಾದೀನ್ ಪ್ರೈತಿ ಊರ್ಧ್ವಶ್ವಾಸ ಪೂರ್ವಕಂ. ಅದು ಇವನ್ ವಿಷಯದಲ್ಲಿ ನೋಡಿ ಬಿಕ್ಕಳಿಕೆ ಅಂತ ನೋಡಿ, ಕೆಲವರು ಹೇಳ್ತಾರೆ ಇವಾಗ ಮಲಗಿರ್ತಾರಲ್ಲ, ಅದೇ ಕೊನೆ ಮಲಗಿರ್ತಾರಲ್ಲ, ಹಾಸಿಗೆ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಸಿಗೆ ಹಿಡಿದಿದ್ದಾರೆ ಅಂತ ಹೇಳೋರ್ನ ಯಾರೋ ಒಬ್ಬರು ನೋಡ್ಕೊಂಡು ಬರ್ತಾರೆ ಹೋಗ್ಬಿಟ್ಟು. ಅವರು ಅವ್ರ ಮನೆ ಬಿಡ್ತಾರೆ, ನೋಡಿ ನಾನು ಹೋಗಿದ್ನಲ್ಲ 15 ನಿಮಿಷ ಇದ್ದೆ ಅಲ್ಲಿ, ಬಿಕ್ಕಳಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೆ ಇದಲ್ಲ, ಇಟ್ಸ್ ನಾಟ್ ಗುಡ್ ಸೈನ್ ಅಂತ. ಬಿಕ್ಕಳಿಕೆ ಬರ್ತಾ ಇದೆ ಅಂದ್ರೆ ಅವ್ರು ಬೇಗ ಹೋಗ್ಬಿಡ್ತಾರೆ ಅವರು ಅಂತ. ಹಾಗಾಗಿ ಇವಾಗ ಅದನ್ನ ಹೇಳ್ತಾರೆ ಹಿಕ್ಕಾದೀನ್ ಪ್ರೈತಿ ಊರ್ಧ್ವ ಶ್ವಾಸ ಪೂರ್ವಕ. ಊರ್ಧ್ವ ಶ್ವಾಸ ಏನು, ಮೇಲ್ಗಡೆ ಶ್ವಾಸ, ಮೇಲ್ ಶ್ವಾಸ ಅಂತ ಹೇಳ್ತಾರಲ್ಲ, ಅದಕ್ಕೆ ಮೇಲುಸಿರು ಇಟ್ಕೊಂಡು ಅವರು ಈ ಕಡೆ ಬಿಕ್ಕಳಿಕೆಯನ್ನು ಇರುತ್ತೆ, ಮೇಲುಸಿರು ಇರುತ್ತೆ. ಹೀಗೆ ಗ್ರಾಫಿಕ್ ಆಗಿ ಡಿಸ್ಪ್ಲೇ ಮಾಡ್ತಿರ್ತಾರೆ. ಇದೆಲ್ಲ ಯಾತಕ್ಕೆ ಅಂದ್ರೆ ಉಪನಿಷತ್ತು ಹೇಳೋದು ಯಾರಿಗೆ ಹೆದರ್ಸಕ್ಕಾಗಲ್ಲ, ವೈರಾಗ್ಯ ಉಂಟು ಮಾಡಕ್ಕೆ ಅಂತ. ನೋಡಿ ನಮ್ ಗತಿನೂ ಈ ತರ ಇರುತ್ತೆ, ನಾವು ಹೋಗುವಾಗ ಎಲ್ಲರ ಗತಿನೂ ಇರುತ್ತೆ. ಅದರಿಂದ ಈ ಮನುಷ್ಯ ಶರೀರ ಇದ್ರ ಮೇಲೆ ಒಂದು ಅಭಿಮಾನವನ್ನು ಬಿಡಬೇಕು ಅನ್ನೋದ್ರಿಂದಲೇ ಇದೆಲ್ಲ ಒಳ್ಳೇದಕ್ಕಾಗಿ ಇದು ಹೇಳುತ್ತೆ. ಆದ್ರೆ ಹೇಳುವಾಗ ಎಷ್ಟು ಫೋರ್ಸ್ಫುಲ್ ಆಗಿ, ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಹೇಳುತ್ತೆ ನೋಡಿ, ಅದೇ ಆಶ್ಚರ್ಯ ಇದು, ಅದು ಇದರ ಒಂದು ಇದಾಗಿದೆ. ಸೊ ಶರೀರಸ್ಥೋ ಹಿ ಲಿಂಗಾತ್ಮ ಹಿ ಅನ್ವಾರೂಢ ಚಿದಾತ್ಮನ. ನೋಡಿ ಅವರು ದೃಷ್ಟಾಂತ ಕೊಟ್ಟಿದ್ದಕ್ಕೂ ದಾಷ್ಟಾಂತಕ್ಕೂ ಎಷ್ಟು ಹೋಲಿಕೆ ಅಂದ್ರೆ, ದೃಷ್ಟಾಂತದಲ್ಲಿ ಕಟ್ಟಿಗೆ ಗಾಡಿ, ಅದು ಒಂದು ಚೇತನವಾಗಿರೋ ಒಂದು ಇದು ಎತ್ತೋ ಅಥವಾ ಕುದುರೆನೋ ಇದೆ, ಅದು ಹೋಗಕ್ಕಲ್ಲ. ಇವನ್ ವಿಷಯದಲ್ಲೂ ಕೂಡ ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದು ಕೂಡ ಒಂದು ಅದೇ ಎತ್ತಿನ ಗಾಡಿ ಇದೆ. ಅದೇನದು ಪಂಚಭೂತಗಳಿಂದ ಆಗಿರೋದೇ ಅದು, ಅದೇ ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಬಿಟ್ಬಿಡ್ತಾನೆ ಇಲ್ಲಿ, ಆದ್ರೆ ಆ ಸೂಕ್ಷ್ಮ ಶರೀರವನ್ನೇ ಇವಾಗ ಹೋಗ್ಬೇಕಾದ್ರು, ಅವನೇ ಹೋಗೋದು, ಅವನೇ ನೋಡಿ ಜೀವ ಅನ್ನೋನು ಸೂಕ್ಷ್ಮ ಶರೀರ ಒಂದು ರೀತಿಯಲ್ಲಿ ಹೇಳಿದಾಗ, ಅವಾಗ ಚಿದಾತ್ಮನ ಅಂದ್ರೆ ಏನಾಯ್ತು, ಅವನಲ್ಲಿ ಒಂದು ಚೈತನ್ಯ ಇದೆ, ಒಂದು ಚೈತನ್ಯ ಸ್ವರೂಪ ಇದೆ ಅವನಲ್ಲಿ ಕೂಡ. ಆ ಚೈತನ್ಯನೇ ಅವನಿಗೆ, ಆತ್ಮ ಚೈತನ್ಯನೇ ಅವನ ಲಿಂಗ ಶರೀರಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿರೋದು. ಅವಾಗ ಲಿಂಗ ಶರೀರ ಸೂಕ್ಷ್ಮ ಶರೀರ, ಅದು ಈ ಶರೀರ ಬಿಟ್ಟು ಲೋಕಾಂತರಕ್ಕೆ ಹೋಗುತ್ತೆ. ಅದು ಹೋಗವಾಗ ಅದೇನು ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಅದ್ರ ಅದೇ ಒಂದು ಕಾಂಪೊನೆಂಟ್, ಎಂಟು ವಿಷಯಗಳಿದೆ ಅದರಲ್ಲಿ. ಒಂದು ಅವನಿಗೆ ಹೇಳಿದ್ದಾರೆ ಪಂಚಭೂತಗಳು ಇರುತ್ತೆ ಅದರಲ್ಲಿ ಒಂದು ಸಮ ಪ್ರಮಾಣದಲ್ಲಿ. ಯಾಕಂದ್ರೆ ಮುಂದಿನ ಶರೀರ ಪಡ್ಕೊಳ್ಳಕ್ಕೆ ಇದು ಇನ್ಪುಟ್ ಆಗ್ಬೇಕಂತ ಇದೆ. ಪಂಚಭೂತಗಳಿರುತ್ತೆ, ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದೆಲ್ಲ ಇರುತ್ತೆ. ಅವಾಗ ಅವ್ನು ಮಾಡಿದ ಕರ್ಮಗಳೆಲ್ಲ ಕೂಡ ಎಲ್ಲೋ ಕ್ಲೌಡ್ ಸ್ಟೋರೇಜ್ ಅಂತ ಹೊರಗಡೆ ಎಲ್ಲಿ ಇರೋದಿಲ್ಲ, ಅವನಲ್ಲೇ ಇರುತ್ತೆ. ಹಾಗಾಗಿ ಅವನು ಅದನ್ನ ಸಮೇತ ಹೋಗ್ತಾ ಇದ್ದಾನೆ. ಕಾರಣ ಶರೀರ ಅಂತ ಅವಿದ್ಯಾ ಅಂತ ಹೇಳ್ತಲ್ಲ, ಅದು ಕೂಡ ಅವನ ಸೂಕ್ಷ್ಮ ಶರೀರದಲ್ಲೇ ಸೇರ್ಕೊಂಡಿರ್ತೇವೆ. ಸೊ ಈಗೆಲ್ಲ ಸೇರ್ಕೊಂಡು ಅವ್ನು ಹೋಗ್ತಾನೆ ಅಂತ. ಅವ್ನು ಹೋಗುವಾಗ ಅದು ಜಡ ತಾನೆ, ಅದು ಹೇಗೆ ಹೋಗಕ್ಕಾಗುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಕೊಡ್ತಾ ಇದ್ದಾರೆ ಚಿದಾತ್ಮನ ಅಂತ. ಅಂದ್ರೆ ಅವ್ನಿಗೆ ಚೈತನ್ಯ ಅಂತ ಒಂದು ಒಳಗಡೆ ಇದೆಯಲ್ಲ ಆತ್ಮ, ಅದು ಶಕ್ತಿ ಕೊಡ್ತಾ ಇರುತ್ತೆ ಇದಕ್ಕೆಲ್ಲ ಕೆಲಸ ಮಾಡಕ್ಕೆ. ಅವನು ಬದುಕಿದಾಗ್ಲೂ ಆ ಆತ್ಮ ಚೈತನ್ಯದಿಂದಲೇ ಅವನು ಅಂತ ಪ್ರವಿಶ್ಯ ಮಮ ವಾಚಮ ಪ್ರಸುಪ್ತಾಮ ಅಂತ ಧ್ರುವ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಬದುಕಿದಾಗ್ಲೂ ಕೂಡ ನಮ್ಮ ಇಂದ್ರಿಯಗಳೆಲ್ಲ ಕೆಲಸ ಮಾಡಕ್ಕೆ, ಪ್ರಾಣ, ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೆಲಸ ಮಾಡಕ್ಕೆ ಆತ್ಮ ಚೈತನ್ಯ ಬೇಕು. ಆದ್ರೆ ಇವನು ಸತ್ತ ಮೇಲೆ ಕೂಡ ಆ ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಇನ್ನೊಂದು ಲೋಕಾಂತರಕ್ಕೆ ಹೋಗಕ್ಕೆ ಒಂದು ಪ್ರಯಾಣ ಇದೆಯಲ್ಲ, ಅದಕ್ಕೆ ಪ್ರಯಾಣ ಅಂತಾನೆ ಶಬ್ದನೂ ಇದೆ ಶಾಸ್ತ್ರದಲ್ಲಿ ಕೂಡ ಅದಕ್ಕೆ. ಹಾಗಾಗಿ ಆ ಪ್ರಯಾಣದಲ್ಲಿ ಅವನಿಗೆ ಈ ಆತ್ಮ ಚೈತನ್ಯ ಅವನಿಗೆ ಆ ಲಿಂಗ ಶರೀರಕ್ಕೆ ಶಕ್ತಿ ಕೊಟ್ಕೊಂಡು ಅವನು ಹೋಗ್ತಾ ಇರ್ತಾನೆ, ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು, ಅಥವಾ ಹೋಗ್ತಾನೆ ಅಂತ. ಹೀಗೆ ಶಬ್ದಾನ್ ಪೂರ್ವನ್ ಏನೇನ್ ಶಬ್ದ ಮಾಡ್ತಾನೆ ಅಂದ್ರೆ, ಹಿಕ್ಕಾದೀನ್ ಪ್ರೈತಿ ಊರ್ಧ್ವ ಶ್ವಾಸ ಪೂರ್ವಕಂ ಅಂತ, ಮೇಲುಸಿರು, ಆಮೇಲೆ ಈ ತರ ಬೆಕ್ಕಳಿಕೆ ಇದೆಲ್ಲ ಮಾಡ್ಕೊಂಡು ಅವನು ಶರೀರ ಬಿಡ್ತಾನೆ ಅಂತ. ಮುಂದಕ್ಕೆ ಸ್ವಲ್ಪ ವಿಷಯಗಳೆಲ್ಲ ಬರ್ತದೆ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ಲೇಖನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ.